ಸಹೃದಯಿ ಆತ್ಮೀಯ ಬಂಧುಗಳೇ, ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ನಡೆಯುವ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಉದ್ಘಾಟಕರಾಗಿರುವ ಮಾನ್ಯ ಶಾಸಕರಾಗಿರುವ ಹರೀಶ್ ಪೂಂಜಾ ಅವರು ಒಂದೆರಡು ನಿಮಿಷಗಳ ಅಂತರದಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿಕ್ಕಿದ್ದಾರೆ. ಈಗಾಗಲೇ ಮುಖ್ಯ ಅತಿಥಿಗಳಾಗಿರುವ ಮೆಸ್ಕಾಮಿನ ಅಧ್ಯಕ್ಷರು ಆಗಿರುವ ಕೆ ಹರೀಶ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಉಳಿದ ಎಲ್ಲ ಅತಿಥಿ ಗಣ್ಯರು ಈಗಾಗಲೇ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಮುಖ್ಯ ಅತಿಥಿಗಳು ಮೆಸ್ಕಾಮಿನ ಅಧ್ಯಕ್ಷರಾಗಿ ಇದೇ ಪ್ರಥಮ ಬಾರಿಗೆ ನಮ್ಮ ಜೊತೆಗೆ ಪತ್ರಿಕಾ ದಿನಾಚರಣೆಯಲ್ಲಿ ಭಾಗವಹಿಸ್ತಾ ಇರುವಂಥ ಶ್ರೀ ಕೆ ಹರೀಶ್ ಕುಮಾರ್ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮಂಜುವಾಣಿ ಮಾಸಪತ್ರಿಕೆಯ ಸಂಪಾದಕರಾಗಿರುವ ಭಾಸ್ಕರ್ ಹೆಗಡೆ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ಪುಷ್ಪರಾಜ್ ಬಿ ಎನ್ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವ ಶ್ರೀನಿವಾಸ ನಾಯಕ್ ಇಂದಾಜೆ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ಮಾನ್ಯ ಪುಷ್ಪರಾಜ್ ಶೆಟ್ಟಿ ಅವರನ್ನು ಕೂಡ ಪ್ರೀತಿಯಿಂದ ಬರಮಾಡಿಕೊಳ್ತೇವೆ. ಬೆಳ್ತಂಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಮನೋಹರ್ ಬಾಳೆಂಜೆ ಅವರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ತಾಲೂಕು ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾಗಿರುವ ಶಿಬಿ ಧರ್ಮಸ್ಥಳ ಅವರು ಕೂಡ ವೇದಿಕೆ ಆಸನವನ್ನು ಅಲಂಕರಿಸಬೇಕು. ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವ ಭುವನೇಶ್ ಕೇರುಕಟ್ಟೆ ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆ ಆಸನಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಶಾಸಕರು ಕೆಲವೇ ನಿಮಿಷಗಳಲ್ಲಿ ನಮ್ಮ ಜೊತೆ ಸೇರಿಕೊಳ್ತಾರೆ. ಸಮಾರಂಭವನ್ನು ಮುಂದುವರಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, 1843 ಜುಲೈ 1 ಕನ್ನಡ ಪತ್ರಿಕೋದ್ಯಮದಲ್ಲಿ ಒಂದು ಹೊಸ ಇತಿಹಾಸವನ್ನು ದಾಖಲಿಸಿರ್ತಕ್ಕಂಥ ಒಂದು ಘಟನೆ. ಕನ್ನಡ ಪತ್ರಿಕೆಯ ಮೊದಲ ಕನ್ನಡ ಸಮಾಚಾರ ಅನ್ನುವಂಥ ಪತ್ರಿಕೆ ಬಾಸೆಲ್ ಮಿಷನ್ ಅವರ ಮೂಲಕ ಬಿಡುಗಡೆಗೊಂಡಿರ್ತಕ್ಕಂಥ ಸಂದರ್ಭ. ಡಾಕ್ಟರ್ ಹರ್ಮನ್ ಮೋಂಗ್ಲಿಂಗ್ ಅನ್ನುವರು ಅದರ ಪ್ರಧಾನ ಸಂಪಾದಕರಾಗಿ ಕನ್ನಡದ ಪ್ರಥಮ ಪತ್ರಿಕೆಯಾಗಿ ಗುರುತಿಸಿಕೊಂಡಿರುವಂಥ ಆ ದಿನವನ್ನು ಇವತ್ತು ಪತ್ರಿಕಾ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೇವೆ. ಬೆಳ್ತಂಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕಳೆದ 17 ವರ್ಷಗಳಿಂದಲೂ ಕೂಡ ಈ ಒಂದು ಆಚರಣೆಯನ್ನು ಅತ್ಯಂತ ವೈಭವದಿಂದ ಮತ್ತು ಎಲ್ಲರನ್ನು ಸೇರಿಸಿಕೊಂಡು ಮಾಡ್ತಾ ಬಂದಿದೆ. ಈ ವರ್ಷದ ಕಾರ್ಯಕ್ರಮ ಇದೀಗ ನಿಮ್ಮ ಮುಂದೆ ಪ್ರಸ್ತುತಿಗೊಳ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯ ಎಲ್ಲ ಅತಿಥಿ ಗಣ್ಯರನ್ನು ಪ್ರೀತಿಯಿಂದ ಸ್ವಾಗತಿಸಿಕೊಂಡು ನಮ್ಮ ಸಂಸ್ಥೆಯ ಬಗ್ಗೆ, ಸಂಘಟನೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡುವುದರ ಮೂಲಕ ಎಲ್ಲರನ್ನೂ ಕೂಡ ಸ್ವಾಗತಿಸಲಿಕ್ಕಿರುವವರು ಬೆಳ್ತಂಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಳ್ತಂಗಡಿ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಮನೋಹರ್ ಬಾಳೆಂಜೆ ಅವರು. ಬೆಳ್ತಂಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ ಬೆಳ್ತಂಗಡಿ ಇದರ ಈ ವರ್ಷದ ಪತ್ರಿಕಾ ದಿನಾಚರಣೆಯ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ ಕಳೆದ 20 ವರ್ಷಗಳಿಂದ ಸುಮಾರು 21 ಮಂದಿ ಸದಸ್ಯರನ್ನು ಹೊಂದಿಕೊಂಡು ಅನೇಕ ಕಾರ್ಯಕ್ರಮಗಳು ರೂಪಿಸುತ್ತಾ ಬಂದಂತಹ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ವೃತ್ತಿಯನ್ನು ಮಾಡುವುದರ ಜೊತೆಗೆ ಪ್ರತಿಯೊಬ್ಬ ಸದಸ್ಯರು ಕೂಡ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ನಮ್ಮ ಈ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ಗ್ರಾಮ ವಾಸ್ತವ್ಯ ಎಂಬ ಕಲ್ಪನೆ, ಒಂದು ಗ್ರಾಮವನ್ನು, ಅಲ್ಲಿನ ಸಮಸ್ಯೆಗಳನ್ನು ಸರ್ಕಾರದ ಮಟ್ಟಕ್ಕೆ ಅಧಿಕಾರಿಗಳಿಗೆ ಯಾವ ರೀತಿ ತಿಳಿಸಬೇಕು ಎಂಬ ಕಲ್ಪನೆಯೊಂದಿಗೆ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಕುತ್ಲೂರಿನಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಹಮ್ಮಿಕೊಂಡಂತಹ ಕೀರ್ತಿ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘಕ್ಕೆ ಸಲ್ಲುತ್ತದೆ. ಈ ಮೂಲಕ ರಾಜ್ಯದಲ್ಲೇ ನಾವೊಂದು ಬೆಳ್ತಂಗಡಿ ಪತ್ರಕರ್ತರ ಸಂಘ ಗುರುತಿಸುತ್ತದೆ. ಅದೇ ರೀತಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ, ಆರೋಗ್ಯ ಮೇಳ, ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದಂತಹ ನಮ್ಮ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಮ್ಮೂರಿನವರು ಹಿರಿಯ ಪತ್ರಕರ್ತರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ, ಅಲ್ಲದೆ ಸರ್ಕಾರಿ ಶಾಲೆಯಲ್ಲಿ ಅತ್ಯುನ್ನತ ಅಂಕ ಪಡೆದಂತಹ ವಿದ್ಯಾರ್ಥಿಗಳನ್ನು ಗೌರವಿಸುವಂತಹ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೇವೆ. ಅದೇ ರೀತಿ ಇಂದು ಕೂಡ ನಮ್ಮೊಂದು ಈ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಶಾಸಕರಾದಂಥ ಹರೀಶ್ ಪೂಂಜಾರವರು ಈಗಾಗಲೇ ಉದ್ಘಾಟಿಸಲಿದ್ದಾರೆ. ಕೆಲವೇ ನಿಮಿಷದಲ್ಲಿ ಅವರು ನಮ್ಮ ಜೊತೆ ಸೇರಿಕೊಳ್ಳಲಿದ್ದಾರೆ. ಇವರನ್ನು ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದಂತಹ ತುಕಾರಾಮ್ ಬಿ ಇವರು ವಹಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಸಂಘದ ಬಗ್ಗೆ ಅತೀವ ಪ್ರೀತಿಯನ್ನು ಇಟ್ಟಂತಹ ಹಿರಿಯ ರಾಜಕಾರಣಿ, ಪ್ರಸ್ತುತ ಮಂಗಳೂರು ಮೆಸ್ಕಾಂನ ಅಧ್ಯಕ್ಷರಾದಂತಹ ಶ್ರೀಯುತ ಹರೀಶ್ ಕುಮಾರ್ ಸರ್ ವೇದಿಕೆಯಲ್ಲಿದ್ದಾರೆ. ಸರ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮದು ಕಳೆದ 20 ವರ್ಷಗಳಿಂದ ಒಂದು ಕನಸಿದೆ. ಪ್ರತಿ ವರ್ಷ ನಾವು ಕನಸನ್ನು ಕಾಣ್ತಾನೆ ಇರ್ತೇವೆ, ಆದರೆ ನನಸಾಗಲಿಕ್ಕೆ ಬಹಳ ಅನೇಕ ಅಡೆತಡೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಒಂದು ಸ್ವಂತ ಕಟ್ಟಡ ಆಗಬೇಕು, ನಾವು ಬಾಡಿಗೆ ಕಟ್ಟಡದಲ್ಲಿ ಇರೋದು, ಆ ಬಾಡಿಗೆ ಕಟ್ಟಡದಲ್ಲಿ ಅವರು ಬೇರೆ ಯಾವುದಾದ್ರೂ ಬರುವಾಗ ನಮ್ಮನ್ನು ಹೋಗಿ ಬೇರೆ ಕಡೆ ಹೋಗಿದ್ದಾಗಲೂ ನಾವು ಶಿಫ್ಟ್ ಆಗುವುದು, ಇದೇ ರೀತಿ ಕಳೆದ 20 ವರ್ಷಗಳಿಂದ ನಮಗೆ ಬಹಳ ಬೇಸರ ಆಗ್ತಾಯಿತ್ತು. ಆದರೆ ಈ ಸಲ ದೃಢವಾಗಿ ನಿಂತು ನಾವೊಂದು ಸ್ವಂತ ಕಟ್ಟಡವನ್ನು ಮಾಡಿಯೇ ಮಾಡುತ್ತೇವೆ ಎಂಬ ಉದ್ದೇಶದಿಂದ ನಾವೊಂದು ಬೆಳ್ತಂಗಡಿ ಪ್ರೆಸ್ ಕ್ಲಬ್ ಟ್ರಸ್ಟನ್ನು ರಚನೆ ಮಾಡಿರ್ತೇವೆ. ಈ ಟ್ರಸ್ಟ್ನ ಅಧ್ಯಕ್ಷರಾಗಿ ನಮ್ಮ ಸಂಘದ ಹಿರಿಯ ಸದಸ್ಯರಾದಂಥ ಪುಷ್ಪರಾಜ್ ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ. ತಾವು ಕೂಡ ವೇದಿಕೆಯಲ್ಲಿದ್ದೀರಿ. ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಪ್ರದಾಯದಂತೆ ನಮ್ಮ ತಾಲೂಕಿನವರು ಬೇರೆ ಕಡೆಗಳಲ್ಲಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದರೆ ಅಂಥವರನ್ನು ನಾವು ಗುರುತಿಸುವುದು ಮತ್ತು ಅವರಿಂದ ಉಪನ್ಯಾಸವನ್ನು ನೀಡುವಂತಹ ಸಂಪ್ರದಾಯ. ನಮ್ಮವರಾದಂತಹ ನಮ್ಮ ಪ್ರೀತಿಯ ನಮ್ಮ ಆತ್ಮೀಯರು ಸಂದೇಶ್ ಜೈನ್ ಅವರು ದೂರದ ದಾಂಡೇಲಿಯಲ್ಲಿ ಹೋಗಿ ಜನಪ್ರಿಯ ಪತ್ರಕರ್ತರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವುದು ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗಿಸಿಕೊಂಡು ಈ ವರ್ಷ ದಾಂಡೇಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮಗೆ ಅತೀವ ಸಂತೋಷವನ್ನು ಉಂಟು ಮಾಡಿದೆ. ಈ ನಿಟ್ಟಿನಲ್ಲಿ ನಾವು ಕೇಳಿಕೊಂಡಾಗ ಖಂಡಿತವಾಗಿ ನಾನು ಬರ್ತೇನೆ, ನಮ್ಮ ಊರಿನ ಪತ್ರಕರ್ತರ ಸಂಘ ಅಂತ ಹೇಳಿದರೆ ನನಗೆ ಬಹಳ ಪ್ರೀತಿ ಅಂತ ಹೇಳಿ ನಮ್ಮ ಕಾರ್ಯಕ್ರಮ ಆಗಮಿಸ್ತಾರೆ. ಸಂದೇಶ್ ಸರ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲ ಆಗುಹೋಗುಗಳಿಗೆ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಜಿಲ್ಲಾ ಸಂಘ. ನಾವು ಈ ವರ್ಷದಿಂದ ರಾಜ್ಯ ಸಂಘದ ಅಡಿಯಲ್ಲಿ ಬರುವುದರಿಂದ ಜಿಲ್ಲಾ ಸಂಘವು ನಮಗೆ ಬಹಳ ಪ್ರೋತ್ಸಾಹ ಮತ್ತು ಶಕ್ತಿ. ಅವರೇ ನಮಗೆ ಬೆಳ್ತಂಗಡಿ ತಾಲೂಕಲ್ಲಿ ಇಡೀ ಮೂಡುಬಿದಿರೆ, ಕಡಬ, ಸುಳ್ಯ ಇನ್ನಿತರ ಕಡೆಗಳಲ್ಲಿ ಸ್ವಂತ ಕಟ್ಟಡ ಆಗಿದೆ, ನೀವು ಕಟ್ಟಬೇಕು, ನಿಮ್ಮಲ್ಲಿ ಪ್ರಬುದ್ಧ ಸಂಘಟನೆ ಇದೆ ಅಂತ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವರು ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾದಂತಹ ಪುಷ್ಪರಾಜ್ ಬಿ ಎನ್ ಅವರು. ತಾವು ವೇದಿಕೆಯಲ್ಲಿದ್ದೀರಿ. ತಮ್ಮನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಶ್ರೀನಿವಾಸ್ ನಾಯ್ಕ್ ಇಂದಾಜೆ. ಇವರ ಬಗ್ಗೆ ಯಾರಿಗೆ ಪರಿಚಯ ಹೇಳಬೇಕಾಗಿಲ್ಲ. ಸಕ್ರಿಯ ಅಂತ ಹೇಳಿದರೆ ಒಂದು ಜಿಲ್ಲಾ ಸಂಘವನ್ನು ರಾಜ್ಯದಲ್ಲಿ ಮಾದರಿ ಸಂಘವನ್ನಾಗಿ ಮಾಡಿ 3 ಸಲ ಪ್ರತಿನಿಧಿಯಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇಡೀ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡವರು ಶ್ರೀನಿವಾಸ್ ನಾಯ್ಕ್ ಇಂದಾಜೆಯವರು. ಇವರದ ಕನಸು ನಮ್ಮ ಕನಸಿಗಿಂತ ಜಾಸ್ತಿ ಇವರ ಕನಸು. ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘಕ್ಕೆ ಸ್ವಂತ ಕಟ್ಟಡ ಆಗಿಯೇ ಆಗಬೇಕು. ನಾನು ಅಧ್ಯಕ್ಷ ಇರುವಾಗ ಕೂಡ ಒಂದು 10 ವರ್ಷ 12 ವರ್ಷದ ಹಿಂದೆ ಕೂಡ ಇವರು ನಮಗೆ ಹೇಳ್ತಾ ಇದ್ದರು, ಮನೋಹರೇ ಬೆಳ್ತಂಗಡಿ ತಾಲೂಕು ದಾಖಲೆ ನಿಗಲು ಈತ ಎಡ್ಡ ಸಂಘಟನೆ ನಗಲು ನಿಕ್ಲದಾಯ ಬಿಲ್ಡಿಂಗ್ ಮಾಲ್ಪುಜಾರ್ ಅಂತ ತುಂಬ ಕನಸನ್ನು ಕಂಡುವರು ಶ್ರೀನಿವಾಸ್ ನಾಯ್ಕ್ ಇಂದಾಜೆಯವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರಿ. ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಘದ ಹಿರಿಯ ಸದಸ್ಯರು, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಂತಹ ಭುವನೇಶ್ ಗೇರ್ಗೊಟ್ಟೆ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಪತ್ರಕರ್ತರ ಸಂಘಕ್ಕೆ ಪ್ರತಿ ವರ್ಷ ತಮ್ಮ ವಿದ್ಯಾರ್ಥಿ ತಂಡದೊಂದಿಗೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವವರು ಅನೇಕ ಯುವ ಪತ್ರಕರ್ತರನ್ನು ಸಮಾಜಕ್ಕೆ ನೀಡಿದಂತಹ ಹಿರಿಯರಾದಂತಹ ಗುರುಗಳಾದಂತಹ ಭಾಸ್ಕರ್ ಹೆಗ್ಡೆ ಅವರು ಅನೇಕ ವರ್ಷ SDM ಪತ್ರಿಕೋದ್ಯಮ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಈ ವರ್ಷ ನಿವೃತ್ತರಾಗಿದ್ದಾರೆ. ಆದರೂ ಕೂಡ ಅವರ ಸೇವೆ ಮತ್ತು ಅವರ ಸೇವೆಯನ್ನು ಗುರುತಿಸಿ ಮತ್ತೆ ಅವರು ಮಂಜುವಾಣಿ ಪತ್ರಿಕೆಯ ಸಂಪಾದಕರಾಗಿ ನೇಮಕಗೊಂಡಿರುವುದು ನಮಗೆ ಬಹಳ ಸಂತೋಷ ಉಂಟು ಮಾಡಿದೆ. ಇವರನ್ನು ಗುರುತಿಸಬೇಕು ಎಂಬ ನಮ್ಮದು ಬಹಳ ಕನಸಿತ್ತು. ಅವರಲ್ಲಿ ನಾವು ಕಳೆದ ಒಂದು 15 ದಿವಸದಿಂದ ಕೇಳುವಾಗ ಖಂಡಿತ ನಾನು ಆ ಸಮಯದಲ್ಲಿ ಬರ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ವೇದಿಕೆಯಲ್ಲಿದ್ದಾರೆ. ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಂಘದ ಹಿರಿಯ ಇನ್ನೋರ್ವ ಸದಸ್ಯರಾದಂತಹ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಂತಹ ಶಿಬಿ ಧರ್ಮಸ್ಥಳ ವೇದಿಕೆಯಲ್ಲಿದ್ದಾರೆ. ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಮನವಿಗೆ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು,
SDM ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಹಾಗೂ ನಮ್ಮ ಎಲ್ಲ ಸಂಘದ ಸದಸ್ಯರು, ಸಂಘದ ಸದಸ್ಯರ ಕುಟುಂಬಸ್ಥರು ಎಲ್ಲ ಭಾಗಿಯಾಗಿದ್ದೀರಿ. ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ನಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿ ಬರಮಾಡಿಕೊಂಡಿರುವ ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಳ್ತಂಗಡಿ ಘಟಕದ ಪ್ರಧಾನ ಕಾರ್ಯದರ್ಶಿಗಳು, ಕ್ರಿಯಾಶೀಲ ಪತ್ರಕರ್ತರು ಮತ್ತು ಹಿರಿಯ ವರದಿಗಾರರು ಆಗಿರುವಂಥ ಮನೋಹರ್ ಬಳಂಜೆ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ಇದೀಗ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸುವಂಥ ಸಮಯ. ಸಮಾರಂಭದ ಇವತ್ತಿನ ಉಪನ್ಯಾಸವನ್ನು ನಡೆಸಿಕೊಳ್ಳಲಿರುವಂತಹ ಸಂದೇಶ್ ಜೈನ್ ಅವರನ್ನು ದೀಪಕ್ ಆಠವಳೆ ಅವರು ಆಗಮಿಸಿ ಪುಷ್ಪಗುಚ್ಛದೊಂದಿಗೆ ಪುಸ್ತಕ ಸ್ಮರಣಿಕೆ ನೀಡಿ ಅವರನ್ನು ಈ ಸಭೆಯ ಗೌರವವನ್ನು ಅವರಿಗೆ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಂದೇಶ್ ಜೈನ್ ಅವರಿಗೆ ದೀಪಕ್ ಆಠವಳೆ ಅವರು, ಮೆಸ್ಕಾಮಿನ ಅಧ್ಯಕ್ಷರಾಗಿರುವ ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್ ಅವರಿಗೆ ಧನಕೀರ್ತಿ ಆರಿಗ ಅವರು ವೇದಿಕೆಗೆ ಆಗಮಿಸಿ ಪುಷ್ಪಗುಚ್ಛದೊಂದಿಗೆ ಪುಸ್ತಕ ಸ್ಮರಣಿಕೆಯನ್ನು ನೀಡಿ ಅವರಿಗೆ ಈ ಸಭೆಯ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಡಾಕ್ಟರ್ ಭಾಸ್ಕರ್ ಹೆಗಡೆ ಅವರಿಗೆ ಋಷಿಕೇಶ ಧರ್ಮಸ್ಥಳ ಅವರು ವೇದಿಕೆಗೆ ಆಗಮಿಸಿ ಈ ಸಭೆಯ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಮಾನ್ಯ ಪುಷ್ಪರಾಜ್ BN ಜಿಲ್ಲಾಧ್ಯಕ್ಷರು ಅವರಿಗೆ ಗಣೇಶ ಶಿರ್ಲಾಲು ಅವರು, ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ತಾಲೂಕು ಪ್ರೆಸ್ ಕ್ಲಬ್ಬಿನ ಕೋಶಾಧಿಕಾರಿಗಳು ಗಣೇಶ್ ಶಿರ್ಲಾಲು ಅವರು ಸಭೆಯ ಗೌರವವನ್ನು ಸಲ್ಲಿಸಲಿಕ್ಕಿದ್ದಾರೆ. ಭಾಸ್ಕರ್ ಹೆಗಡೆ ಅವರನ್ನು ಋಷಿಕೇಶ್ ಧರ್ಮಸ್ಥಳ ಅವರು ಗೌರವಿಸ್ತಾರೆ. ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರುವ ಶ್ರೀನಿವಾಸ್ ನಾಯಕ್ ಇಂದಾಜೆ ಅವರನ್ನು ಶ್ರೀನಿವಾಸ ತಂತ್ರಿ ಅವರು ವೇದಿಕೆಗೆ ಆಗಮಿಸಿ ಅವರಿಗೆ ಈ ಸಭೆಯ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಕರ್ನಾಟಕ ವರ್ಕಿಂಗ್ ಜರ್ನಲಿಸ್ಟ್ ಅಸೋಸಿಯೇಷನ್ನ ಬೆಳ್ತಂಗಡಿ ಘಟಕದ ಅಧ್ಯಕ್ಷರು ನಮ್ಮ ನಾಯಕರಾಗಿರುವಂತಹ ತುಕಾರಾಮ್ B ಅವರಿಗೆ ಪ್ರಸಾದ್ ಶೆಟ್ಟಿ ಏಣಿಂಜೆ ಅವರು ಈ ಸಭೆಯ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತೇವೆ. ಪತ್ರಕರ್ತರ ಸಂಘ ಪ್ರೆಸ್ ಕ್ಲಬ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿರುವಂಥ ಪುಷ್ಪರಾಜ್ ಶೆಟ್ಟಿ ಅವರಿಗೆ KN ಗೌಡ ಆಗಮಿಸಿ ಗೌರವವನ್ನು ಸಲ್ಲಿಸಬೇಕು. ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರುವಂಥ ಭುವನೇಶ ಗೇರುಕಟ್ಟೆ ಅವರನ್ನು ಸಂಜೀವ NC ಅವರು, ಸಂಘದ ಗೌರವಾನ್ವಿತ ಸದಸ್ಯರಾಗಿರುವ ಸಂಜೀವ NC ಅವರು ಸ್ವಾಗತವನ್ನು ಕೋರಬೇಕು ಅಂತ ಕೇಳಿಕೊಳ್ತೇವೆ. ಮಾನ್ಯ ಮನೋಹರ್ ಬಳಂಜೆ ಅವರಿಗೆ ಹಿರಿಯ ಸದಸ್ಯರಾಗಿರುವಂಥ ಜಾರಪ್ಪ ಪೂಜಾರಿ ಅವರು ವೇದಿಕೆಗೆ ಆಗಮಿಸಿ ಪುಷ್ಪಗುಚ್ಛದೊಂದಿಗೆ ಗೌರವವನ್ನು ಸಲ್ಲಿಸಲಿಕ್ಕಿದ್ದಾರೆ. ಪ್ರೆಸ್ ಕ್ಲಬ್ಬಿನ ಕಾರ್ಯದರ್ಶಿಗಳಾಗಿರುವಂಥ ಶಿಬಿ ಧರ್ಮಸ್ಥಳ ಅವರನ್ನು ಚಂದ್ರಹಾಸ್ ಚಾರ್ಮಾಡಿ ಅವರು, ಡಾಕ್ಟರ್ ಚಂದ್ರಹಾಸ್ ಚಾರ್ಮಾಡಿ ಅವರು ವೇದಿಕೆಗೆ ಆಗಮಿಸಿ ಅವರಿಗೆ ಸಭೆಯ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮ ಈ ಸಮಾರಂಭಕ್ಕೆ ಈಗಾಗಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪೂಜ್ಯರಾಗಿರುವ ಡಾಕ್ಟರ್ D ವೀರೇಂದ್ರ ಹೆಗಡೆ ಅವರು ತಮ್ಮ ಶುಭ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಅದೇ ರೀತಿ ಶ್ರೀ D ಹರ್ಷೇಂದ್ರ ಕುಮಾರ್ ಅವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಗೌರವಾನ್ವಿತ ಕಾರ್ಯದರ್ಶಿಗಳು ಇಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ಸಂಘ ಅತ್ಯಂತ ಗೌರವದಿಂದ ಆಧರಿಸುತ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಪ್ರಕಟಿಸ್ತಾ, ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನದ ಕಾರ್ಯಕ್ರಮವನ್ನು ಶಾಸಕರು ಬಂದ ಬಳಿಕ ನಾವು ಮುಂದುವರಿಸಲಿಕ್ಕಿದ್ದೇವೆ. ಇದೀಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯರಾಗಿರುವಂತಹ ಮಾಜಿ ಜಿಲ್ಲಾಧ್ಯಕ್ಷರಾಗಿರುವ ಶ್ರೀನಿವಾಸ್ ನಾಯಕ್ ಇಂದಾಜೆ ಅವರು ಈ ಸಮಾರಂಭದಲ್ಲಿ ನಮ್ಮನ್ನು ಉದ್ದೇಶಿಸಿ ತಮ್ಮ ಶುಭ ಸಂದೇಶವನ್ನು ನೀಡಬೇಕು ಅಂತ ಕೇಳಿಕೊಳ್ತೇವೆ. ಆತ್ಮೀಯರೇ, ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ ಮತ್ತು ಬೆಳ್ತಂಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ನೇತೃತ್ವದಲ್ಲಿ ಆಶ್ರಯದಲ್ಲಿ ಒಂದು ಪತ್ರಿಕಾ ದಿನಾಚರಣೆಯನ್ನು ಇಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ವೇದಿಕೆಯಲ್ಲಿ ನಮ್ಮ ಮಾರ್ಗದರ್ಶಕರು ಹಿರಿಯರಾಗಿರುವ ಮೆಸ್ಕಾಂನ ಅಧ್ಯಕ್ಷರಾಗಿರುವ ಹರೀಶ್ ಕುಮಾರ್ ಸರ್ ಅವರಿದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರು ಅತ್ಯಂತ ಓರ್ವ ಸಮರ್ಥ ಕಾರ್ಯಕ್ರಮವನ್ನು ಮಾಡಬಲ್ಲ ಮತ್ತು ಅದನ್ನು ತೋರಿಸಿಕೊಟ್ಟವರು ತುಕಾರಾಮ್ ಅವರು ಇವತ್ತು ಅತಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ನಮ್ಮ ವೇದಿಕೆಯಲ್ಲಿ ನಮ್ಮ ಪತ್ರಿಕಾ ಭವನ ಟ್ರಸ್ಟಿನ ಅಧ್ಯಕ್ಷರಾಗಿರುವ
ಬೆಳ್ತಂಗಡಿ ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷರಾಗಿರುವ ಪುಷ್ಪರಾಜ್ ಶೆಟ್ಟಿ ಸರ್ ಅವರಿದ್ದಾರೆ. ಇವತ್ತು ನಮ್ಮ ಒಂದು ದೊಡ್ಡ ಕನಸಿತ್ತು, ಈ ಒಂದು ಬೆಳ್ತಂಗಡಿ ತಾಲೂಕಲ್ಲಿ ಇವತ್ತು ಪತ್ರಿಕಾ ಭವನ ನಿರ್ಮಾಣ ಆಗಬೇಕು ಅಂತೇಳಿ. ಅದನ್ನು ಈಡೇರಿಸುವಲ್ಲಿ ಅದಕ್ಕೆ ಶ್ರಮಪಟ್ಟು ಕೆಲಸವನ್ನು ಮಾಡುವವರು ನಮ್ಮ ಪುಷ್ಪರಾಜ್ ಅಣ್ಣನವರು. ಹಾಗೆ ನಮ್ಮ ಪತ್ರಿಕೋದ್ಯಮದಲ್ಲಿ ಇವತ್ತು ಭಾಸ್ಕರ ಅಭಿನಂದನ ಅಂತೇಳಿ ಕಾರ್ಯಕ್ರಮವನ್ನು ಮಾಡುವಾಗ ನಮಗೆ ಇಡೀ ಮಂಗಳೂರಲ್ಲ, ಉಜಿರೆ ಅಲ್ಲ, ಇವತ್ತು ರಾಜ್ಯದಲ್ಲಿ ಅತ್ಯಂತ ಇವತ್ತು ವಿದ್ಯಾರ್ಥಿಗಳು ಪತ್ರಿಕೋದ್ಯಮ ಇವತ್ತು SDM ಪತ್ರಿಕೋದ್ಯಮ ಕಾಲೇಜಿನಿಂದ ಕಲಿತುಕೊಂಡು ಹೋದ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ಸಾಕಷ್ಟು ಮಂದಿ ಪತ್ರಕರ್ತರು ಇವತ್ತು TV ಚಾನಲ್ಗಳಲ್ಲಿ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಓರ್ವ ಯಶಸ್ವಿ ನಮ್ಮ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿ ಭಾಸ್ಕರ್ ಸರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆ ನನಗೆ ಅತ್ಯಂತ ಖುಷಿಯಾಗಿರೋದು, ನಾನು ಇತ್ತೀಚೆಗೆ ಕಾರವಾರ ಪತ್ರಕರ್ತರ ಸಂಘಕ್ಕೆ ಭೇಟಿ ಕೊಟ್ಟಿದ್ದೆ. ನಮ್ಮದು ರಾಜ್ಯ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಒಂದು ಮಾಹಿತಿ ಕೊಡಲಿಕ್ಕೆ ಬೇಕಾಗಿ ನಾನು ಕಾರವಾರಕ್ಕೆ ಭೇಟಿ ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ನನಗೆ ಅಲ್ಲಿ ತುಂಬ ಜನ ಹಿರಿಯ ಪತ್ರಕರ್ತರು ಭೇಟಿಯಾಗಿದ್ದಾದರೆ, ಇವತ್ತು ದಾಂಡೇಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ನಮ್ಮ ಸಂದೇಶ್ ಜೈನ್ ಅವರು ಅಲ್ಲಿ ಇರುವುದು ನಮಗೂ ಕೂಡ ಒಂದು ಹೆಮ್ಮೆ. ಇವತ್ತು ಅವರು ಉಪನ್ಯಾಸವನ್ನು ಕೂಡ ಕೊಡಲಿಕ್ಕಿದ್ದಾರೆ. ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು, ಕ್ರಿಯಾಶೀಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಪುಷ್ಪರಾಜ್ BN ಸರ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಹಾಗೆ ನನಗೆ ಅತ್ಯಂತ ಖುಷಿಯಾಗಿರೋದು ಇವತ್ತು ವೇದಿಕೆಯಲ್ಲಿ ನಮ್ಮ ಅವರೇ ಆದ ಮನೋಹರ್ ಬಳಂಜ ಅವರು ಮತ್ತು ಶಿಬಿ ಅವರು ಇಬ್ಬರೂ ಕೂಡ ನಮ್ಮ ಮೊದಲ ಬಾರಿಗೆ ರಾಜ್ಯದಲ್ಲಿ ಅಲ್ಲ ದೇಶದಲ್ಲೇ ಮೊದಲ ಬಾರಿಗೆ ನಾನು ಅಧ್ಯಕ್ಷ ಆಗಿರುವಾಗ ನಮ್ಮಲ್ಲಿ ಒಂದು ಯೋಜನೆ ಇತ್ತು. ಪತ್ರಕರ್ತರು ಕೇವಲ ವರದಿಯನ್ನು ಮಾತ್ರ ಮಾಡಿದರೆ ಸಾಕಾಗೋದಿಲ್ಲ, ನಾವೊಂದು ಗ್ರಾಮೀಣ ಪ್ರದೇಶವನ್ನು ಆಯ್ಕೆ ಮಾಡಿ ಆ ಗ್ರಾಮೀಣ ಪ್ರದೇಶದಲ್ಲಿ ಯಾವುದು ಮೂಲಭೂತ ಸೌಕರ್ಯ ವಂಚಿತವಾದ ಗ್ರಾಮ ಇದೆ ಅಂಥ ಗ್ರಾಮವನ್ನು ಇವತ್ತು ಆಯ್ಕೆ ಮಾಡಿ ಅದನ್ನು ನಾವು ಪತ್ರಕರ್ತರು ಅಲ್ಲದೆ ಜಿಲ್ಲಾಧಿಕಾರಿಗಳು, ಶಾಸಕರು, ಸಂಸದರು, ಉಸ್ತುವಾರಿ ಸಚಿವರು ಅಷ್ಟು ಮಂದಿಯನ್ನು ಕರ್ಕೊಂಡು ಹೋಗಿ ಆ ಪ್ರದೇಶದಲ್ಲಿ ಒಂದು ದಿನ ಇದ್ದು ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಅದಕ್ಕೆ ಸ್ಥಳದಲ್ಲಿ ಪರಿಹಾರ ಕೊಟ್ಟ ಒಂದು ಕಾರ್ಯಕ್ರಮ ಇದ್ದರೆ ಅದು ದೇಶದಲ್ಲೇ ಮೊದಲ ಬಾರಿಗೆ ಆಯ್ಕೆ ಮಾಡಿದ ಒಂದು ಗ್ರಾಮ ಇದ್ದರೆ ಅದು ಕುತ್ಲೂರು ನಾರಾವಿ ಪಂಚಾಯತ್. ಇವತ್ತು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರು ಕೂಡ ಈ ಒಂದು ಕುತ್ಲೂರು ಶಾಲೆಯ ಮಕ್ಕಳನ್ನು ಅವರ ಮನೆಗೆ ಕರೆಸಿ ಆ ಮಕ್ಕಳು ಶಾಲೆಯಲ್ಲಿ ಬೆಳೆಸಿದ ತರಕಾರಿಯನ್ನು ಮುಖ್ಯಮಂತ್ರಿಯವರಿಗೆ ತಲುಪಿಸಿದ ಒಂದು ಏಕೈಕ ಸರಕಾರಿ ಶಾಲೆ ಇದ್ದರೆ ಅದು ಕುತ್ಲೂರು ಸರಕಾರಿ ಶಾಲೆ. ಆ ಬಳಿಕ ಅದು ರಾಜ್ಯದಲ್ಲೇ ರಾಷ್ಟ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳು ಆ ಶಾಲೆಗೆ 2 ಕಂಪ್ಯೂಟರನ್ನು ಮತ್ತು 2 ಪ್ರೊಜೆಕ್ಟರ್ಗಳನ್ನು ಕಳಿಸಿಕೊಟ್ಟು ನಾವು ಕಳೆದ ಬಾರಿ ಅವರನ್ನು ಭೇಟಿ ಮಾಡಿದಾಗ ಆ ಶಾಲೆಗೆ ಒಂದು ಸ್ಕೂಲ್ ಬಸ್ಸನ್ನು ಕೂಡ ನಾವು ಕೇಳಿದೆವು. ಅದು ಕೂಡ ಶೀಘ್ರವೇ ಜಿಲ್ಲಾಧಿಕಾರಿಗಳು ಕೂಡ ಅದಕ್ಕೆ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದ್ದಾರೆ. ಹಾಗಾಗಿ ಇವತ್ತು ಅದರ ಯಶಸ್ಸಿಗೆ ಸಹಕರಿಸಿದವರು ಮನೋಹರ್ ಬಳಂಜ ಸರ್ ಅವರು ಮತ್ತು ಶಿಬಿ ಸರ್ ಅವರು. ನಮ್ಮ ಮುಂಭಾಗದಲ್ಲಿ ತುಂಬ ನಮ್ಮ ಹಿರಿಯ ಪತ್ರಕರ್ತರಿದ್ದಾರೆ. ನಮ್ಮ ಸುದ್ದಿ ಬಿಡುಗಡೆ ಸಂಪಾದಕರಾಗಿರುವ ಶಿವಾನಂದ್ ಸರ್ ಅವರು ಇದ್ದಾರೆ. ಹಾಗೆ ತುಂಬ ಜನ ಇವತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಮುಖ್ಯಸ್ಥರು, ಶಾಲಾ SDM ಕಾಲೇಜಿನ ಹಾಗೆ ಬೇರೆ ಬೇರೆ ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ನಮಗೆ ಇವತ್ತೊಂದು ಹೆಮ್ಮೆ ಏನಂತಂದರೆ ಪತ್ರಿಕಾ ದಿನಾಚರಣೆ ಇವತ್ತು ಇಡೀ ರಾಜ್ಯದಲ್ಲಿ ಜುಲೈ 1ಕ್ಕೆ ಮತ್ತು ಜುಲೈ ತಿಂಗಳಲ್ಲಿ ಒಂದು ಆಚರಣೆಯನ್ನು ಮಾಡ್ತೇವೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮೊನ್ನೆ ಗಾಂಧಿ ಭವನ ಬೆಂಗಳೂರಲ್ಲಿ ಇದರ ಉದ್ಘಾಟನೆಯನ್ನು ರಾಜ್ಯ ಮಟ್ಟದಲ್ಲಿ ಮಾಡಿದರು. ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಮಂಗಳೂರು ಪೊಲೀಸ್ ಆಯುಕ್ತರಾಗಿರುವ ಸುಧೀರ್ ಕುಮಾರ್ ರೆಡ್ಡಿ ಅವರು ಉದ್ಘಾಟನೆಯನ್ನು ಮಾಡಿದರು. ಇವತ್ತು ಮಂಗಳೂರು ಸಮಾಚಾರ ಎಂಬ ಪತ್ರಿಕೆ 1843 ಜುಲೈ 1ರಂದು ಆರಂಭ ಆಯಿತು. ಆ ಸಂದರ್ಭದಲ್ಲಿ ಮೊದಲ ಕನ್ನಡ ಪತ್ರಿಕೆ ಆರಂಭವಾಗಿರೋದು ಮಂಗಳೂರಲ್ಲಿ. ಹಾಗಾಗಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮಗಳು ಬೇರೆ ಬೇರೆ ದಿನಗಳಂದು ಆಚರಣೆಯನ್ನು ಮಾಡ್ತೇವೆ. ಹಾಗಾಗಿ ನಮಗೆ ಒಂದು ಹೆಮ್ಮೆ ಇದೆ. ಮಂಗಳೂರು ಸಮಾಚಾರ ಇವತ್ತು ಮಂಗಳೂರಿನ ನಮ್ಮ ಜಿಲ್ಲೆಯಲ್ಲಿ ಆರಂಭಗೊಂಡಿರುವುದರಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಪ್ರತಿ ತಾಲೂಕಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಮಂಗಳವಾರ ನಾಳೆ 7 ತಾರೀಕಿಗೆ ಸುಳ್ಯದಲ್ಲಿ ಇದೆ, 9 ತಾರೀಕಿಗೆ ಸುಬ್ರಹ್ಮಣ್ಯದಲ್ಲಿದೆ, ಮುಲ್ಕಿಯಲ್ಲಿದೆ, 10 ತಾರೀಕಿಗೆ ನಮ್ಮ ಮಂಗಳೂರಲ್ಲಿ ಇನ್ನೊಂದು ಕಾಲೇಜಿನಲ್ಲಿ ಪತ್ರಿಕಾ ದಿನಾಚರಣೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ಪತ್ರಿಕೋದ್ಯಮವನ್ನು ಇವತ್ತು ನಮ್ಮ ರಾಜ್ಯದಲ್ಲಿ ಅದಕ್ಕೂ ಕನ್ನಡ ಪತ್ರಿಕೋದ್ಯಮಕ್ಕೆ ಒಂದು ಹೊಸ ದಾರಿಯನ್ನು ಕೊಟ್ಟ ಒಂದು ಪತ್ರಿಕೆ ಇದ್ದರೆ ಅದು ಮಂಗಳೂರು ಸಮಾಚಾರ. ಹಾಗಾಗಿ ಅದು ಆರಂಭವಾದ ದಿನವನ್ನು ಇವತ್ತು ಮಂಗಳೂರು
ಸಮಾಚಾರ ರಾಜ್ಯದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಪ್ರತಿ ವರ್ಷ ಜುಲೈ 1ರಂದು ಆಚರಣೆಯನ್ನು ಮಾಡ್ತೇವೆ. ವಿಶೇಷವಾಗಿ ನಾವು ಇಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಮುಂದಿನ ಭಾವಿ ಯಾರು ಪತ್ರಕರ್ತರಿದ್ದಾರೆ ಅವರಿಗೆ ತರಬೇತಿಯನ್ನು ಹಾಗೆ ಅವರಿಗೆ ಉಪನ್ಯಾಸವನ್ನು ನೀಡುವ ಕಾರ್ಯಕ್ರಮಗಳನ್ನು ಕೂಡ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ಇವತ್ತು ವಿಶೇಷವಾಗಿ ಸಂದೀಪ್ ಜೈನ್ ಅವರು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಉಪನ್ಯಾಸವನ್ನು ಕೊಡಲಿಕ್ಕಿದ್ದೇವೆ. ಮತ್ತು ನಾನು ಈ ಪತ್ರಕರ್ತರು ಮತ್ತು ಪತ್ರಿಕೋದ್ಯಮ ಯಾವ ದಾರಿಯಲ್ಲಿ ನಡೀತಾ ಇದೆ, ನಾವು ಇವತ್ತು ವಿಶ್ವವನ್ನೇ ಬೆರಗುಗೊಳಿಸುವಷ್ಟು ನಮ್ಮ ಪತ್ರಿಕೋದ್ಯಮ ಮುಂದುವರಿದೆ. ನಾನು ನಿಮ್ಗೆ ಹೇಳ್ಬೇಕು, ನಾನು ವೈಯಕ್ತಿಕವಾಗಿ ನಾನು 2000ರಲ್ಲಿ ಉದಯ ಟಿ ವಿಯಲ್ಲಿ ಸೇರುವಾಗ ನಾನು ಇಲ್ಲಿ ಬೆರಳೆಣಿಕೆ ಸಂಖ್ಯೆ ಪತ್ರಕರ್ತರು ಮಾತ್ರ ಇದ್ದರು. ಹಾಗೆ ಇರುವುದು ಒಂದೇ ದೂರದರ್ಶನ ಬಿಟ್ಟರೆ ಕನ್ನಡದ ಮೊದಲ ಉಪಗ್ರಹ ಚಾನಲ್ ಅಂದರೆ ಉದಯ ಟಿ ವಿ. ಇವತ್ತು ಎಷ್ಟು ಬದಲಾವಣೆ ಆಗಿದೆ ಅಂದರೆ ಇವತ್ತು ಪತ್ರಿಕೋದ್ಯಮ ಮತ್ತು ಪತ್ರಕರ್ತರು ಯಾವ ರೀತಿಯಲ್ಲಿ ಇವತ್ತು ನಾವು ಉದಯ ಟಿ ವಿಯಲ್ಲಿ ನಾನು ಕೆಲಸ ಮಾಡುವಾಗ ಇಲ್ಲಿ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸುದ್ದಿಗಳು ಇವತ್ತು ಧರ್ಮಸ್ಥಳದಲ್ಲಿ ಯಾವುದೇ ಕಾರ್ಯಕ್ರಮ ಆದರೆ ಅದನ್ನು ನಾವು ಒಂದು ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡಿ ಆ ದಿನ ರಾತ್ರಿ KSRTC ಬಸ್ಸಿನಲ್ಲಿ ಬೆಂಗಳೂರಿಗೆ ಕಳಿಸಿಕೊಡುವ ವ್ಯವಸ್ಥೆಗಳು ಇದ್ದವು. ಇವತ್ತು ಬಂದ ಸುದ್ದಿಗಳು, ಇವತ್ತು ನಾವು ರೆಕಾರ್ಡ್ ಮಾಡಿದ ಸುದ್ದಿಗಳು ನಾಳೆ ಅದನ್ನು ಪ್ರಸಾರ ಮಾಡ್ತಾ ಆಗ್ತಾಯಿತ್ತು. ಬೆಳಿಗ್ಗೆ ಉದಯ ಟಿ ವಿಯಲ್ಲಿ 7 ಗಂಟೆಗೆ, ಹಾಗೆ ಮಧ್ಯಾಹ್ನ ಬೆಳಿಗ್ಗೆ 7ವರೆಗೆ, ಮಧ್ಯಾಹ್ನ 1 ಗಂಟೆಗೆ ಮತ್ತು ರಾತ್ರಿ 8:30 ಗಂಟೆಗೆ ಉದಯ ಟಿ ವಿಯಲ್ಲಿ ಸುದ್ದಿಗಳು ಪ್ರಸಾರ ಆಗ್ತಾಯಿತ್ತು. ಆಗ ಸುದ್ದಿ 24x7 ಚಾನಲ್ಗಳು ಇರಲಿಲ್ಲ. ಹಾಗಾಗಿ ನಾವೇನು ಕೊಟ್ಟಿದ್ದೇವೆ, ಬ್ರೇಕಿಂಗ್ ಸುದ್ದಿಯ ಅಬ್ಬರ ಇರಲಿಲ್ಲ. ನಾವೇನು ಸುದ್ದಿಯನ್ನು ಕೊಡ್ತೇವೆ ಅದೇ ಸುದ್ದಿ ಆಗಿತ್ತು. ನಮ್ಮದು ರಾತ್ರಿ 8:30 ಗಂಟೆಗೆ ಯಾವುದೋ ಒಂದು ಸುದ್ದಿ ಬಂತಂತೆ ಅಂತ ಹೇಳಿದರೆ ಆ ಊರಿಗೆ ಗೊತ್ತಾಗಿರೋದು ಅವತ್ತು ಆ ಸುದ್ದಿ ಏನಿದೆ ಉದಯ ಟಿ ವಿಯಲ್ಲಿ ಬಂದ ಸುದ್ದಿಯಿಂದಾಗಿ ಮಾತ್ರ. ಮತ್ತು ETV ವಾಹಿನಿ ಬಂತು. ಹಾಗಾಗಿ ಆರಂಭದ ದಿನಗಳಲ್ಲಿ ಇವತ್ತು ದೃಶ್ಯ ಮಾಧ್ಯಮ ಯಾವ ರೀತಿಯಲ್ಲಿ ಜನರನ್ನು ಮುಟ್ಟುತ್ತಿತ್ತು ಮತ್ತು ಯಾವ ರೀತಿಯಲ್ಲಿ ಅವರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿ ಆಗ್ತಾ ಇತ್ತು ಅಂತೇಳಿ ನಾನು ಉದಯ ಟಿ ವಿಯಲ್ಲಿ ಇಲ್ಲಿ ಸೇರುವಾಗ ನನಗೆ ಗೊತ್ತಿದೆ. ನಾವು ಇಲ್ಲಿಯ ಸುದ್ದಿಗಳನ್ನು ಕಳಿಸುವಾಗ ನಾನು ನನ್ನ ಅನುಭವವನ್ನು ಹೇಳೋದು ಯಾವ ರೀತಿಯಲ್ಲಿ ಪತ್ರಿಕೋದ್ಯಮ ಇತ್ತು ಅಂತೇಳಿ. ನಾನು ಮಂಗಳೂರಿಗೆ ವರದಿಗಾರನಾಗಿ ಸೇರುವಾಗ ಒಂದು ಮಳೆಗಾಲ ಜೂನ್ 10 ತಾರೀಕಿಗೆ ನಾನು ಸೇರಿದ್ದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಯಾವತ್ತೂ ಕೂಡ ಈಗ ನಾವು ನೋಡ್ತೇವೆ ಯಾವ ರೀತಿಯ ಮಳೆ ಇದೆ, ಆಗ ಯಾವ ರೀತಿಯ ಮಳೆ ಇತ್ತು ಅಂತೇಳಿ. ನಾವು ಕೊಟ್ಟ ಸುದ್ದಿ ಪ್ರತಿ ಹಂತದಲ್ಲೂ ಕೂಡ ಪ್ರತಿ ಇದರಲ್ಲೂ ಕೂಡ ಅದೊಂದು ಸುದ್ದಿ ನಿಖರವಾಗಿ ಸುದ್ದಿಗಳನ್ನು ಕೊಡ್ತಾ ಇದ್ದೆವು. ಅದು ಒಂದೊಮ್ಮೆ ಏನಾಯಿತು, ನಾನು ಕೆಲಸವನ್ನು ಮುಗಿಸಿ ಬಸ್ಸಲ್ಲಿ ಬರುವಾಗ ಗುಂಡ್ಯದಲ್ಲಿ ಮಳೆ ಬಂತು. ಅದನ್ನು ನೋಡಿ ನಾನು ಸುದ್ದಿಯನ್ನು ಕೊಟ್ಟೆ. ಗುಂಡ್ಯದಲ್ಲಿ ಭಾರಿ ಮಳೆ, ಮಂಗಳೂರಲ್ಲಿ ಭಾರಿ ಮಳೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಅಂತೇಳಿ. ಬಸ್ಸು KSRTC ಬಿಜೈ ತಲುಪುವಾಗ ಮಂಗಳೂರು 9 ಗಂಟೆ, ಫುಲ್ಲು ಬಿಸಿಲು. ಹರೀಶರವರು ನಮ್ಮ ಆಫೀಸಿಗೆ ಯಾರೋ ಫೋನ್ ಮಾಡಿ ಹೇಳಿದರು, ನಿಮ್ಮ ಟಿ ವಿಯಲ್ಲಿ ಮಳೆ ಅಂತ ಬರ್ತಾ ಇದೆ, ಇಲ್ಲಿ ಬಿಸಿಲಿದೆ ಅಂತ. ಯಾಕೆಂದರೆ ನಮಗೆ ಆಗ ಗೊತ್ತಾಯಿತು ನಾವು ಕೊಡುವ ಸುದ್ದಿ ಎಷ್ಟು ನಿಖರವಾಗಿ ಇರಬೇಕು ಅಂತೇಳಿ. ನಾವು ಕೊಡೋದಾದರೆ ಮಂಗಳೂರಲ್ಲಿ ಎಲ್ಲಿ ಮಳೆ ಬರ್ತಾ ಇದೆ ಆ ಪರಿಸ್ಥಿತಿ ಬಂದಿದೆ ಈಗ. ಮಳೆಯ ಒಂದು ಸನ್ನಿವೇಶ ಕೂಡ ಬದಲಾಗ್ತಾ ಇದೆ. ಹಾಗಾಗಿ ನಾವು ಪತ್ರಿಕೋದ್ಯಮದಲ್ಲಿ ಇದ್ದವರು ವಿಶೇಷವಾಗಿ ಈ ಸುದ್ದಿಗಳ ಬಗ್ಗೆ ಭಾಳಷ್ಟು ಎಚ್ಚರಿಕೆಯಿಂದ ಈಗ ನಾವು ನೋಡ್ತೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಯಾವುದು ಸುದ್ದಿಯಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ತುಂಬ ಅನಾಹುತಗಳು ಕೂಡ ಆಗ್ತಾಯಿದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡ್ತದೆ ಅಂತ ಹೇಳಿದರೆ ಒಂದು ಕೃತಕ ಸುದ್ದಿ ನಮ್ಮನ್ನು ಎಲ್ಲರನ್ನ ಇವತ್ತು ಬೆರಗುಗೊಳಿಸುವ ಕೆಲಸಗಳನ್ನು ಮಾಡ್ತಾ ಇದೆ. ಹಾಗಾಗಿ ಇವತ್ತು ಸುದ್ದಿಯ ಕ್ರೆಡಿಬಿಲಿಟಿ, ನೈಜತೆ ಎಷ್ಟಿದೆ ಎಂಬುದನ್ನು ನಾವು ಸ್ವತಃ ಪತ್ರಕರ್ತರಾಗಿ ನಾವು ಭಾಳಷ್ಟು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ದೃಶ್ಯ ಮಾಧ್ಯಮ ಇರಲಿ, ಸುದ್ದಿ ಮಾಧ್ಯಮದಿಂದಾಗಲಿ ಅಷ್ಟೊಂದು ನಮಗಿಲ್ಲ. ಆದರೆ ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾಗಳು, ಸಾಮಾಜಿಕ ಮಾಧ್ಯಮಗಳನ್ನು ಇವತ್ತು ಅದಕ್ಕೆ ತನ್ನದೇ ಆದ ಕ್ರೆಡಿಬಿಲಿಟಿ ಇಲ್ಲ. ನಾವು ನೋಡ್ತೇವೆ, ನಿನ್ನೆ ಜಿಲ್ಲಾಧಿಕಾರಿಯವರು ರಜೆ ಕೊಟ್ಟಿದ್ದಾರೆ ಅಂತೇಳಿ ಜಿಲ್ಲಾಧಿಕಾರಿಯವರ ಆದೇಶವನ್ನೇ ಒಂದು ತಿದ್ದುಪಡಿ ಮಾಡಿ ನಿನ್ನೆ ರಾತ್ರಿ 7 ಗಂಟೆಯಿಂದ 9 ಗಂಟೆಗೆ ನಮ್ಮ ಮೊಬೈಲಿಗೆ ಪುರ್ಸೊತ್ತೇ ಇಲ್ಲ. ಹೌದು ಸರ್, ರಜೆ ಇದೆ, ಜಿಲ್ಲಾಧಿಕಾರಿಯವರು ರಜೆ ಕೊಟ್ಟಿದ್ದಾರೆ. ಯಾರೋ ಒಬ್ಬರು ಅದನ್ನು ಕಿಡಿಗೇಡಿಗಳಂತಲೇ ಹೇಳಬೇಕು, ಅದನ್ನು ಡೇಟನ್ನು ಬದಲಾವಣೆ ಮಾಡಿದರು. 3 ತಾರೀಕಿಗೆ ಇರುವ ರಜೆಯನ್ನು ತಿದ್ದುಪಡಿ 4 ತಾರೀಕಿಗೆ. ನಮ್ಮ ಕೆಲವು ಸೋಷಿಯಲ್ ಮೀಡಿಯಾಗಳು ಅದರಲ್ಲೂ ಕೂಡ ವೆಬ್ಸೈಟಿನವರು ಅದನ್ನು ಶಾಲಾ ಕಾಲೇಜುಗಳಿಗೆ ರಜೆ ಅಂತ ಹೇಳಿದರು. ಇವತ್ತು ಎಷ್ಟೋ ಜನ ಪೋಷಕರು, ವಿದ್ಯಾರ್ಥಿಗಳು ಇವತ್ತು ಕೆಲವು ಶಾಲೆಗಳಲ್ಲಿ ಎಕ್ಸಾಮ್ ಇತ್ತು, ಮಕ್ಕಳು ಭಾರಿ ಖುಷಿಯಲ್ಲಿದ್ದರು ರಜೆ ಸಿಗ್ತದೆ ಅಂತೇಳಿ. ಆದರೆ ಆ ಸುಳ್ಳು ಸುದ್ದಿಗಳು ಇವತ್ತು ಜನರನ್ನು ಒಂದು ವಿದ್ಯಾರ್ಥಿಗಳನ್ನು ಯಾವ ರೀತಿಯಲ್ಲಿ ಇವತ್ತು ಗೊಂದಲಗಳನ್ನು ಸೃಷ್ಟಿ ಮಾಡ್ತದೆ. ಹಾಗಾಗಿ ಇವತ್ತು ಪತ್ರಿಕೋದ್ಯಮ
ಸಾಕಷ್ಟು ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ಅದರಲ್ಲೂ ಕೂಡ ಸಾಮಾಜಿಕ ಮಾಧ್ಯಮಗಳು ಮತ್ತು ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಸುದ್ದಿಗಳು ಕೂಡ ನಮ್ಮನ್ನು ದೊಡ್ಡ ಸವಾಲುಗಳನ್ನು ಎದುರಿಸ್ತಾ ಇದ್ದೇವೆ. ನಾವು ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಒಂದು ದೊಡ್ಡ ಸವಾಲು ಅದು ಆಗಿದೆ. ಹಾಗಾಗಿ ನಾವು ಮುಖ್ಯವಾಗಿ ಪತ್ರಕರ್ತರು ಈ ನಿಟ್ಟಿನಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಕಾರ್ಯಾಗಾರಗಳನ್ನು ಮೂಡಿಸುವ ಮೂಲಕ ಜನರಲ್ಲೂ ಕೂಡ ಒಳ್ಳೆಯ ಒಂದು ಪತ್ರಕರ್ತರ ಬಗ್ಗೆ, ಪತ್ರಿಕೋದ್ಯಮದ ಬಗ್ಗೆ ಒಂದು ಒಳ್ಳೆಯ ಭಾವನೆಯನ್ನು ಮೂಡಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಇದರೊಟ್ಟಿಗೆ ನಾನು ವಿಶೇಷವಾಗಿ ನಮ್ಮ ತಾಲೂಕಿನ ಪತ್ರಕರ್ತರ ಸಂಘಕ್ಕೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಇವತ್ತು ತುಕಾರಾಮ್ ಅವರು, ಇಂದಿನ ನಮ್ಮ ಜಿಲ್ಲಾ ಕಾರ್ಯಕರ್ತ ಭುವನೇಶ್ ಅವರು ಕೂಡ ಬೆಳ್ತಂಗಡಿ ತಾಲೂಕಿನ ಬಗ್ಗೆ ಆಗಾಗ ನಮ್ಮ ಸಭೆಯಲ್ಲಿ ಪ್ರಸ್ತಾವವನ್ನು ಮಾಡ್ತಾ ಇದ್ದಾರೆ. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಪತ್ರಿಕೋದ್ಯಮ ಒಂದು ಪತ್ರಿಕಾ ದಿನಾಚರಣೆಗಳ ಶುಭಾಶಯವನ್ನು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದ. ವಂದನೆಗಳು ಮಾನ್ಯ ಶ್ರೀನಿವಾಸ ನಾಯ್ಕ ಅವರಿಗೆ. ಕಾರ್ಯಸೂಚಿಯಲ್ಲಿ ಒಂದು ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ತಾ ಇದೀಗ ಇವತ್ತಿನ ಅತ್ಯಂತ ಮುಖ್ಯವಾದ ಭಾಗ ಸಂದೇಶ. ನಮ್ಮ ಈ ವರ್ಷದ ಕಾರ್ಯಕ್ರಮ, ಈ ಉಪನ್ಯಾಸವನ್ನು ನಡೆಸಿಕೊಡುವವರು ಮಾನ್ಯ ಸಂದೇಶ್ ಜೈನ್ ಅವರು, ದಾಂಡೇಲಿಯ ಪತ್ರಕರ್ತರ ಸಂಘದ ಅಧ್ಯಕ್ಷರು, ನಮ್ಮ ಬೆಳ್ತಂಗಡಿ ತಾಲೂಕಿನ ನಡಗ್ರಾಮದವರು. ಅವರ ಪರಿಚಯವನ್ನು ಈ ಸಭೆಗೆ ಸಂಕ್ಷಿಪ್ತವಾಗಿ ಮಾಡಲಿಕ್ಕಿರೋರು ಹಿರಿಯ ಪತ್ರಕರ್ತರಾಗಿರುವಂಥ BS ಕುಲಾಲ್ ಅವರು. ಆತ್ಮೀಯರೇ, ಇಂದಿನ ಈ ಸಮಾರಂಭದಲ್ಲಿ ಉಪನ್ಯಾಸ ನೀಡಲಿರುವ ಸಂದೇಶ್ ಎಸ್ ಜೈನ್ ಅವರ ಪರಿಚಯವನ್ನು ಈ ಸಭೆಗೆ ಮಾಡಲು ಸಂತೋಷ ಪಡ್ತೇನೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ಮಾತಿನಂತೆ ಸಂದೇಶ್ ಅವರು ದಾಂಡೇಲಿಯಲ್ಲಿ ಬಹಳಷ್ಟು ಸಾಧನೆ ಮಾಡಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಹೆಸರನ್ನು ಒಂದು ಕೀರ್ತಿ ಪಾತ್ರಕ್ಕೆ ಆರಿಸಿದ್ದಾರೆ. ಇಲ್ಲಿ ವೇದಿಕೆಯಲ್ಲಿ ಕುಳಿತ ಎಲ್ಲರಿಗಿಂತ ಪ್ರಾಯದಲ್ಲಿ ಸಣ್ಣವರು, ಆದರೆ ಅವರ ಸಾಧನೆ ಬಹಳಷ್ಟಿದೆ. ಅದನ್ನು ನಾನು ಸ್ವಲ್ಪ ಸಮಯದ ಅವಕಾಶ ಇದರಿಂದ ಶಾರ್ಟ್ ಆಗಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸಂದೇಶ್ ಎಸ್ ಜೈನ್ ಅವರು ಬೆಳ್ತಂಗಡಿ ತಾಲೂಕಿನವರು ಎಂಬುದು ಹೆಚ್ಚಿನ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಕೆಲವರಿಗೆ ನಮ್ಮ ಇಲ್ಲಿ ಎಜುಕೇಷನ್ ಎಲ್ಲ ಮಾಡಿದವರು ಅವರು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಬೆಳ್ತಂಗಡಿ ಕನ್ಯಾಡಿ ಫಸ್ಟ್ ಗ್ರಾಮದ ಸುರಕ್ಯಗುತ್ತು ನಾಭಿರಾಜ್ ಜೈನ್ ಮತ್ತು ಶ್ರೀಮತಿ ಶಶಿಕಲಾ ಜೈನ್ ಇವರ ಪುತ್ರ. ಪ್ರಸ್ತುತ ಅವರು ದಾಂಡೇಲಿಯಲ್ಲಿ ವಾಸ್ತವ್ಯವಿದ್ದಾರೆ. ಇವರು BA ಪದವೀಧರರು, ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮವನ್ನು ಪಡೆದಿದ್ದಾರೆ. ಕಾಲೇಜು ಪದವಿ ಶಿಕ್ಷಣ ಪಡೆಯುವವರೆಗಲೇ ಅವರು ನಮ್ಮ ಸ್ಥಳೀಯ ಪತ್ರಿಕೆಗಳಲ್ಲಿ ಹವ್ಯಾಸಿ ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾತೃಶ್ರೀ ಶ್ರೀಮತಿ ಹೇಮಾವತಿ ಹೆಗ್ಡೆ ಅವರ ಆಪ್ತ ಸಹಾಯಕರಾಗಿ ಕೆಲ ವರ್ಷ ಅವರು ಕಾರ್ಯನಿರ್ವಹಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪ್ರಕಟಗೊಳ್ಳುತ್ತಿರುವ ನಿರಂತರ ಮಾಸಪತ್ರಿಕೆಯ ಉಪಸಂಪಾದಕರಾಗಿಯೂ ಸಹ ಅವರು ಸೇವೆ ಸಲ್ಲಿಸಿದ್ದಾರೆ. ಪ್ರಸಕ್ತ ಉದಯವಾಣಿ ಪತ್ರಿಕೆಯ ವರದಿಗಾರರಾಗಿ ದಾಂಡೇಲಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗಾಗಲೇ ಅವರು ಪಬ್ಲಿಕ್ ಆ್ಯಪ್, ಹೊಸದಿಗಂತ, ನುಡಿಸಿರಿ, ಸಿರಿಸಿ ಸಮಾಚಾರ, ಈ ಉತ್ತರ ಕನ್ನಡ ಪತ್ರಿಕೆ ವರದಿಗಾರರಾಗಿಯೂ ಈ ಹಿಂದೆ ಅವರು ಸೇವೆ ಸಲ್ಲಿಸಿದ್ದಾರೆ. ದಾಂಡೇಲಿಯ ದೇಶಪಾಂಡೆ ಅಥಾರಿಟಿ ಸಂಸ್ಥೆಯಲ್ಲಿ ಯೋಜನಾಧಿಕಾರಿಯಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಮೈರಾಂಡ ಸಂಸ್ಥೆಯಲ್ಲಿ ದಾಂಡೇಲಿ ಮತ್ತು ಘಟಪ್ರಭದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ಅವರು ಒಂದು ಸ್ವಂತವಾಗಿ ಸಂದೇಶ್ ನ್ಯೂಸ್ ವಾಹಿನಿ ಒಂದು ಯೂಟ್ಯೂಬ್ ಚಾನಲನ್ನು ಅವರು ದಾಂಡೇಲಿ ಆರಂಭಿಸಿ ಅದರ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಲವಾರು ಮಂದಿಗೆ ಅವರು ಈ ವಾಹಿನಿಯಲ್ಲಿ ಉದ್ಯೋಗವನ್ನು ಸಹ ನೀಡಿದ್ದಾರೆ. ಇವರು ಪತ್ರಿಕೆ ಮೂಲಕ ದಾಂಡೇಲಿಯಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ತಮ್ಮ ಲೇಖನದ ಮೂಲಕ ಬೆಳಕು ಚೆಲ್ಲಿಸಿದ್ದಾರೆ. ಅದರ ಸಾಧನೆ ಪಟ್ಟಿ ದೊಡ್ಡದಿದೆ, ಆದರೆ ನಾನು ಸಂಕ್ಷಿಪ್ತವಾಗಿ ಸಭೆಯ ಮುಂದಿಡ್ತಿದ್ದೇನೆ. ದಾಂಡೇಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಲ್ಲಿ 49 ಮಂದಿ ಕಾರ್ಮಿಕರನ್ನು ನಿಯೋಜನೆಯಿಂದ ಅವರು ತೆರವುಗೊಳಿಸಿದಾಗ ಅದರ ಬಗ್ಗೆ ಅವರು ಪತ್ರಿಕೆಯಲ್ಲಿ ವರದಿ ಮಾಡಿ 49 ಕಾರ್ಮಿಕರನ್ನು ಈ ಸಂಸ್ಥೆಯವರು ಪುನಃ ಮರು ನೇಮಕ ಮಾಡಿದಂಥ ಕೀರ್ತಿ ಅವರಿಗೆ, ಸಂದೇಶ ಅವರಿಗೆ ಸಲ್ಲಿಸ್ತದೆ. ಸ್ಥಗಿತಗೊಂಡಿದ್ದ ಶ್ರೇಯಸ್ ಕಾರ್ಖಾನೆಯನ್ನು ಪ್ರಾರಂಭಿಸಲು ಸರಣಿ ಸುದ್ದಿ ಮಾಡಿ ಕೆಲಸ ಕಳೆದುಕೊಂಡ ಸುಮಾರು 400ಕ್ಕೂ ಮಿಕ್ಕ ಕಾರ್ಮಿಕರನ್ನು ಅವರು ಸಂಸ್ಥೆಯವರು ಪುನಃ ಅವರ ಸಂಸ್ಥೆಗೆ ತೆಕ್ಕೊಂಡಂಥ ಒಂದು ವರದಿಯನ್ನು ಸಹ ಅವರು ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಸಂಕಷ್ಟದಲ್ಲಿದ್ದ ಸರ್ಕಸ್ ಕಂಪನಿಯ ಕಲಾವಿದರ ಜೀವನಕ್ಕಾಗಿ ತಮ್ಮ ಉದಯವಾಣಿ ಪತ್ರಿಕೆ ಹಾಗೂ ತಮ್ಮ ವಾಹಿನಿಯ ಮೂಲಕ ವರದಿಯನ್ನು ಮಾಡಿ ಸಾಮಾಜಿಕ ಜಾಲತಾಣಗಳ ಮೂಲಕ ಇದನ್ನು ಪ್ರಸಾರ ಮಾಡಿ ಸುಮಾರು 4.5 ಲಕ್ಷ ರೂಪಾಯಿ ಅನ್ನು ಸಂಗ್ರಹ ಮಾಡಿ ಸಾರ್ವಜನಿಕನ ದೇಣಿ ಸಂಗ್ರಹ ಮಾಡಿ ಈ ಕಲಾವಿದರಿಗೆ ಅವರು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಬ್ಲಡ್ ಕ್ಯಾನ್ಸರ್ನ ಬಳಲುತ್ತಿದ್ದ ಬಾಲಕಿಯ ಶಸ್ತ್ರಚಿಕಿತ್ಸೆ ಮತ್ತು ವೈದ್ಯಕೀಯ ವೆಚ್ಚಕ್ಕಾಗಿ ಸಾಮಾಜಿಕ ಜಾಲತಾಣ ಹಾಗೂ ತಮ್ಮ ವಾಹಿನಿಯ ಮೂಲಕ ಅಭಿಯಾನ ನಡೆಸಿ ಸುಮಾರು
8.5 ಲಕ್ಷ ರೂಪಾಯಿಯನ್ನು ಸಂಗ್ರಹ ಮಾಡಿ ಅವರ ಚಿಕಿತ್ಸೆಗೆ ನೀಡಿದ್ದಾರೆ. ದಾಂಡೇಲಿಯ ಕಾರ್ಮಿಕರೊಬ್ಬರು ಮಂಗಳೂರಿನ ಆಸ್ಪತ್ರೆಯಲ್ಲಿ ದಾಖಲಿಸಿದ ಸಂದರ್ಭದಲ್ಲಿ ಅವರ ವೈದ್ಯಕೀಯ ವೆಚ್ಚಕ್ಕಾಗಿ ಸಹ ಇದೇ ರೀತಿಯ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ವರದಿಯನ್ನು ಮಾಡಿ ಸುಮಾರು 2 ಲಕ್ಷ ರೂಪಾಯಿಯನ್ನು ಸಾರ್ವಜನಿಕ ಸಂಗ್ರಹ ಮಾಡಿ ಅವರ ಚಿಕಿತ್ಸಾ ವೆಚ್ಚವನ್ನು ಭರಿಸಿದ್ದಾರೆ. ಇನ್ನೊಂದು ವಿಶೇಷ ಸಂಗತಿ ಅಂದರೆ ಅವರು ಈ ಸುಮಾರು 80 ಮಂದಿಗೆ ಅವರ ರಕ್ತ ಅಗತ್ಯ ಇದ್ದವರಿಗೆ ಸುಮಾರು 80 ಮಂದಿಗೆ ರಕ್ತವನ್ನು ಬೇರೆ ಬೇರೆ ಕಡೆಯಿಂದ ಸಂಗ್ರಹಿಸಿ ಅವರ ಚಿಕಿತ್ಸೆಗೆ ನೆರವು ನೀಡಿದ್ದಾರೆ. ಇದಲ್ಲದೆ ಆಣೆ ಮಾವುತರಾಗಿ ಸಲ್ಲಿಸುತ್ತಿರುವ ಕಾಯಂ ಮಾವುತರನ್ನು ಕಾಯಂ ಮಾಡಬೇಕಂತೇಳಿ ಅವರು ತಮ್ಮ ವಾಹಿನಿಯ ಮೂಲಕ ಅನೇಕ ಬಾರಿ ನ್ಯೂಸ್ ವರದಿಯನ್ನು ಮಾಡಿ ಅದನ್ನು ಸಚಿವರ ಗಮನಕ್ಕೆ ಸೆಳೆದು ಅಲ್ಲಿ ಅವರನ್ನು ನೇಮಕ ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ. ಇಷ್ಟು ಸಾಧನೆಗಳಿದೆ, ಇನ್ನೂ ಅನೇಕ ಸಾಧನೆಗಳಿವೆ. ಇವರೊಬ್ಬ ಉತ್ತಮ ನಾಟಕ ಕಲಾವಿದ ಮತ್ತು ಯಕ್ಷಗಾನ ಕಲಾವಿದರು ಸಹ ಆಗಿದ್ದಾರೆ. ಅನೇಕ ಕಡೆ ಕಾರ್ಯಕ್ರಮವನ್ನು ಸಹ ನೀಡಿದ್ದಾರೆ. ಅಲ್ಲದೆ ಸುಮಾರು 10 ತುಳು ನಾಟಕವನ್ನು ರಚನೆ ಮಾಡಿದ್ದಾರೆ. 2 ಕನ್ನಡ ನಾಟಕಗಳು ಸಹ ರಚನೆಯಾಗಿ ಅನೇಕ ಕಡೆಗಳಲ್ಲಿ ಅದು ಪ್ರದರ್ಶನ ಕಂಡಿದೆ. ಇದಲ್ಲದೆ ಅವರು ಭಾಷಣಕಾರರಾಗಿ, ಅಂಕಣಕಾರರಾಗಿ ಹಾಗೂ ಕಾರ್ಯಕ್ರಮ ನಿರೂಪಕರಾಗಿಯೂ ತಮ್ಮ ತೊಡಗಿಸಿಕೊಂಡಿದ್ದು ದಾಂಡೇಲಿಯಲ್ಲಿ ಬೆಳ್ತಂಗಡಿಯ ಕೀರ್ತಿ ಪತಾಕೆಯನ್ನು ಆರಿಸಿದ ಸಂದೇಶ ಎಸ್ ಜೈನ್ ಅವರು. ಇದಲ್ಲದೆ ಅವರು ಈಗ ದಾಂಡೇಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ಜೈನ ಸಮಾಜ ಸೇವಾ ಟ್ರಸ್ಟ್ ದಾಂಡೇಲಿ ಇದರ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀ ಗಣೇಶ ಹಿಂದೂ ಮುಸ್ಲಿಂ ಕ್ರೈಸ್ತ ಯುವಕ ಮಂಡಳ ದಾಂಡೇಲಿ ಇದರ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಧರ್ಮಪತ್ನಿ ಶ್ರೀಮತಿ ಪದ್ಮಶ್ರೀ ಎಸ್ ಜೈನ್, ಪುತ್ರ ಶಿವೋಗ್ ಎಸ್ ಜೈನ್, ಪುತ್ರಿ ಮೌಲಿ ಎಸ್ ಜೈನ್ ಜೊತೆ ಸುಖ ಸಂಸಾರವನ್ನು ಹೊಂದಿದ್ದಾರೆ. ಇಷ್ಟೇ ಇಲ್ಲಿ ನನ್ನ ಪರಿಚಯವನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ನಮ್ಮ ಈ ವರ್ಷದ ಪತ್ರಿಕಾ ದಿನಾಚರಣೆಯ ಉದ್ಘಾಟಕರಾಗಿರುವ ಸನ್ಮಾನ್ಯ ಶಾಸಕರಾಗಿರುವ ಹರೀಶ್ ಪೂಂಜಾ ಅವರು ಈಗಾಗಲೇ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ನಮ್ಮ ಸಂಸ್ಥೆಯ ಬಗ್ಗೆ, ಸಂಘಟನೆ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರೋರು. ನಮಗೆ ಸ್ವಂತ ಕಟ್ಟಡ ಮತ್ತು ಜಾಗ ಖರೀದಿಯ ಬಗ್ಗೆ ನಮ್ಮ ಸದಸ್ಯರಿಗಿಂತಲೂ ಹೆಚ್ಚು ಕಾಳಜಿಯನ್ನು ವಹಿಸಿರ್ತಕ್ಕಂಥವ್ರು ಅವರು ಅನ್ನೋದನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನೆನಪಿಸಿಕೊಳ್ತಾ, ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆ ಬಂದಾಗಲೂ ಕೂಡ ಆ ವಿಚಾರವನ್ನು ಮತ್ತೆ ಮತ್ತೆ ನೆನಪಿಸ್ತಾ ಇರ್ತಾರೆ ಅವರು. ಮುಂದಕ್ಕೆ ನಾವು ಅದನ್ನು ಕಾರ್ಯರೂಪಕ್ಕೆ ತರುವ ಹಂತಕ್ಕೆ ನಾವು ಈಗಾಗಲೇ ಬಂದಿದ್ದೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಅವರ ಗಮನಕ್ಕೆ ತರ್ತಾ, ಸಮಸ್ತ ನಾಗರಿಕರ ಪರವಾಗಿ, ನಮ್ಮ ಜಂಟಿ ಸಂಘಟನೆಗಳ ಪರವಾಗಿ ಮಾನ್ಯ ಶಾಸಕರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಿರಿಯ ಸದಸ್ಯರಾಗಿರುವಂಥ ಮಂಜುನಾಥ ರೈ ಅವರು ವೇದಿಕೆಗೆ ಆಗಮಿಸಿ ಅವರಿಗೆ ಪುಷ್ಪಗುಚ್ಛದೊಂದಿಗೆ ಪುಸ್ತಕ ಸ್ಮರಣಿಕೆಯನ್ನು ನೀಡಿ ಸಭೆಯ ಗೌರವವನ್ನು ಅವರಿಗೆ ಸಮರ್ಪಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈಗಾಗಲೇ ಪ್ರಕಟಿಸಿದ ಹಾಗೆ ಇವತ್ತಿನ ಸಂದೇಶ್ ಜೈನ್ ಅವರು ಇವತ್ತಿನ ಉಪನ್ಯಾಸವನ್ನು ನಡೆಸಿಕೊಡ್ತಾರೆ. ಆ ಬಳಿಕ ಶಾಸಕರು ಈ ಸಮಾರಂಭವನ್ನು ಉದ್ಘಾಟಿಸ್ತಾರೆ. ಸಂದೇಶ್ ಜೈನ್ ಅವರನ್ನು ಉಪನ್ಯಾಸಕ್ಕಾಗಿ ಆಹ್ವಾನಿಸ್ತೇನೆ. ಈ ಹಂತದಲ್ಲಿ ನಿಲ್ಲಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ನನ್ನ ತಂದೆ ತಾಯಿಯ ಪಾದಕ್ಕೆ ಶ್ರದ್ಧಾಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವ ಬಹುಶಃ ದಾಂಡೇಲಿ 420 ಕಿಲೋಮೀಟ್ರ್ ದೂರದಲ್ಲಿರುವಂಥ ನನಗೆ ವಿಧಾನಸೌಧದಲ್ಲಿ ಗುಡುಗುವಂಥ ಹರೀಶ್ ಪೂಂಜಾ ಅವರ ಧ್ವನಿ ಕೇಳುವಾಗ ನಮ್ಮ ತಾಲೂಕಿನ ಹೆಮ್ಮೆ ಅಂತೇಳಿ ಖುಷಿಯಾಗುತ್ತೆ. 420 ಕಿಲೋಮೀಟ್ರ್ ದೂರದಲ್ಲಿರುವ ನನಗೆ ಹರೀಶ್ ಕುಮಾರ್ ಅವರು ಮೆಸ್ಕಾಮಿನ ಅಧ್ಯಕ್ಷರಾಗುವಂತಹ ಸುದ್ದಿ ಬಂದಾಗ ನಾನು ಖುಷಿಯಾಗ್ತೇನೆ. ಯಾಕೆಂತ ಹೇಳಿದರೆ ಇದು ನನ್ನ ಜನ್ಮ ಕೊಟ್ಟ ತಾಲೂಕು. ಹಾಗಾಗಿ ನಾವು ಎಲ್ಲಿ ಕೂಡ ಹೋದರೂ, ನಾನು ಬೇರೆ ಬೇರೆ ಕಡೆಗೆ ಹೋದಾಗ ನಾನು ಬೆಳ್ತಂಗಡಿಯವ, ನಾನು ಧರ್ಮಸ್ಥಳ ಕಡೆಯವ ಅಂತೇಳಿಯೇ ನನ್ನನ್ನು ನಾನು ಪರಿಚಯ ಮಾಡಿಕೊಳ್ತೇನೆ. ಆಗ ಸಿಗುವಂಥ ಗೌರವ, ಆತ್ಮೀಯತೆ, ಅಭಿಮಾನ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ತಾಲೂಕಿನಲ್ಲಿ ಹುಟ್ಟಿರುವುದಕ್ಕೆ ಹೆಮ್ಮೆ ಇದೆ, ಗೌರವ ಇದೆ, ಅಹಂ ಇದೆ. ಎನಿವೆ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಅತ್ಯಂತ ವಿನಮ್ರವಾಗಿ ನಮನಗಳನ್ನು ಸಲ್ಲಿಸ್ತಾ, ಇಲ್ಲಿ ಆಗಮಿಸಿರುವಂತಹ ತಮಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ನಮಸ್ಕಾರವನ್ನು ತಿಳಿಸ್ತಾ, ನಾನಿವತ್ತು ಒಬ್ಬ ಪತ್ರಕರ್ತನಾಗಿ ಈ ವೇದಿಕೆಯಲ್ಲಿ ಮಾತನಾಡೋದಕ್ಕಿಂತಲೂ ಹೆಚ್ಚು ನಾನದು ದಾಂಡೇಲಿಯಲ್ಲಿ ಮಾತಾಡ್ಬೋದು, ಆದರೆ ಇಲ್ಲಿ ಮಾತನಾಡುವಾಗ ಸಹಜವಾಗಿ ನಮ್ಮ ನೋವುಗಳನ್ನು, ನಮ್ಮ ನಲಿವುಗಳನ್ನು ನಮ್ಮ ಮನೆಯಲ್ಲಿ ಹಂಚಿಕೊಳ್ಳಲಿಕ್ಕೆ ನಮಗೆ ಮುಕ್ತವಾದ ಅವಕಾಶ ಇದೆ. ಹಾಗಾಗಿ ಇಬ್ಬರು ಅಗ್ರ ರಾಜಕೀಯ ನಾಯಕರು ಇಲ್ಲಿರುವಂತಹ ಸಂದರ್ಭದಲ್ಲಿ ನಾವು ನಮ್ಮ ಮನಸ್ಸಿನ ತೊಳಲಾಟಗಳನ್ನು, ಪತ್ರಕರ್ತರ ಬದುಕು ಭವನಗಳ ಬಗ್ಗೆ ಭಾಳ ಪ್ರೀತಿಯಿಂದ, ಆತ್ಮೀಯತೆಯಿಂದ, ಹಕ್ಕಿನಿಂದ ನಿಮ್ಮ ಹತ್ರ ನಿವೇದಿಸಿಕೊಳ್ಬೇಕೆನ್ನುವ ಆಶಯದಡಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಎನ್ನುವ ಮಾತನ್ನು ಹೇಳುತ್ತಾ, ವಿಶೇಷವಾಗಿ
ಪತ್ರಿಕಾ ದಿನಾಚರಣೆ ಅಂದರೆ ಅದೊಂದು ಕೇವಲ ಸಮಾರಂಭ ಅಲ್ಲ, ಅದು ಪ್ರಜಾಪ್ರಭುತ್ವವನ್ನು ಉಳಿಸುವ ಸಂಕಲ್ಪ ಮಾಡುವ ದಿನ. ಅದರ ಜೊತೆಗೆ ಕಳೆದ ಅನೇಕ ವರ್ಷಗಳಿಂದ ನಾಡ ಸೇವೆಗಾಗಿ ಪತ್ರಿಕಾ ವೃತ್ತಿಯನ್ನು ಮಾಡಿಕೊಂಡು ನಮ್ಮೆಲ್ಲರನ್ನ ಅಗಲಿದಂತಹ ಪತ್ರಕರ್ತರನ್ನು ಸ್ಮರಿಸುವ ದಿನವಾಗಿ ನಾವು ವಿಶೇಷವಾಗಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಬೇಕು ಎನ್ನುವ ಹಂಬಲದೊಂದಿಗೆ ನಾನು ಮಾತಾಡುವಾಗ ಬಹಳ ಸಲ ನನಗೆ ನಾನು ಪ್ರಶ್ನೆಗಳನ್ನು ಮಾಡ್ತೀನಿ. ಈ ದೇಶದಲ್ಲಿ ಪರಕೀಯರ ದಾಳಿ ಅಥವಾ ಶತ್ರುಗಳ ದಾಳಿಯನ್ನು ಹಿಮ್ಮೆಟ್ಟಿಸಲು ಸೈನಿಕರು ಈ ದೇಶದ ಗಡಿಯನ್ನು ಕಾದ್ರೆ ಈ ನಾಡಿನ ಪತ್ರಕರ್ತರು ವಿಶೇಷವಾಗಿ ಈ ದೇಶದೊಳಗಿನ ಮಡಿಯನ್ನು ಕಾಯ್ತಾರೆ. ಸೈನಿಕರು ಗಡಿಯನ್ನು ಕಾದ್ರೆ ಈ ಪತ್ರಕರ್ತರು ದೇಶದ ಮಡಿಯನ್ನು ಕಾಯುವಂಥ ದಿಟ್ಟ ಧೋರಣೆಯನ್ನು ಹೊಂದಿರ್ತಾರೆ. ಹಾಗಾಗಿ ವಿಶೇಷವಾಗಿ ಸೈನಿಕರ ಕೈಯಲ್ಲಿ ಗನ್ನೆದ್ದು ಈ ರಾಷ್ಟ್ರವನ್ನು ರಕ್ಷಣೆ ಮಾಡಿದರೆ ಈ ದೇಶದೊಳಗಿನ ಭ್ರಷ್ಟಾಚಾರ, ಅನ್ಯಾಯ, ಅಕ್ರಮ, ಅವ್ಯವಹಾರವನ್ನು ಪತ್ರಕರ್ತ ಪೆನ್ನಿನ ಮೂಲಕ ಅದನ್ನು ಸರಿಪಡಿಸಲಿಕ್ಕೆ ತಮ್ಮನ್ನು ತಾವು ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ತಾನೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಸಾಮಾಜಿಕ ಜಾಲತಾಣಗಳ ಅಬ್ಬರದ ನಡುವೆ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಎಲ್ಲೋ ಒಂದು ಕಡೆ ತಕ್ಕ ಮಟ್ಟಿಗೆ ತನ್ನ ಶಕ್ತಿಯನ್ನು ಕಳೆದುಕೊಂಡಿದೆ ಎನ್ನುವಂಥ ಸಾರ್ವಜನಿಕ ಅಭಿಪ್ರಾಯದ ನಡುವೆಯೂ ಕೂಡ ಸಾಮಾಜಿಕ ಜಾಲತಾಣ ಸುದ್ದಿಯನ್ನು ಅಬ್ಬರಿಸಿದರೆ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಸತ್ಯವನ್ನು ಪ್ರತಿಬಿಂಬಿಸುವ ಮೂಲಕ ಸಾರ್ವಜನಿಕರಿಗೆ, ಇಡೀ ದೇಶಕ್ಕೆ, ಇಡೀ ನಾಡಿಗೆ ಒಂದು ಜಡ್ಜ್ಮೆಂಟನ್ನು ಕೊಡುವ ರೀತಿಯಲ್ಲಿ ತನ್ನ ಬದ್ಧತೆಯಿಂದ ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಹಾಗಾಗಿ ಅಬ್ಬರದ ಸುದ್ದಿ ಆ ಕ್ಷಣದಲ್ಲಿ ಅಬ್ಬರಿಸ್ಬೋದು, ಆದರೆ ವಾಸ್ತವಿಕತೆ, ನೈಜತೆ, ಸ್ಪಷ್ಟತೆ ಬೇಕು ಅಂತಾದರೆ ನೀವು ಇವತ್ತು ಸೋಷಿಯಲ್ ಮೀಡಿಯಾ ನೋಡಿದರೂ ಕೂಡ ಸತ್ಯದ ಅರಿವನ್ನು ತಿಳ್ಕೊಳ್ಳಿಕ್ಕೆ ಮರುದಿನ ನೀವು ಪತ್ರಿಕೆಯ ಕಡೆ ಕಣ್ಣಾಡಿಸ್ತೀರಿ, ಪತ್ರಿಕೆಯನ್ನು ಓದ್ತೀರಿ. ಹಾಗಾಗಿ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಯಾವಾಗಲೂ ಶಕ್ತಿಯುತವಾಗಿ, ಸತ್ಯಯುತವಾಗಿ, ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಸಮಾಜದಲ್ಲಿರುವ ತಪ್ಪು ಒಪ್ಪುಗಳನ್ನು ಕನ್ನಡಿಯ ರೂಪದಲ್ಲಿ, ಪ್ರತಿಬಿಂಬವಾದ ರೂಪದಲ್ಲಿ ಸಾರ್ವಜನಿಕರಿಗೆ ನೀಡುವಂಥ ಭಾಳ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠೆಯಿಂದ ಮಾಡ್ತಾ ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನೀವು ಗಮನಿಸ್ಬೋದು, ಒಂದು ಕಾಲದಲ್ಲಿ ಯಾವುದೇ ಒಂದು ಆಫೀಸಿಗೆ ಹೋದರೆ ಆ ಪತ್ರಕರ್ತನ ವ್ಯಕ್ತಿತ್ವವನ್ನು ನೋಡಿ ಅವನಿಗೆ ಗೌರವ ಕೊಡ್ತಿದ್ರು. ಆ ಪತ್ರಕರ್ತ ಒಂದು ಆಫೀಸಿಗೆ ಬಂದರು ಅಥವಾ ಶಾಸಕರ ಆಫೀಸಿಗೆ ಬಂದರೂ ಕೂಡ ಅವನ ವ್ಯಕ್ತಿತ್ವ, ಅವನ ಬರವಣಿಗೆಯನ್ನು ನೋಡಿ ಗೌರವಿಸ್ತಿದ್ರು, ಅವನ ಮಾತಿಗೆ ಒಂದು ಗೌರವ ಇರ್ತಿತ್ತು. ಆದರೆ ಇವತ್ತು ಕಾಲ ಬದಲಾಗಿದೆ. ವ್ಯಕ್ತಿತ್ವ ಎಷ್ಟು ಮುಖ್ಯನ ಆ ಪತ್ರಕರ್ತನ ಬಟ್ಟೆ ಬರೆಯೂ ಕೂಡ ಅಷ್ಟೇ ಮುಖ್ಯವಾಗುವಂಥ ರೀತಿಯಲ್ಲಿ ಇವತ್ತು ಸಮಾಜ ಇರುವಂಥದ್ದನ್ನು ನೋಡ್ತೀವಿ. ನಾವೊಂದು 250-300 ರೂಪಾಯಿಯ ಒಳಗಿನ ಶರ್ಟನ್ನು ಹಾಕ್ಕೊಂಡು ಹೋದರೆ ನಮಗೆ ಆ ರೀತಿಯಲ್ಲಿ, ಆ ಯಾವುದೇ ಒಂದು ಆಫೀಸ್ ಇರ್ಬೋದು, ಎಲ್ಲಿ ಹೋದರೂ ಕೂಡ ನಮಗೆ ಆ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಅಳೆಯುತ್ತಾ ಇಲ್ಲ, ನೀವು ಗಮನಿಸ್ಬೋದು. ಹಾಗಾಗಿ ಇವತ್ತಿನ ಬದಲಾಗ್ತಾ ಇರುವ ಸಮಾಜದಲ್ಲಿ ಈ ರೀತಿಯ ವ್ಯವಸ್ಥೆಗಳು ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ನಮ್ಗೆ ಬಹಳ ನೋವನಿಸ್ತದೆ. ಸರ್ಕಾರಿ ಅಧಿಕಾರಿಗೆ 60 ವರ್ಷ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಒಬ್ಬ ರಾಜಕಾರಣಿ ಒಂದು ಸಾರಿ MLA ಆದರೆ ಅವ್ರ ಲೈಫ್ ಲಾಂಗ್ ಅವರಿಗೆ, ನನಗೆ ತಿಳಿದ ಮಟ್ಟಿಗೆ ಒಂದು 5 ವರ್ಷ MLA ಆಗಿದ್ದರೆ ಅವ್ರಿಗೆ ಲೈಫ್ ಲಾಂಗ್ ಪೆನ್ಷನ್ ಬರ್ಬೋದು, ಇನ್ನಿತರ ಸೌಲಭ್ಯಗಳು ಬರ್ಬೋದು. ಒಬ್ಬ ಸರ್ಕಾರಿ ಅಧಿಕಾರಿ 60 ವರ್ಷ ರಿಟೈರ್ಡ್ ಆದ ನಂತರವೂ ಕೂಡ ಪೆನ್ಷನ್, ಆ ನಂತರ ಅವನ ಅಗಲಿಕೆಯ ನಂತರವೂ ಕೂಡ ಅವರ ಮನೆಯವರಿಗೆ ಪೆನ್ಷನ್ ಸಿಗುವಂಥದ್ದನ್ನು ನೋಡ್ತೀವಿ, ಒಂಥರ ಭದ್ರತೆ. ನಾವು ಕೂಡ ಪತ್ರಕರ್ತರು. ಈ ನಾಡಿಗಾಗಿ ನಮ್ಮನ್ನು ನಾವು ಪರಿಪೂರ್ಣ ಪ್ರಾಂಜಲ ಗುಣಮನಸ್ಸಿನಿಂದ ದಹಿಸ್ಕೊಳ್ತೀವಿ. ದೀಪ ಹೇಗೆ ತನ್ನನ್ನು ತಾನು ದಹಿಸ್ಕೊಂಡು ಸಮಾಜಕ್ಕೆ ಬೆಳಕನ್ನು ಕೊಡ್ತದ, ಅದೇ ರೀತಿ ಒಬ್ಬ ಪತ್ರಕರ್ತನಾದವನು ಕೂಡ ಸಮಾಜದ ಅಂಕು ಡೊಂಕುಗಳನ್ನು, ಓರೆ ಕೋರೆಗಳನ್ನು ತಿದ್ದಿ ತೀಡುವ ಮೂಲಕ, ತನ್ನ ವರದಿಗಳ ಮೂಲಕ ಒಂದು ಸದೃಢ ಸಮಾಜವನ್ನು ಕಟ್ಟಲಿಕ್ಕೆ ತನ್ನನ್ನು ತಾನು ದಹಿಸ್ಕೊಂಡು ಇರುವಂಥದ್ದನ್ನು ನಾವು ಗಮನಿಸ್ತೀವಿ. ನಮ್ಗೆ ಗೊತ್ತಿದೆ,
ಇವತ್ತು ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಜಾರಿಗಾಗಿ ನಾವು ಕಾರ್ಮಿಕರ ಪರವಾಗಿ ಧ್ವನಿ ಎತ್ತೀವಿ ಸುದ್ದಿಯ ಮೂಲಕ. ಆದರೆ ಒಂದು ಬಹಳ ಕಟುವಾದ ಸತ್ಯವನ್ನು ಹೇಳಬೇಕು ಅಂತಿದ್ರೆ ನಾವು ಹೇಳ್ಬೋದು, ಇವತ್ತು ನೀವು ಹೇಳ್ಬೋದು ಶಿಬಿಯವರು ಒಂದು ಕಾರ್ ತಗೊಂಡ್ರೆ ಯಾರೋ ಏನೋ ಸೆಟ್ಟಿಂಗ್ ಆಗಿರ್ಬೇಕು, ಯಾರೋ ಕೊಟ್ಟಿರ್ಬೋದು ಎನ್ನುವ ಮನಸ್ಥಿತಿಗೆ ನಮ್ಮ ಸಮಾಜ ಬಂದಿದೆ. ಅದೇ ಶಿಬಿಯವರು 4:15 ಗಂಟೆಗೆ ಎದ್ದು ತನ್ನ ರಬ್ಬರ್ ತೋಟದಲ್ಲಿ ರಬ್ಬರ್ ಟ್ಯಾಪಿಂಗ್ ಮಾಡಿಸಿ ಒಬ್ಬ ಪ್ರಾಮಾಣಿಕ ಕಾಯಕ ಯೋಗಿಯಾಗಿ ಕೃಷಿ ಬದುಕಿನಲ್ಲಿ ತನ್ನನ್ನು ತಾನು ತೊಡಗಿಸಿದ ಫಲಶ್ರುತಿಯಾಗಿ ಅವರು ಆರ್ಥಿಕವಾಗಿ ಒಂದು ಭದ್ರತೆಯನ್ನು ಹೊಂತಾರೆ ವಿನಃ ಖಂಡಿತವಾಗಿ ಪತ್ರಕರ್ತನಾಗಿ ಬದುಕನ್ನು ನಡೆಸುವುದು ನಿಜವಾಗಿಯೂ ಸಾಧ್ಯ ಇಲ್ಲ. ಅಷ್ಟು ದುಸ್ತರವಾದಂತಹ ಬದುಕು. ನಮ್ಮ ಬದುಕು ಹೇಗಿದೆ ಅಂತ ಹೇಳಿದರೆ, ಹೋಟೆಲ್ನಲ್ಲಿ ಒಂದು ಟೇಬಲ್ ಒರೆಸುವವನಿಗೆ ಸಂಬಳ ಕನಿಷ್ಠ ಅಂತ ಹೇಳಿದ್ರೆ 9,000 ಇದ್ದರೆ ಅವನಿಗೆ ಟಿಪ್ಸ್ ಅಂತೇಳಿ ತಿಂಗಳಿಗೆ ಒಂದು 10,000 ಬರುತ್ತೆ. ಒಂದು ಪೇಮೆಂಟ್ ಒಂದು 10,000 ರಿಂದ 20,000 ಇದ್ದರೆ ತಾಲೂಕು ಮಟ್ಟದ ನಮ್ಮಂಥ ಪತ್ರಕರ್ತರು ತೆಗೆದುಕೊಳ್ಳುವಂತಹ ಸಂಬಳ ಬಂದರೆ 5,000 ರಿಂದ 8,000. 8,000ದಲ್ಲಿ ನಾವು ಹೇಗೆ ಬದುಕನ್ನು ಕಟ್ಕೊಳ್ಬಹುದು? ಹೇಗೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ? ಖಂಡಿತವಾಗಿ ಸಾಧ್ಯತೆ ಇಲ್ಲ. ಇವತ್ತು ಶಾಸಕರಿಗೆ 81 ಗ್ರಾಮ ತಿರುಗಲಿಕ್ಕೆ ಆಗೋದಿಲ್ಲ, ನಮ್ಗೆ ಗೊತ್ತಿದೆ. ಇವತ್ತೊಂದು ತಾಲೂಕು ಮಟ್ಟದ ಅಧಿಕಾರಿಗೆ 81 ಗ್ರಾಮ ತಿರುಗಲಿಕ್ಕೆ ಆಗೋದಿಲ್ಲ, ನಮ್ಗೆ ಗೊತ್ತಿದೆ. ಅದೇ ಶಾಸಕರಿಗೆ, ಅದೇ ಅಧಿಕಾರಿಗಳಿಗೆ 81 ಗ್ರಾಮದಲ್ಲಿರುವ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವವನು ಈ ತಾಲೂಕಿನ ನ್ಯಾಯ ನೀತಿಯಲ್ಲಿ ದುಡಿಯುವಂತಹ ಪತ್ರಕರ್ತನದ್ದಾಗಿರುತ್ತೆ. ನಾವು ಕೂಡ ಮಾಡ್ತಾ ಇರೋದು ಒಂದು ಸರಕಾರಿ ನೌಕರಿಯಾಗಿ ರಾಜ್ಯ ಸರ್ಕಾರದ ಒಂದು ಎಲ್ಲ ಮಾಹಿತಿಗಳನ್ನು ಕೊಡುವ ಮೂಲಕ ಸರ್ಕಾರವನ್ನು ಎಚ್ಚರಿಸುವ ಸರಕಾರಿ ನೌಕರರಂತೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ. ಆದರೆ ನಮಗೆ ನಮ್ಮ ಸೇವೆಗೆ ಸಂಬಳ ಇಲ್ಲ, ಭದ್ರತೆ ಇಲ್ಲ, ಆ ನಂತರ ಯಾವುದೇ ರೀತಿಯ ನಮಗೆ ನಿವೃತ್ತಿಯೂ ಕೂಡ ಇಲ್ಲ. ಹಾಗಾಗಿ 24/7 ಸೇವ್ ಮಾಡಬೇಕಾದಂಥ ಅನಿವಾರ್ಯತೆ ಪತ್ರಕರ್ತರದ್ದು ಆಗಿರೋದ್ರಿಂದ ನಾನಿವತ್ತು ಗಮನಿಸ್ತೀವಿ, ಅನ್ಯತಾ ಭಾವಿಸಬೇಡಿ, ಇದು ಮನೆ ಒಳಗಡೆ ನಡೆಯುವ ಕಾರ್ಯಕ್ರಮ. ನಮ್ಮ ನೋವನ್ನು ಯಾವಾಗಲೂ ಹಂಚ್ಕೊಳ್ಳಿಕ್ಕೆ ನಮಗೆ ಅವಕಾಶನೇ ಇಲ್ಲ. ಊರು ಜನರದ್ದು ಎಲ್ಲ ನೋವುಗಳನ್ನು, ಎಲ್ಲ ಮನವಿಗಳನ್ನು, ಸಮಾಜದಲ್ಲಿ ಆಗ್ತಾ ಇರುವಂಥ ಕಷ್ಟ ನಷ್ಟಗಳನ್ನು ಇಡೀ ಸರ್ಕಾರಕ್ಕೆ ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ. ನನಗೊಂದು ಇವತ್ತು ಆಶ್ಚರ್ಯ ಆಗ್ತಾ ಇದೆ. ಒಂದು ಕಾಲದಲ್ಲಿ, ದಯವಿಟ್ಟು ನಾನು ರಾಜಕೀಯ ಮಾತಾಡ್ತಾ ಇಲ್ಲ, ಒಂದು ಕಾಲದಲ್ಲಿ ಯಾವುದೇ ಸರ್ಕಾರ ಆಡಳಿತಕ್ಕೆ ಬಂದರೂ ಒಂದು ವಿರೋಧ ಪಕ್ಷ ಅಂತ ಇರ್ತದೆ. ಆದರೆ ಇವತ್ತಿನ ಕಾಲಘಟ್ಟ ಹೇಗೆ ಆಗಿದೆ ಅಂತ ಹೇಳಿದರೆ, ಪ್ರತಿಯೊಂದು ಪಕ್ಷದಲ್ಲಿಯೂ ವಿರೋಧ ಪಕ್ಷ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತಹ ಕಾಲಘಟ್ಟದಲ್ಲಿ ಯಾವುದೇ ಆಡಳಿತ ಸರ್ಕಾರಕ್ಕೆ ಒಂದು ನ್ಯಾಯೋಚಿತವಾದಂತಹ ವಿರೋಧ ಪಕ್ಷವಾಗಿ ಈ ನಾಡಿನಲ್ಲಿ ಕೆಲಸವನ್ನು ಮಾಡುವಂತಹ ಶ್ರದ್ಧೆ ಮತ್ತು ಬದ್ಧತೆಯನ್ನು ತೋರಿಸಿದೆ ಅಂತ ಹೇಳಿದರೆ ಈ ನಾಡಿನ ಪತ್ರಕರ್ತರ ವಲಯ ಎನ್ನುವಂಥದ್ದನ್ನು ಎದೆ ತಟ್ಟಿ ಅತ್ಯಂತ ಹೆಮ್ಮೆಯಿಂದ, ಧೈರ್ಯದಿಂದ ಹೇಳಬಲ್ಲೆ ಎನ್ನುವಂಥ ಮಾತನ್ನು ತಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. MLA ಸಾಹೇಬರು ಹರೀಶ್ ಪೂಂಜಾ ಅವರು ಶಾಸಕರಾಗುವ ಒಂದೂವರೆ ವರ್ಷ ಮುಂಚೆ ನಾನೊಂದು ಸಾಮಾಜಿಕ ಜಾಲತಾಣದಲ್ಲಿ ಭವಿಷ್ಯದ ನಮ್ಮ ಕ್ಷೇತ್ರದ MLA ಅಂತ ಸುದ್ದಿ ಮಾಡಿದ್ವಿ, ಒಂದು ವರದಿಯನ್ನು ಪ್ರಕಟಿಸಿದೆ. ಆನಂತರ ವಿಧಾನ ಪರಿಷತ್ ಸದಸ್ಯರಾದಂಥ ಹರೀಶ್ ಕುಮಾರ್ ಅವರು ವಸಂತ್ ಬಂಗೇರವರ ಕಾಲ ಆದ ನಂತರದಲ್ಲಿ ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ, ನಮಗೂ ಸ್ವಲ್ಪ ಊರಿನ ಬಗ್ಗೆ ಕಾಳಜಿ ಇರೋದ್ರಿಂದ ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ವಿಧಾನಸಭೆಯ ಶಾಸಕ ಸ್ಥಾನಕ್ಕೆ ಸಮರ್ಥ ಅಭ್ಯರ್ಥಿ ಹರೀಶ್ ಕುಮಾರ್ ಅಂತ ಹಾಕಿದ್ವಿ. ನಾವು ವಸ್ತುಸ್ಥಿತಿಯನ್ನು ಹಾಕಿದ್ವಿ. ಒಂದು ಕಡೆ BJP ಹರೀಶ್ ಪೂಂಜಾ ಅವ್ರದ್ದು ಹಾಕಿದ್ವಿ, ಒಂದು ಕಡೆ ಕಾಂಗ್ರೆಸ್ ಹರೀಶ್ ಕುಮಾರ್ ಅವ್ರದ್ದು ಹಾಕಿದ್ವಿ. ಯಾವುದೇ ರೀತಿಯ ಪೂರ್ವಾಗ್ರಹ ಪೀಡಿತ ಆಗಿಲ್ಲ. ಆದರೆ ಸಮಾಜ ಹರೀಶ್ ಪೂಂಜಾ ಅವ್ರದ್ದು ಹಾಕಿದಾಗ ಏನೋ ಇರಬೇಕು, ಹರೀಶ್ ಪೂಂಜಾ ಅವ್ರ ಹತ್ರ ಏನೋ ಕೆಲಸ ಆಗ್ಬೇಕು, ಅದಕ್ಕೆ ಹಿಂಗೆ ಮಾಡ್ತಿದ್ದಾನೆ. ಹರೀಶ್ ಕುಮಾರ್ ಅವರ ಬಗ್ಗೆ ಹಾಕಿದರೆ ಅವೊಂದು ನಡ ಕನ್ಯಾಡಿ ಮನೆ ಹತ್ರ, ಅದಕ್ಕೆ ಏನಾದರೂ ಕೆಲಸ ಆಗಬೇಕಾಗ್ಬೋದು. ಅದಕ್ಕೆ ಅಂದರೆ ಈ ರೀತಿಯಲ್ಲಿ ಪತ್ರಕರ್ತರನ್ನು ಒಂದು ಚರ್ಚೆಗೆ ಒಳಪಡಿಸುವಂಥದ್ದು, ಪತ್ರಕರ್ತರ ಬದ್ಧತೆಯನ್ನು ಪ್ರಶ್ನಿಸುವಂತಹ ಸಮಾಜದ ನಿರ್ಮಾಣದ ನಡುವೆಯೂ ಕೂಡ ನಾವು ಅವೆಲ್ಲವುಗಳಿಗೆ ಎದೆಯೊಡ್ಡಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾವು ಗಮನಿಸ್ತೀವಿ, ಶಾಸಕರಾಗುವ ಮುನ್ನ ಮನೆಗೆ ಹರೀಶ್ ಪೂಂಜಾ ಅವರನ್ನು ಪರಿಚಯಿಸುವಂಥ ಕೀರ್ತಿ ಇದ್ದರೆ ಈ ತಾಲೂಕಿನ ಹೆಮ್ಮೆಯ ಪತ್ರಕರ್ತರದ್ದು ಎನ್ನುವ ಅಭಿಮಾನ ನಮಗಿದೆ. ಅವರು MLA ಆದ ನಂತರ ಅವರ ಸಾಧನೆಗಳನ್ನು ಮನೆಗೆ ತಲುಪಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಿದ್ರು ಕೂಡ
ಅದು ಕೂಡ ಮಾಧ್ಯಮ ಕ್ಷೇತ್ರ ಎನ್ನುವಂಥದ್ದು ಅತ್ಯಂತ ಖುಷಿಯಿಂದ ಅತ್ಯಂತ ಗೌರವದಿಂದ ನನಗೆ ಹೇಳಲಿಕ್ಕೆ ಖುಷಿಯಾಗುತ್ತೆ. ಮೆಸ್ಕಾಂ ಅಧ್ಯಕ್ಷರಾದ ನಂತರ ಹರೀಶ್ ಕುಮಾರ್ ಅವರು ಮಾಡಿದಂತಹ ಸಾಧನೆಗಳನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಯಾರಾದರೂ ಮಾಡಿದ್ದಿದ್ರೆ, ಯಾವುದೇ ರೀತಿಯ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಮಾಡಿದ್ದಿದ್ರೆ ಈ ತಾಲೂಕಿನ ಹೆಮ್ಮೆಯ ಪತ್ರಕರ್ತರು. ನನಗೆ ಬುದ್ಧಿ ಬಂದಾಗಿನಿಂದ ನನ್ನ ಕಾಲೇಜು ದಿನಗಳ ನಂತರದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಡೀ ನಾಡಿನ ಸಮಸ್ಯೆಗಳ ಬಗ್ಗೆ ಪತ್ರಕರ್ತರು ಬೆಳಕನ್ನು ಚೆಲ್ತಾರೆ. ಇಡೀ ಊರಿನ ಸಮಸ್ಯೆಗಳ ಬಗ್ಗೆ ಪತ್ರಕರ್ತರು ಬೆಳಕನ್ನು ಚೆಲ್ತಾರೆ. ಅದೇ ಬೆಳಕು ಚೆಲ್ಲುವ ಪತ್ರಕರ್ತನ ಮನೆ ಜೀವನ ಪರ್ಯಂತ ಕತ್ತಲಾಗಿ ಇರ್ತದೆ. ನೀವು ಗಮನಿಸ್ಬೋದು, ನಾವು ಸೇವೆಯ ಜೊತೆಗೆ ನಮ್ಮ ಆಯುಷ್ಯವನ್ನು ಕೂಡ ತ್ಯಾಗ ಮಾಡುವಂಥ ಸಂದಿಗ್ಧತೆಯಲ್ಲಿ ನಮ್ಮ ಪತ್ರಕರ್ತರಿದ್ದಾರೆ. ಇವತ್ತು ಅನೇಕ ನಮ್ಮ 100 ಪತ್ರಕರ್ತರನ್ನು ರಕ್ತ ಪರೀಕ್ಷೆ ಮಾಡಿದರೆ ಅದರಲ್ಲಿ 60ರಿಂದ 70 ಜನರಿಗೆ BP ಇದೆ, ಶುಗರ್ ಇದೆ. ಯಾಕಂತ ಹೇಳಿದ್ರೆ ಅಷ್ಟು ಪತ್ರಕರ್ತರು ಆರ್ಥಿಕ ಅಭದ್ರತೆಯಲ್ಲಿ ತಮ್ಮ ಜೀವನವನ್ನು ಈ ಪತ್ರಿಕೋದ್ಯಮಕ್ಕಾಗಿ ತೊಡಗಿಸಿಕೊಂಡವರು. ಹಾಗಾಗಿ ಅಭದ್ರತೆಯ ನಡುವೆಯೂ ಕೂಡ ನಾವು ಪ್ರಾಮಾಣಿಕವಾಗಿ ಈ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಇದ್ದೇವೆ. ನನ್ನ ಸುಮಾರು ವರ್ಷಗಳ ನನಗೆ ನಾನು ಪ್ರಶ್ನೆ ಮಾಡಿದಾಗ, ಯಾವುದೇ ಸರ್ಕಾರ ಬರ್ಬೋದು, ಇವತ್ತು BJP ಸರ್ಕಾರ ಬರ್ಬೋದು, ಕಾಂಗ್ರೆಸ್ ಸರ್ಕಾರ ಬರ್ಬೋದು, JDS ಸರ್ಕಾರ ಬರ್ಬೋದು, ಮಿಕ್ಸ್ ಗೌರ್ಮೆಂಟ್ ಬರ್ಬೋದು, ಆದರೆ ಪತ್ರಕರ್ತರು ನಿಜವಾಗಿ ನ್ಯಾಯಪರವಾಗಿ ಸತ್ಯದ ಪರವಾಗಿ ಸುದ್ದಿಗಳನ್ನು ಮಾಡ್ತಲೇ ಬಂದಿದ್ದಾರೆ. ಮಾಡಲಿಕ್ಕೆ ನಾವು ಯಾವತ್ತೂ ಕಂಕಣಬದ್ಧರಾಗಿದ್ದೇವೆ. ಈ ಕ್ಷೇತ್ರ ಅಂತ ಹೇಳ್ತಾ ಇಲ್ಲ, ಈ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದ ಶಾಸಕರು ಇರ್ಬೋದು, ವಿಧಾನ ಪರಿಷತ್ತಿನ ಸದಸ್ಯರು ಇರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ಆಯಾಯ ತಾಲೂಕಿನ ಪತ್ರಕರ್ತರ ಋಣದಲ್ಲಿ ಇದ್ದೇ ಇರ್ತಾರೆ. ಇದು ಈಗ ನಮ್ಮ ಸಮಯ ಸರ್, ಈಗ ನಮ್ಮ ಸಮಯ. ಇಂತಹ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ನಾನು ಬಹಳಷ್ಟು ವರ್ಷಗಳಿಂದ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೇನೆ. ಈ ನಾಡಿನ ಪತ್ರಕರ್ತರ ಬಗ್ಗೆ ಒಂದೇ ಒಂದು ಜನಪ್ರತಿನಿಧಿ ರಾಜ್ಯದ ವಿಧಾನಸಭೆಯಲ್ಲಾಗಲಿ ವಿಧಾನ ಪರಿಷತ್ತಿನಲ್ಲಾಗಲಿ ಧ್ವನಿ ಎತ್ತಿಲ್ಲ ಎನ್ನುವ ನೋವು ನನ್ನನ್ನು ಪದೇ ಪದೇ ಕಾಡ್ತಾ ಇದೆ. ಈ ವಿಚಾರವನ್ನು ನಾನು ದಾಂಡೇಲಿಯಲ್ಲಿ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂತ ಹೇಳಿದ್ರೆ, ಇನ್ನು ಮುಂದಾದರೂ ಈ ನಾಡಿನ ಪತ್ರಕರ್ತರ ಬದುಕು ಬವಣೆಯ ಬಗ್ಗೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಧ್ವನಿ ಮೊಳಗಬೇಕು ಅಂತಿದ್ರೆ 2 ಹರೀಶಣ್ಣನವರ ಹತ್ರ ಆಗಬೇಕೆನ್ನುವ ಕಾಳಜಿ, ಗೌರವಪೂರ್ವಕ ಮನವಿಯೊಂದಿಗೆ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಹಾಗಾಗಿ ನಮಗೆ ನೋಡಿ, ಪತ್ರಕರ್ತ ಸತ್ತ ಕೂಡಲೇ ನಮಗೆ ಸಾಂತ್ವನ ಬೇಡ ಸರ್. ಸತ್ತ ನಂತರ ನಮಗೆ ಸಾಂತ್ವನ ಬೇಡ, ಕೇಳುವಂಥ ಇದರಲ್ಲೇ ನಾವು ಇರೋದಿಲ್ಲ. ಒಬ್ಬ ಪತ್ರಕರ್ತ 25 ವರ್ಷ ಸೇವೆಯನ್ನು ಮಾಡಿದಂತಹ ಪತ್ರಕರ್ತನಿಗೆ ಒಂದು ಗೌರವಯುತವಾಗಿ ಸರ್ಕಾರದಿಂದ 15,000 ಮಾಶಸ್ಸನ್ನು ಕೊಡುವಂಥ ಒಂದು ಸಿಸ್ಟಮನ್ನು ದಯವಿಟ್ಟು ಯಾವುದೇ ಸರ್ಕಾರ ಇರಲಿ ಮಾಡುವ ನಿಟ್ಟಿನಲ್ಲಿ ವಿಧಾನ ಪರಿಷತ್ನಲ್ಲಿ ಹರೀಶ್ ಕುಮಾರ್ ಅವರು, ವಿಧಾನಸಭೆಯಲ್ಲಿ ಹರೀಶ್ ಪೂಂಜಾ ಅವರು ಸದನದಲ್ಲಿ ಧ್ವನಿಯನ್ನು ಮೊಳಗಿಸಬೇಕು. 224 ಕ್ಷೇತ್ರಗಳಲ್ಲಿರುವಂಥ ಎಲ್ಲ ಪತ್ರಕರ್ತರಿಗೆ ಒಂದು ನ್ಯಾಯವನ್ನು, ಧ್ವನಿಯನ್ನು ಕೊಡುವಂಥ ಶಕ್ತಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಹೆಮ್ಮೆಯ ವೀರಪುತ್ರರಿಂದ ಆಗಬೇಕೆನ್ನುವಂಥ ವಿನಮ್ರ ಪ್ರಾರ್ಥನೆಯನ್ನು ಮಾಡ್ತೇನೆ. ಇದು ನಮ್ಮ ಮನೆಯ ಕಾರ್ಯಕ್ರಮ ಎನ್ನುವ ಅತ್ಯಂತ ಅಭಿಮಾನದಿಂದ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಿದ್ದೇನೆ. ಇದರ ಜೊತೆಗೆ ಇವತ್ತು ಪತ್ರಕರ್ತರ ಆಕಸ್ಮಿಕವಾಗಿ ಮೃತ್ಯುವಾದರೆ, ಯಾವುದಾದ್ರೂ ಸಮಸ್ಯೆಗೆ ಒಳಗಾದರೆ ಪತ್ರಕರ್ತರ ನಿಧಿ ಇದೆ, ಕೋಟಿ ಹಣ ಇದೆ. ಆದರೆ ಇವತ್ತು ಸತ್ತಂತಹ ಪತ್ರಕರ್ತನ ಕುಟುಂಬಕ್ಕೆ ಅದು ಸಿಗಬೇಕು ಅಂತಿದ್ರೆ 4 ತಿಂಗಳು 5 ತಿಂಗಳು ಕಾಯುವಂಥ ಸ್ಥಿತಿಯಲ್ಲಿದ್ದೇವೆ ಸರ್. ಅದನ್ನು ಆನ್ಲೈನಲ್ಲಿ ಪೇಮೆಂಟ್ ಮಾಡುವ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಿದರೆ ಖಂಡಿತವಾಗಿ ಕಣ್ಣೀರಲ್ಲಿದ್ದ ಪತ್ರಕರ್ತನ ಹೆಂಡತಿಯ ಕಣ್ಣೀರನ್ನು ಒರೆಸಲಿಕ್ಕೆ ಬದ್ಧತೆಯಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಎನ್ನುವ ಮಾತನ್ನು ಹೇಳುತ್ತಾ, ನಮಗೆ ಯಾವ ಭದ್ರತೆಯೂ ಇಲ್ಲ, ಸರಿಯಾದಂಥ ಸಂಬಳವೂ ಇಲ್ಲ. ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ನಾವು ಒಮ್ಮೆ ಪತ್ರಕರ್ತರಾದ ನಂತರ ಅದರಿಂದ ಹೊರಬರಲಿಕ್ಕಾಗೋದಿಲ್ಲ, ಕಷ್ಟ ಆಗ್ತದೆ. ನಾವು ಸಹಜವಾಗಿ ಯಾವುದೇ ಮನುಷ್ಯ ಹಣಕ್ಕಿಂತ ಮೊದಲು ಗೌರವಕ್ಕೆ ಬೆಲೆ ಕೊಡ್ತಾನೆ. ನಮ್ಮನ್ನು ಪತ್ರಕರ್ತನಾಗಿ ನೋಡುವಂತಹ ಸಮಾಜನೇ ಬೇರೆ, ಆ ವೃತ್ತಿಯಿಂದ ಹೊರಗೆ ಬಂದ ನಂತರ ನೋಡುವಂತಹ ಸಮಾಜನೇ ಬೇರೆ. ಆ ಭಯಕ್ಕೋಸ್ಕರ ನಾವು ಪೇಮೆಂಟ್ ಕಡಿಮೆ ಇದ್ರೂ ಕೂಡ ಹೇಗಾದರೂ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ. ಇವತ್ತು ನಾವು ನೋಡ್ತೀವಿ, ಒಂದು ಜಾಹೀರಾತು ನಮ್ಮ
ಪೇಪರ್ನವರು ಜಾಹೀರಾತನ್ನು ಸಂಗ್ರಹಿಸಿ ಕೊಡಿ ಅಂತ ಹೇಳಿದರೆ ನಾವು ಮತ್ತೆ ಓಡಾಡ್ತೀವಿ, ಜಾಹೀರಾತನ್ನು ಪತ್ರಿಕೆ ಕೊಡ್ತೀವಿ. ಆ ಪೇಮೆಂಟ್ ಬಂದರೆ ಆಯಿತು, ಬರದಿದ್ದರೆ ಮತ್ತೆ ನಮಗೆ ಕಾಲಮ್ ಸೆಂಟಿಮೀಟ್ರಿಗೆ ಕೊಡೋದ್ರಲ್ಲೇ ಕಟ್ಟಾಗುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಜೀವನ ಪೂರ್ತಿ ಅಭದ್ರತೆಯಲ್ಲಿ, ಯಾವುದೇ ರೀತಿಯ ಭದ್ರತೆ ಇಲ್ಲದೆ, ಆರೋಗ್ಯ ವಿಮೆ ಇರ್ಬೋದು, ನಿವೃತ್ತಿ ವೇತನ ಇರ್ಬೋದು, ಈ ರೀತಿಯ ಭದ್ರತೆ ಇಲ್ಲದೆ ನಮ್ಮ ಪತ್ರಕರ್ತರು ನಾಡು ನುಡಿಗಾಗಿ, ಸಮಾಜಕ್ಕಾಗಿ ಅತ್ಯಂತ ಪ್ರಾಂಜಲ ಗುಣಮನಸ್ಸಿನಿಂದ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನಿಂದ ಈ ನಾಡಿನ ಪತ್ರಕರ್ತರ ಬದುಕು ಬವಣೆ ಒಂದು ನ್ಯಾಯಯುತವಾದಂತಹ ಅವರ ಈ ಸೇವೆಗಾಗಿ 24x7 ಗೌರ್ಮೆಂಟ್ ಆಫೀಸರಾಗಿ ನಾವು 8 ತಾಸು ದುಡಿಯೋದಿಲ್ಲ, 24x7 ಆಗಿ ಸರ್ಕಾರಕ್ಕೆ, ಸ್ಥಳೀಯ ಜನಪ್ರತಿನಿಧಿಗಳಿಗೆ, ಸ್ಥಳೀಯ ಅಧಿಕಾರಿಗಳಿಗೆ ಕಣ್ಣಾಗಿ ಕಿವಿಯಾಗಿ ನಾವು ಕೆಲಸವನ್ನು ಮಾಡುವಂತಹ ಪತ್ರಕರ್ತರ ಬದುಕಿನ ಕುರಿತಾಗಿ ವಿಶೇಷವಾದಂತಹ ಸರ್ಕಾರ ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ, ಪತ್ರಕರ್ತರ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ, ಒಂದು 25 ವರ್ಷ ಸೇವೆಯನ್ನು ಮಾಡಿದಂತಹ ಪತ್ರಕರ್ತರಿಗೆ 15,000 ಆದರೂ ಮಾಶಸ್ಸನ್ನು ಕೊಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕೆನ್ನುವ ಹಂಬಲದೊಂದಿಗೆ ಭಾಳ ನೋವಿನಿಂದ ಹೇಳ್ತೇನೆ. ಒಂದು ಸಾರಿ ಒಬ್ಬರು MLA ಆದರೆ ಇಡೀ ಸ್ಟೇಟಲ್ಲಿ ಅವರನ್ನು ಗುರುತಿಸ್ತಾರೆ, ಇಡೀ ಸ್ಟೇಟಲ್ಲಿ ಅವರಿಗೆ ಭದ್ರತೆ ಇದೆ. ಆದರೆ ನಮ್ಮ ಪತ್ರಕರ್ತರಿಗೆ ನಮಗೆ ಜಿಲ್ಲೆಯಲ್ಲಿ ಅಷ್ಟೇ ಭದ್ರತೆ, ಹೊರ ಜಿಲ್ಲೆಗೆ ಹೋದರೆ ನಾಯಿಪಾಡಿ, ನಮ್ಮ ID ಕಾರ್ಡಿಗೂ ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ ನಮ್ಮ ಪತ್ರಕರ್ತರಿಗೆ ಇಡೀ ರಾಜ್ಯವ್ಯಾಪಿ ಒಂದು ಸೂಕ್ತ ರೀತಿಯ ಗುರುತು ಸಿಗುವ ರೀತಿಯಲ್ಲಿ ನೀವು ಮಾಡಬೇಕೆನ್ನುವ ಪ್ರಾರ್ಥನೆಯೊಂದಿಗೆ, ಇಲ್ಲದೆ ಹೋದರೆ ಜೊತೆಗೆ ನಾವು ಹೇಳ್ತೀವಿ, ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯವನಾಗಿದ್ದೇನೆ. ನಾನು ಬಸ್ ಪಾಸ್ಗೆ ಅಪ್ಲೈ ಮಾಡಿಲ್ಲ ಸರ್, 2 ನಿಮಿಷದಲ್ಲಿ ಮುಗಿಸ್ತೇನೆ. ಬಸ್ ಪಾಸ್ಗೆ ಅಪ್ಲೈ ಮಾಡಿಲ್ಲ, ಯಾಕೆ ಆ ಜಿಲ್ಲೆಯಲ್ಲಿ ತಿರುಗಬೇಕೆನ್ನುವ ನಮಗೆ ಇದೇ ಇಲ್ಲ. ನೀವು ಬಸ್ ಪಾಸ್ ಕೊಡಿ, ನಾವೇ ಯಾವ ರಿಪೋರ್ಟನ್ನು ಕೂಡ ಬಸ್ ಪಾಸ್ ಇಟ್ಕೊಂಡು ಫ್ರೀ ಬಸ್ಸಲ್ಲಿ ಹೋಗೋದಿಲ್ಲ ಸರ್, ಖಂಡಿತವಾಗಿ ಹೋಗೋದಿಲ್ಲ. ಹೋದರೆ 100ರಲ್ಲಿ ಒಂದು 5 ಜನ ರಿಪೋರ್ಟರ್ ಹೋಗ್ಬೋದು. ಬಟ್ ನೀವು ಅದೇ ಪಾಸನ್ನು ಒಬ್ಬ ಪತ್ರಕರ್ತನಿಗೆ ರಾಜ್ಯವ್ಯಾಪಿ ತಿರುಗಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟರೆ ನಮಗೊಂದು ಸ್ವಲ್ಪ ಸಮಾಧಾನ ಆದರೂ ಆಗ್ತದೆ. ನೀವೆಲ್ಲರೂ ವರ್ಷಕ್ಕೊಂದು ಸಲ ಆದರೂ ಹೆಂಡತಿ ಮಕ್ಕಳನ್ನು ಟೂರಿಗೆ ಕರ್ಕೊಂಡು ಹೋಗ್ತೀರಿ. ನಾವು ಅಟ್ಲೀಸ್ಟ್ ಕೊನೆ ಪಕ್ಷ 5 ವರ್ಷಕ್ಕೊಮ್ಮೆ ಆದರೂ ಹೆಂಡತಿ ಮಕ್ಕಳನ್ನು ಟೂರಿಗೆ ಕರ್ಕೊಂಡು ಹೋಗಬೇಕು ಅಂತಿದ್ರೆ, ನೀವು ರಾಜ್ಯವ್ಯಾಪಿ ಸಂಚಾರ ಮಾಡಲಿಕ್ಕೆ ನಮ್ಮ ಪತ್ರಕರ್ತರಿಗೆ ಬಸ್ ಪಾಸನ್ನು ವ್ಯವಸ್ಥೆ ಮಾಡಬೇಕು. ಅಲ್ಲಿಯವರೆಗೆ ನಾನಂತೂ ದೃಢ ನಿರ್ಧಾರವನ್ನು ಮಾಡಿದ್ದೇನೆ, ನೀವು ಜಿಲ್ಲಾ ಮಟ್ಟಕ್ಕೆ ಕೊಡುವ ಪಾಸ್ ಆದರೆ ನನಗೆ ಲೈಫ್ ಲಾಂಗ್ ಆ ಪಾಸ್ ಬೇಡ ಎನ್ನುವಂಥ ಗಟ್ಟಿಯಾದಂಥ ನಿರ್ಧಾರವನ್ನು ಹೊಂದಿದ್ದೇನೆ ಎನ್ನುವ ಮಾತನ್ನು ಹೇಳುತ್ತಾ, ಬೆಳ್ತಂಗಡಿ ತಾಲೂಕಿನ ಪತ್ರಕರ್ತರ ಸಂಘ ಅತ್ಯಂತ ಬದ್ಧತೆಯಿಂದ, ಅತ್ಯಂತ ಪ್ರಾಮಾಣಿಕವಾಗಿ ಈ ತಾಲೂಕಿನ ಸಮಸ್ಯೆಗಳಿಗೆ ಧ್ವನಿಯಾಗಿ, ಸಮಾಜಮುಖಿಯಾಗಿ, ಜನಮುಖಿಯಾಗಿ ವಿವಿಧ ಪ್ರಕಾರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ನಿಜಕ್ಕೂ ಬೆಳ್ತಂಗಡಿ ತಾಲೂಕಿನ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ವಿನಯಪೂರ್ವಕವಾಗಿ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ, ನನ್ನನ್ನು ಕರೆದು ನಿಮ್ಮ ಜೊತೆ ನನ್ನ ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ, ನಾನು ವೇದಿಕೆಯಲ್ಲಿ ಮಾತಾಡಿಲ್ಲ, ಹರೀಶ್ ಕುಮಾರ್ ಸರ್ ಮತ್ತು ಹರೀಶ್ ಪೂಂಜಾ ಸರ್, ನೀವು ನಮ್ಮ ನಾಯಕರು, ನಮ್ಮ ತಾಲೂಕಿನ ಹೆಮ್ಮೆಯ ನಾಯಕರು. ನಿಮ್ಮಲ್ಲಿ ನಮ್ಮ ನೋವನ್ನು ವ್ಯಕ್ತಪಡಿಸದೆ ನಾನು ಹೋಗಿ ದಾಂಡೇಲಿಯಲ್ಲಿ ಆರ್ ವಿ ದೇಶಪಾಂಡೆ ಅವರ ಹತ್ರ ನೋವನ್ನು ವ್ಯಕ್ತಪಡಿಸಲಿಕ್ಕೆ ಆಗೋದಿಲ್ಲ. ಅವ್ರಿಗಿಂತ ಹೆಚ್ಚು ನಾನು ನಿಮ್ಮಿಬ್ಬರನ್ನು ಪ್ರೀತಿಸ್ತೇನೆ. ಆ ಕಾರಣಕ್ಕೋಸ್ಕರ ರಾಜ್ಯದ ಪತ್ರಕರ್ತರ ಧ್ವನಿ ನಿಮ್ಮಿಂದ ರಾಜ್ಯ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಮೊಳಗಬೇಕು, ಆದಷ್ಟು ಬೇಗ ಆಗಬೇಕೆನ್ನುವ ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆಯೊಂದಿಗೆ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಬೆಳ್ತಂಗಡಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಅನಂತ ಅಭಿನಂದನೆಗಳು. ಮಾತಿನಲ್ಲಿ ಏನಾದರೂ ತೊದಲಿದ್ರೆ, ತಪ್ಪಿದ್ರೆ ನೀವೆಲ್ಲ ಅದನ್ನು ಹೊಟ್ಟೆಗೆ ಹಾಕಿ ನಿಮ್ಮೂರಿನ ಹುಡುಗ ಅಂತೇಳಿ ಮನ್ನಿಸಿ ಆಶೀರ್ವದಿಸಿ ಎನ್ನೋ ಪ್ರಾರ್ಥನೆಯೊಂದಿಗೆ ಅವಕಾಶಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು. ನಮ್ಮ ನೋವು, ನಮ್ಮ ನಲಿವು ಮತ್ತು ನಮ್ಮ ಬೇಡಿಕೆಗಳು ಎಲ್ಲವನ್ನೂ ಕೂಡ ತಮ್ಮ ಉಪನ್ಯಾಸದಲ್ಲಿ ಒಳಗೊಳಿಸಿ ಮಾತನಾಡಿದ್ದಾರೆ ಮಾನ್ಯ ಸಂದೇಶ್ ಜೈನ್ ಅವರು. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ 2026ನೇ ಈ ಪತ್ರಿಕಾ ದಿನಾಚರಣೆಯ ಉದ್ಘಾಟನೆಯನ್ನು ನಡೆಸುವಂಥ ಸಮಯ. ಮಾನ್ಯ ಶಾಸಕರಾಗಿರುವಂಥ ಹರೀಶ್ ಪೂಂಜಾ ಅವರು ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಕಳೆದ 8 ವರ್ಷಗಳಿಂದ ನಮ್ಮ ಈ ಪತ್ರಿಕಾ ದಿನಾಚರಣೆಯನ್ನು ಮಾನ್ಯ ಹರೀಶ್ ಪೂಂಜಾ ಅವರು ಉದ್ಘಾಟಿಸ್ತಾ ಇದ್ದಾರೆ. ಎಲ್ಲ ಅತಿಥಿಗಳು ಜೊತೆಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಎರಡು ಅತ್ಯಂತ ಪ್ರಮುಖ ಸನ್ಮಾನಗಳು ಮತ್ತು ಪ್ರತಿಭಾ ಪುರಸ್ಕಾರ ನಡೀತದೆ. ಇದೀಗ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾಗಿ ನಿವೃತ್ತರಾಗಿರುವಂಥ ಡಾಕ್ಟರ್ ಭಾಸ್ಕರ್ ಹೆಗಡೆ ಅವರನ್ನು ನಮ್ಮ ಸಂಘದ ವತಿಯಿಂದ ಸನ್ಮಾನಿಸುವಂಥ ಸಮಯ. ಅವರ ಪರಿಚಯವನ್ನು ಆಚುಶ್ರೀ ಬಾಂಗ್ಯರವರು ನಡೆಸಿಕೊಡ್ತಾರೆ. ಬೆಳ್ತಂಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ತಾಲೂಕು ಪತ್ರಕರ್ತರ ಸಂಘ ಬೆಳ್ತಂಗಡಿ ಇದರ ವತಿಯಿಂದ ಜುಲೈ 4ನೇ ಇಂದು ಜರುಗುತ್ತಿರುವ ಪತ್ರಿಕಾ ದಿನಾಚರಣೆ 2026. ಈ ಶುಭ ಸಂದರ್ಭದಲ್ಲಿ SDM ಕಾಲೇಜಿನ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗದ ನಿವೃತ್ತ ಮುಖ್ಯಸ್ಥರಾಗಿರುವ ಡಾಕ್ಟರ್ ಭಾಸ್ಕರ್ ಹೆಗಡೆ ಇವರಿಗೆ ಅಭಿಮಾನಪೂರ್ವಕವಾಗಿ ಸಮರ್ಪಿಸುತ್ತಿರುವ ಸನ್ಮಾನ ಪತ್ರ. ಗೌರವಾನ್ವಿತ ಭಾಸ್ಕರ್ ಹೆಗಡೆ ಅವರು ಉಪನ್ಯಾಸಕ ವೃತ್ತಿಯನ್ನು ತಪಸ್ಸಿನಂತೆ ಸ್ವೀಕರಿಸಿ ತಮ್ಮ ಶಿಷ್ಯರನ್ನು ರಾಷ್ಟ್ರಮಟ್ಟದ ಮಾಧ್ಯಮ ಕ್ಷೇತ್ರದಲ್ಲಿ ಬೆಳೆಸುವ ಮೂಲಕ ಸಂತೋಷವನ್ನು ಕಂಡ ಅಪರೂಪದ ಶಿಕ್ಷಕರಲ್ಲಿ ಒಬ್ಬರಾಗಿದ್ದಾರೆ. ಭಾಸ್ಕರ ಹೆಗಡೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಾಳಕೋಡ್ ಗ್ರಾಮದವರಾಗಿದ್ದು, ಉಜಿರೆ SDM ಪದವಿ ಕಾಲೇಜಿನ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗದಲ್ಲಿ 33 ವರ್ಷಗಳ ಕಾಲ ವಿಭಾಗದ ಮುಖ್ಯಸ್ಥರಾಗಿ, ಜೊತೆಗೆ 15 ವರ್ಷಗಳ ಕಾಲ SDM ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗದ ಮುಖ್ಯಸ್ಥರಾಗಿ, ಸಂಯೋಜಕರಾಗಿ ಸಾರ್ಥಕ ಸೇವೆ ಸಲ್ಲಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಛಾಪು ಮೂಡಿಸಿದವರು. ಉಜಿರೆಯಂಥ ಶಿಕ್ಷಣ ಕಾಶಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡ ಪತ್ರಿಕೋದ್ಯಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ದಿಕ್ಕು ತೋರಿದ ಹೆಗ್ಗಳಿಕೆ ತಮ್ಮದಾಗಿದೆ. ಪತ್ರಿಕೆ, ದೂರದರ್ಶನ, ರೇಡಿಯೋ, ಜಾಹೀರಾತು, ಸಾರ್ವಜನಿಕ ಸಂಪರ್ಕ, ಡಿಜಿಟಲ್ ಮಾಧ್ಯಮ, ಸರ್ಕಾರಿ ಇಲಾಖೆ, ಅಧ್ಯಾಪನ, ಸಂಶೋಧನೆ, ಸಿನಿಮಾ ಹಾಗೂ ಧಾರಾವಾಹಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ವಿದ್ಯಾರ್ಥಿಗಳು ಯಶಸ್ವಿ ಸಾಗಿಸುವಂತೆ ಮಾರ್ಗದರ್ಶನ ನೀಡಿದ ಶ್ರೇಷ್ಠ ಗುರುಗಳಾಗಿ ತಾವು ಗುರುತಿಸಿಕೊಂಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಕೇವಲ ಪ್ರಾಧ್ಯಾಪಕರಾಗಿ ಮಾತ್ರವಲ್ಲದೆ ಡೀನ್, ನ್ಯಾಕ್ ಸಮಿತಿಯ ಅಧ್ಯಕ್ಷರು, ವಿವಿಧ ವಿಶ್ವವಿದ್ಯಾನಿಲಯಗಳ ಅಧ್ಯಯನ ಮಂಡಳಿ ಸದಸ್ಯರು, ಪರೀಕ್ಷಾ ಮಂಡಳಿ ಅಧ್ಯಕ್ಷರು ಹಾಗೂ ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರದ ವಿವಿಧ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಹತ್ತರ ಕೊಡುಗೆ ನೀಡಿರುವಿರಿ. ಮಂಗಳೂರು ವಿಶ್ವವಿದ್ಯಾನಿಲಯದ PhD ಪದವಿ ಪಡೆದ ತಾವು ಸಂಶೋಧನೆ, ಬರವಣಿಗೆ ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿಯೂ ವಿಶಿಷ್ಟ ಸಾಧನೆಗಳನ್ನು ಮಾಡಿದವರು. ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದಲ್ಲಿ ಅನೇಕ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿರುವುದರ ಜೊತೆಗೆ ಹಲವು ಪತ್ರಿಕೆಗಳಲ್ಲಿ ಲೇಖನಗಳನ್ನು ಪ್ರಕಟಿಸಿ ಜ್ಞಾನಲೋಕಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿರುವಿರಿ. 100ಕ್ಕೂ ಅಧಿಕ ಸಾಕ್ಷ್ಯಚಿತ್ರಗಳಿಗೆ ಮಾರ್ಗದರ್ಶನ, ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಬರವಣಿಗೆ ಮತ್ತು ಮಾಧ್ಯಮ ಕೌಶಲ್ಯ ಬೆಳೆಸುವಲ್ಲಿ ತಮ್ಮ ಪಾತ್ರ ಅಪಾರವಾಗಿದೆ. ರಾಜ್ಯದ ಪ್ರಮುಖ ಪತ್ರಿಕೆಗಳು, ಸುದ್ದಿಮನೆಗಳು, ಡಿಜಿಟಲ್ ಮಾಧ್ಯಮ, ರೇಡಿಯೋ ಹಾಗೂ ವಿವಿಧ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸುವಲ್ಲಿ ತಮ್ಮ ಕೊಡುಗೆ ಸದಾ ಸ್ಮರಣೀಯವಾಗಿದೆ. ನಮ್ಮ ಸಂಘದೊಂದಿಗೆ ತಾವು ಬೆಳೆಸಿಕೊಂಡಿರುವ ಆತ್ಮೀಯತೆ ಮತ್ತು ಅವಿನಾಭಾವ ಸಂಬಂಧ ಸದಾ ಹೀಗೆಯೇ ಮುಂದುವರಿಲಿ. ಪ್ರಸ್ತುತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುವಾಣಿ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿರುವ ತಮ್ಮ ಮುಂದಿನ ಬದುಕು ಇನ್ನಷ್ಟು ಯಶಸ್ಸು, ಗೌರವ ಹಾಗೂ ಸಾಧನೆಗಳಿಂದ ಕಂಗೊಳಿಸಲಿ ಎಂಬ ಹೃತ್ಪೂರ್ವಕ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಈ ಗೌರವಪೂರ್ವಕ ಸನ್ಮಾನ ಪತ್ರವನ್ನು ಪ್ರೀತಿಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ. ಧನ್ಯವಾದಗಳು. ಹರೀಶ್ ಕುಮಾರ್ ಅವರು ನಮ್ಮವರೇ, ಆದರೂ ಕರ್ನಾಟಕ ಸರ್ಕಾರದ ಮೆಸ್ಕಾಂ ನಿಗಮದ ಅಧ್ಯಕ್ಷರಾದ ಬಳಿಕ ಮೊದಲ ಪತ್ರಿಕಾ ದಿನಾಚರಣೆಯಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತರ ಸಂಘ ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅವರನ್ನು ಸನ್ಮಾನಿಸ್ತೇವೆ. ಅವರ ಪರಿಚಯವನ್ನು ಸಂತೋಷ್ ಕೋಟ್ಯಾನ್ ಅವರು ನಡೆಸಿಕೊಡ್ತಾರೆ. ವೇದಿಕೆಯಲ್ಲಿ ಉಪಸ್ಥಿರತಕ್ಕಂಥ ಈ ಕಾರ್ಯಕ್ರಮದ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಮಿತ್ರರೇ, ಈ ರಾಜ್ಯ ಕಂಡಂಥ ನೇರ ನಡನುಡಿಯ ಸರಳ ಸಜ್ಜನಿಕೆಯ ರಾಜಕಾರಣಿ, ಹಿರಿಯರು, ಮೆಸ್ಕಾಂ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್ ಇವರ ಸನ್ಮಾನ ಪತ್ರವನ್ನು ತಮ್ಮ ಮುಂದಿಡಲು ಅತ್ಯಂತ ಸಂತೋಷವನ್ನು ಪಡ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮದ ನಿವಾಸಿಯಾಗಿರುವಂಥ ಶ್ರೀಯುತ ಕೆ ಹರೀಶ್ ಕುಮಾರ್ ಅವರು ಸಮಾಜಮುಖಿ ಚಿಂತನೆ, ಜನಪರ ಕಾಳಜಿ, ಪಕ್ಷ ಸಂಘಟನೆಯ ನಿಸ್ವಾರ್ಥ ಸೇವೆ ಹಾಗೂ
ಜನಪರ ಸಮಸ್ಯೆಗಳಿಗೆ ಸ್ಪಂದಿಸುವ ಅಪೂರ್ವ ವ್ಯಕ್ತಿತ್ವದ ಮೂಲಕ ಜನಮನದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದು, ಶ್ರೀಯುತರಿಗೆ ಈ ಗೌರವಪೂರ್ವಕ ಸನ್ಮಾನ ಪತ್ರವನ್ನು ಅರ್ಪಿಸುವುದು ನಮಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ಸಂಗತಿಯಾಗಿದೆ. ಕಳೆದ 48 ವರ್ಷಗಳಿಂದ ರಾಜಕೀಯ, ಸಾಮಾಜಿಕ ಹಾಗೂ ಜನಪರ ಕ್ಷೇತ್ರಗಳಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಾ ಜನಸಾಮಾನ್ಯರ ಧ್ವನಿಯಾಗಿ ಕಾರ್ಯನಿರ್ವಹಿಸಿ ಜನಮಾನಸದಲ್ಲಿ ಅಪಾರ ಗೌರವವನ್ನು ಗಳಿಸಿರುವಿರಿ. 1978ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ತಮ್ಮ ರಾಜಕೀಯ ಪಯಣ ಆರಂಭಿಸಿ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರು ಸ್ಪರ್ಧಿಸಿದ್ದ ಐತಿಹಾಸಿಕ ಚಿಕ್ಕಮಗಳೂರು ಉಪಚುನಾವಣೆಯಲ್ಲಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ತಮ್ಮದಾಗಿದೆ. ಯುವ ಕಾಂಗ್ರೆಸ್ ಅಧ್ಯಕ್ಷರಿಂದ ಹಿಡಿದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಹೀಗೆ 10 ಹಲವು ವಿವಿಧ ಹುದ್ದೆಗಳಲ್ಲಿ ಸಮರ್ಥವಾಗಿ ಸೇವೆ ಸಲ್ಲಿಸಿ ಸಂಘಟನಾ ಚಾತುರ್ಯ ಹಾಗೂ ನಾಯಕತ್ವದ ಮೂಲಕ ಪಕ್ಷವನ್ನು ಸದೃಢಗೊಳಿಸಿದ ನಿಮ್ಮ ಸೇವೆ ಸದಾ ಸ್ಮರಣೀಯವಾಗಿದೆ. ತಾವು ವಿಧಾನ ಪರಿಷತ್ ಸದಸ್ಯರಾಗಿ, ಜನಪ್ರತಿನಿಧಿಯಾಗಿ ಹಾಗೂ ಕೃಷಿ, ಸಹಕಾರಿ, ಸಾಮಾಜಿಕ, ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ನೀಡಿರುವ ಸೇವೆ ಅನುಕರಣೀಯವಾಗಿದೆ. ಉತ್ತಮ ಕೃಷಿಕರಾಗಿಯೂ ಉದ್ಯಮಿಯಾಗಿ ಸಮಾಜದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿರುವುದು ಶ್ಲಾಘನೀಯವಾಗಿದೆ. ಪ್ರಸ್ತುತ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ಅಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡಿರುವ ತಾವು ಜನಪರ ದೃಷ್ಟಿಕೋನ ಮತ್ತು ಆಡಳಿತ ದಕ್ಷತೆಯ ಮೂಲಕ ಸಂಸ್ಥೆಯನ್ನು ಮತ್ತಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ಹಾಗೂ ಜನರ ನಿರೀಕ್ಷೆಗಳಿಗೆ ತಕ್ಕ ಸೇವೆಯನ್ನು ನೀಡುವಂತಾಗಲಿ ಎಂದು ಹಾರೈಸುತ್ತೇವೆ. ಬೆಳ್ತಂಗಡಿ ತಾಲೂಕು ಪತ್ರಕರ್ತರೊಂದಿಗೆ ತಾವು ಬೆಳೆಸಿಕೊಂಡಿರುವ ಆತ್ಮೀಯ ಬಾಂಧವ್ಯ ಸದಾ ಚಿರಸ್ಥಾಯಿಯಾಗಿರಲಿ. ನಿಮ್ಮ ಮುಂದಿನ ಬದುಕು ಇನ್ನಷ್ಟು ಯಶಸ್ಸು, ಗೌರವ ಮತ್ತು ಸಾಧನೆಗಳಿಂದ ಕಂಗೊಳಿಸಲಿ ಎಂದು ಹೃತ್ಪೂರ್ವಕ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಈ ಸನ್ಮಾನ ಪತ್ರವನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸಮರ್ಪಿಸ್ತಾ ಇದ್ದೇವೆ. ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಬೆಳ್ತಂಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ರಿಜಿಸ್ಟರ್ ಹಾಗೂ ತಾಲೂಕು ಪತ್ರಕರ್ತರ ಸಂಘ ರಿಜಿಸ್ಟರ್ ಬೆಳ್ತಂಗಡಿ. ತಾಲೂಕಿನ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವಂತಹ 3 ಮಂದಿ ವಿದ್ಯಾರ್ಥಿಗಳನ್ನು ಗೌರವಿಸುವಂಥ ಸಮಯ. ಕುಮಾರಿ ಸಮೃದ್ಧಿ ಜೈನ್ ಅವರು, ಸರಕಾರಿ ಪ್ರೌಢಶಾಲೆ ವೇಣೂರು ಇಲ್ಲಿನ ವಿದ್ಯಾರ್ಥಿನಿ. ದಯಮಾಡಿ ಅವರು ವೇದಿಕೆಯ ವಿಶೇಷ ಆಸನವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತೇವೆ. 618 ಅಂಕಗಳನ್ನು ಪಡೆಯುವ ಮೂಲಕ 98.88% ಫಲಿತಾಂಶವನ್ನು ದಾಖಲಿಸಿರ್ತಕ್ಕಂಥ ವಿದ್ಯಾರ್ಥಿನಿ. ಪ್ರಸನ್ನ ಜೈನ್ ಮತ್ತು ಮಂಜುಳಾ ದಂಪತಿಯ ಪುತ್ರಿ, ಕೊಡಂಗೆ ಮನೆ, ಗುಂಡೂರಿ. ಇದು ಬೆಳ್ತಂಗಡಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ವೇಣೂರು ಇಲ್ಲಿನ ವಿದ್ಯಾರ್ಥಿ. ಈ ಶಾಲೆಯ ವಿಶೇಷತೆ ಏನು ಅಂತಂದರೆ, ಕರ್ನಾಟಕ ರಾಜ್ಯದಲ್ಲೇ ಸರ್ಕಾರಿ ಶಾಲೆಗಳಲ್ಲಿ SSLCಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಒಳಗೊಂಡಿರುವ ಶಾಲೆಗಳಲ್ಲಿ ವೇಣೂರಿನ ಶಾಲೆ ಪ್ರಥಮವಾಗಿದೆ ಮತ್ತು 100% ಫಲಿತಾಂಶವನ್ನು ಪ್ರತಿ ವರ್ಷ ದಾಖಲಿಸ್ತಾ ಬಂದಿದೆ. ಅತಿ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಿರ್ತಕ್ಕಂಥ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಆ ಶಾಲೆ ಒಂದು. ಆ ಶಾಲೆಗೆ ಹಿಂದೆ ಕರ್ನಾಟಕ ರಾಜ್ಯ ಮಟ್ಟದ ಅತ್ಯುತ್ತಮ SDMC ಅನ್ನುವಂಥ 1 ಲಕ್ಷ ರೂಪಾಯಿ ನಗದಿನೊಂದಿಗೆ ಪುರಸ್ಕಾರ ಕೂಡ ದೊರೆತಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ, ಮುಂದಿನ ವಿದ್ಯಾರ್ಥಿ ಮೊಹಮ್ಮದ್ ಶಾಜಾದ್ ಗುರುವಾಯನಕೆರೆ ಅವರು 616 ಅಂಕಗಳನ್ನು ಸರ್ಕಾರಿ ಪ್ರೌಢಶಾಲೆ, ನಮ್ಮೂರ ಪ್ರೌಢಶಾಲೆ ಗುರುವಾಯನಕೆರೆ ಎನ್ನುವ ಪ್ರಸಿದ್ಧಿಯನ್ನು ಪಡೆದಿರುವಂಥ ಶಾಲೆಯಲ್ಲಿ 98.56% ಅಂಕಗಳನ್ನು ಪಡೆಯುವುದರ ಮೂಲಕ ಸರ್ಕಾರಿ ಶಾಲೆಗಳಲ್ಲಿ ದ್ವಿತೀಯ ಸ್ಥಾನವನ್ನು ತಾಲೂಕಿಗೆ ಪಡೆದವರು. ಅಬ್ದುಲ್ ಹಕೀಮ್ ಗುರುವಾಯನಕೆರೆ ಮತ್ತು ಝೀನತ್ ದಂಪತಿಯ ಪುತ್ರ ಶಹಜಾದ್ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸ್ತೇವೆ. ಕುಮಾರಿ ಅಪೇಕ್ಷಾ ಅವರು 615 ಅಂಕಗಳನ್ನು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ದಾಖಲಿಸುವ ಮೂಲಕ 98.40% ಫಲಿತಾಂಶವನ್ನು ದಾಖಲಿಸಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಸವಣಾಲು ಇಲ್ಲಿನ ವಿದ್ಯಾರ್ಥಿನಿ, ಸದಾನಂದ ಗುಡಿಗಾರ ಮತ್ತು ಪ್ರಭಾವತಿ ದಂಪತಿಯ ಪುತ್ರಿ. ಈ 3 ಮಂದಿ ವಿದ್ಯಾರ್ಥಿಗಳನ್ನು ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಮಾನ್ಯ ಹರೀಶ್ ಪೂಂಜಾ ಅವರು, ಹರೀಶ್ ಕುಮಾರ್ ಸಹಿತ ಇರತಕ್ಕಂಥ ಎಲ್ಲ ಗಣ್ಯರು ಗೌರವ ಆಧಾರಗಳ ಸನ್ಮಾನವನ್ನು ನೆರವೇರಿಸಿ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಪತ್ರಕರ್ತರ ಸಂಘದ ವತಿಯಿಂದ ನಗದು ಪುರಸ್ಕಾರವನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇವರ ಸಮೂಹ ಭಾವಚಿತ್ರದ ವೇಳೆ ಅವರ ಹೆತ್ತವರು ಮತ್ತು ಶಾಲೆಯ ಪ್ರತಿನಿಧಿಗಳಿದ್ದಲ್ಲಿ ತಾವು ವೇದಿಕೆಯನ್ನು ಪ್ರವೇಶ ಮಾಡಬಹುದು. ಸಮೂಹ ಭಾವಚಿತ್ರಕ್ಕೆ ಅವರು ಜೊತೆಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವಿದ್ಯಾರ್ಥಿ ಹೆತ್ತವರು ದಯಮಾಡಿ ವೇದಿಕೆಗೆ ಆಗಮಿಸಿ. ಈ ದಿನಾಚರಣೆಯ ಜೊತೆಗೆ ಇನ್ನೊಂದು ಜೋಡಿಕೆಯಾಗಿರುವಂಥ ಇನ್ನೊಂದು ಕಾರ್ಯಕ್ರಮ ದಿತಿ ಸಾಂತ್ವನ ನಿಧಿ ಹಸ್ತಾಂತರ ಕಾರ್ಯಕ್ರಮ. ಒಂದು ಭಾವನಾತ್ಮಕವಾದಂಥ ಕಾರ್ಯಕ್ರಮ. ನಮ್ಮ ಸಂಘದ ಸದಸ್ಯರು ಮತ್ತು ಪ್ರಸ್ತುತ ಬೆಳ್ತಂಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಮನೋಹರ್ ಬಳಂಜ ಮತ್ತು ಲಿಖಿತ ದಂಪತಿ ಅವರ ಶ್ರೀಮತಿಯವರ ಜೊತೆಯಾಗಿ ತನ್ನ ಎಳೆಯ ಮಗುವಿನ ಹೆಸರಿನಲ್ಲಿ ದಿತಿ ಸಾಂತ್ವನ ನಿಧಿಯನ್ನು ಹಸ್ತಾಂತರಿಸುವಂಥ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಮನೋಹರ್ ಬಳಂಜ ಅವರು ವಿಜಯವಾಣಿ ಪತ್ರಿಕೆ ವರದಿಗಾರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಶ್ರೀಮತಿಯವರು ಬೆಳ್ತಂಗಡಿ ಆರೋಗ್ಯ ಇಲಾಖೆಯಲ್ಲಿ ಶುಶ್ರೂಷಕಿಯಾಗಿ ಕೆಲಸ ಮಾಡ್ತಾ ಇರುವವರು. ಅವರ ಎಳೆಯ ಪ್ರಾಯದ ಮಗು 1 ವರ್ಷದ ಮಗು ದಿತಿಯವರಿಗೆ ಕಾಣಿಸಿಕೊಂಡಿರ್ತಕ್ಕಂಥ ಒಂದು ಗಂಭೀರವಾದಂಥ ಆರೋಗ್ಯ ಸಮಸ್ಯೆಗೆ ಸುಮಾರು 1 ವರ್ಷಗಳ ಕಾಲ ಅವರು ಬೇರೆ ಬೇರೆ ಔಷಧಿಗಳನ್ನು ಮಾಡಿದರೂ ಕೂಡ ಆ ಮಗು ಚೇತರಿಕೆಯಾಗದ ದೃಷ್ಟಿಯಲ್ಲಿ ಬೆಂಗಳೂರಿನಲ್ಲಿ ತಜ್ಞ ವೈದ್ಯರನ್ನ ಮೂಲಕ ಪರೀಕ್ಷೆ ನಡೆಸಿದಾಗ ಅತ್ಯಂತ ದೊಡ್ಡ ಒಂದು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ, ಇದಕ್ಕೆ ಸುಮಾರು 20 ಲಕ್ಷ ರೂಪಾಯಿಗಳು ಬೇಕಾಗ್ಬೋದು ಅನ್ನುವಂಥ ವಿಚಾರವನ್ನು ಅವರ ಮುಂದೆ ಮಂಡಿಸಿದಾಗ ದಂಪತಿ ಬಹಳ ದುಃಖದಿಂದ ಅಷ್ಟೊಂದು ಮೊತ್ತವನ್ನು ಜೋಡಿಸುವುದು ಮತ್ತು ತನ್ನ ಮಗುವಿನ ಪ್ರಾಣವನ್ನು ಉಳಿಸುವುದು, ಇವೆರಡು ಜಂಜಾಟಗಳ ಮಧ್ಯೆ ಬಹಳ ದುಃಖದಿಂದ ಈ ವಿಚಾರವನ್ನು ಹಿರಿಯ ಪತ್ರಕರ್ತರಾಗಿದ್ದಂಥ ಲಕ್ಷ್ಮೀ ಮಚ್ಚಿನ ಅವರ ಜೊತೆ ತೋಡಿಕೊಂಡಾಗ ಅವರು ಪ್ರಧಾನ ಅಡ್ಮಿನ್ ಆಗಿರ್ತಕ್ಕಂಥ ಒಂದು ಫ್ರೆಂಡ್ಸ್ ಗ್ರೂಪ್ ಅನ್ನುವಂಥ ಒಂದು ವಿಶೇಷವಾದಂಥ ಬಳಗದಲ್ಲಿ ಅವರು ವಿಚಾರವನ್ನು ಹಂಚಿಕೊಂಡು ಎಲ್ಲ ಸಮಾಜದ ಬೇರೆ ಬೇರೆ ಸ್ತರಗಳಿಗೆ ಆ ವಿಚಾರ ತಲುಪಿದಾಗ ಅವರಿಗೆ ಹರಿದು ಬಂದಂಥ ಒಂದು ಆರ್ಥಿಕ ನೆರವು ಮತ್ತು ಬೇರೆ ಬೇರೆ ರೀತಿಯ ಪ್ರೋತ್ಸಾಹ ಮತ್ತು ಅವರಿಗೆ ನೈತಿಕ ಬೆಂಬಲ ಈ ಕಾರಣದಿಂದಾಗಿ ಸುಮಾರು 50 ಲಕ್ಷ ರೂಪಾಯಿವರೆಗೆ ಅವರು ವೆಚ್ಚವನ್ನು ಮಾಡಿದರೂ ಕೂಡ ತನ್ನ ಮಗುವನ್ನು ಕೊನೆ ಕಾಲದಲ್ಲಿ ಉಳಿಸಿಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಒಂದು ದುಃಖದ ಸನ್ನಿವೇಶವನ್ನು ಎದುರಿಸಿದ ಸಂದರ್ಭದಲ್ಲಿ ಅವರ ಜೊತೆ ಸಮಾಜ, ಸಂಘ ಸಂಸ್ಥೆಗಳು ಮತ್ತು ಅವರ ಮಿತ್ರರು ಕೈ ಜೋಡಿಸಿರ್ತಕ್ಕಂಥ ಒಂದು ವಿಚಾರವನ್ನು ಮನಗಂಡು ಪ್ರತಿ ವರ್ಷ ಈ ಇಬ್ಬರು ಲಿಖಿತ ಮತ್ತು ಮನೋಹರ್ ದಂಪತಿಗಳು ಅವರ ದುಡಿಮೆಯಲ್ಲಿ ಒಂದು 30,000 ರೂಪಾಯಿಯನ್ನು ಮೀಸಲಾಗಿ ಇರಿಸಿಕೊಂಡು ಅದನ್ನು ಅಶಕ್ತರಿಗೆ, ವಿಶೇಷವಾಗಿ ಮಕ್ಕಳ ಅನಾರೋಗ್ಯಕ್ಕೆ ಬೆಂಬಲವನ್ನು ಮತ್ತು ಸಹಾಯವನ್ನು ನೀಡುವಂತಹ ಒಂದು ಹಸ್ತವನ್ನು ಚಾಚುವಂಥ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಅದನ್ನು ನಾವು ಈ ಸಮಾರಂಭದ ಮೂಲಕ ಇಲ್ಲಿ ಸಲ್ಲಿಸ್ತಾ ಇದ್ದೇವೆ. ಈ ವರ್ಷ ಅವರು 4 ಮಂದಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಬಳಂಜದ ಎಂಡೋಪೀಡಿತ ಬಾಲೆ, ಪೆರಾಲ್ದರ ಕಟ್ಟೆಯಲ್ಲಿ ಬಾಡಿಗೆ ಮನೆಯಲ್ಲಿ ನೆಲೆಸಿರ್ತಕ್ಕಂಥ ಒಂದು ಕುಟುಂಬ, ಪ್ರಶಾಂತ್ ಮತ್ತು ಲಾವಣ್ಯ ದಂಪತಿಯ ಪುತ್ರಿ ಸಂಪೂರ್ಣವಾಗಿ ಎಂಡೋಸಿಲ್ಪಾನ್ ಬಾಧಿತರಾಗಿ ಅವರು ಮಲಗಿದಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. 2 ಹೆಣ್ಣು ಮಕ್ಕಳು. ಮೊದಲ ಮಗಳು ಕಾಲೇಜು ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾಳೆ. 2ನೇ ಮಗಳು ಚಾಪೆಯಿಂದ ಮೇಲೆದ್ದು ಬರಲಾಗದೆ ಮನೆಯಲ್ಲೇ ಹಾಸಿಗೆಯಲ್ಲಿ ಮಲಗಿ ದಿನವನ್ನು ಕಳೀತಾ ಇದ್ದಾಳೆ. ಅವಳ ಒಂದು ಸಂಕಷ್ಟವನ್ನು ಮನಗಂಡು ಅವರ ಹೆತ್ತವರನ್ನು ಆಯ್ಕೆಗೊಳಿಸಿ ಇಲ್ಲಿ ಕರೆದಿದ್ದಾರೆ. ದಯಮಾಡಿ ಪ್ರಶಾಂತ್ ಅವರು ವೇದಿಕೆಗೆ ಆಗಮಿಸಿ ನಮ್ಮ ಸಾಂತ್ವನದ ಮೊತ್ತವನ್ನು ಮಾನ್ಯ ಶಾಸಕರಿಂದ ಚೆಕ್ಕನ್ನು ಪಡೆದುಕೊಳ್ಳಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ದಿತಿ ಸಾಂತ್ವನ ನಿಧಿಯ ಚೆಕ್ಕನ್ನು ಇದೀಗ ಪ್ರಶಾಂತ್ ಅವರು ಪಡೀತಾ ಇದ್ದಾರೆ. ಎರಡನೇ ಫಲಾನುಭವಿ PK ಅಬ್ದುಲ್ ರಹಿಮಾನ್ ಅಂತೇಳಿ. PK ಅಬ್ದುಲ್ ರಹಿಮಾನ್ ಮತ್ತು ಬಿ ಫಾತಿಮಾ ದಂಪತಿಯ ಪುತ್ರ ಎಂಡೋಸಲ್ಫಾನ್ ಪೀಡಿತರಾಗಿ ಸಂಪೂರ್ಣವಾಗಿ ಹಾಸಿಗೆ ಹಿಡಿದು ಮಲಗಿರತಕ್ಕಂಥ PA ಮೊಹಮ್ಮದ್ ಅವರಿಗೆ ಈ ನೆರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. PK ಅಬ್ದುಲ್ ರಹಿಮಾನ್ ಅವರು ವೇದಿಕೆಗೆ ಆಗಮಿಸಿ ನೆರವಿನ ಚೆಕ್ಕನ್ನು ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೇವೆ. ಇವರು ಕೂಡ ಬಾಡಿಗೆ ಮನೆಯಲ್ಲಿ ನೆಲೆಸ್ತಕ್ಕಂಥವರು. ಸುಮಾರು ತಿಂಗಳಿಗೆ 7,000 ರೂಪಾಯಿ ಬಾಡಿಗೆ ಮನೆಯಲ್ಲಿ ನೆಲೆಸ್ತಾರೆ. PK ಅಬ್ದುಲ್ ರಹಿಮಾನ್ ಅವರು ಬೆಳ್ತಂಗಡಿ ಸಮುದಾಯ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಚಾಲಕರಾಗಿ ಸುದೀರ್ಘ ವರ್ಷ ಸೇವೆ ಸಲ್ಲಿಸಿದವರು. ನಿವೃತ್ತರಾದ ಬಳಿಕ ಒಂದು ಅಪಘಾತಕ್ಕೆ ಒಳಗಾಗಿ ಸುಮಾರು 5-6 ಲಕ್ಷ ರೂಪಾಯಿಗಳ ಖರ್ಚಾಗಿ ಆ ಬಳಿಕ ಬೇರೆ ವೈಯಕ್ತಿಕವಾದಂಥ ಕೆಲಸಗಳು ಕೂಡ ಮಾಡಲಿಕ್ಕಾಗದೆ ಮನೆಯಲ್ಲಿ ಇದ್ದಾರೆ. 2 ಪ್ರಾಯಸ್ಥರು ಮಾತ್ರ ಇರತಕ್ಕಂಥದ್ದು. ನನ್ನ ಮಗನ ಚಿಕಿತ್ಸೆಗಾಗಿ ಭಾಳ ಸಂಕಷ್ಟವನ್ನು ಪಡ್ತಾ ಇದ್ದಾರೆ. ಇನ್ನೊಂದು ಶಾಸಕರು ಮತ್ತು ಹರೀಶ್ ಕುಮಾರ್ ಅವರು ಗಮನಿಸಬೇಕಾದಂಥ ವಿಚಾರ, ಇವರಿಗೆ ಸರ್ಕಾರದಿಂದ ನಗರ ಪಂಚಾಯತ್ ಮೂಲಕ ಹಕ್ಕುಪತ್ರ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ರೆಡಿಯಾಗಿದೆ. ಆದರೆ ಸೈಟ್ ಯಾವುದು ಅಂತೇಳಿ ಗೊತ್ತಿಲ್ಲ ಅಂತೇಳಿ ಅವರಿಗೆ ಇವತ್ತು ಕೂಡ ಹಕ್ಕುಪತ್ರದ ವಿತರಣೆ ಆಗಿಲ್ಲ. ಆದ್ದರಿಂದ ಆ ವಿತರಣೆ ಆದರೆ ಅವರಿಗೆ ಸ್ವತಂತ್ರವಾದ ಬದುಕು ಮತ್ತು ಮನೆಯನ್ನು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಇದೆ. ಈ ಬಗ್ಗೆ ತಾವು ಅದನ್ನು ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೇವೆ. 6 ಹೆಣ್ಣು ಮಕ್ಕಳಿಗೆ 1ನೇ ಗಂಡು ಮಗ. ಆ ಗಂಡು ಮಗ ಈ ರೀತಿ ಮಲಗಿದ ಪರಿಸ್ಥಿತಿಯಲ್ಲಿದ್ದಾರೆ. ಬಹಳ ಸಂಕಷ್ಟದ ಜೀವನವನ್ನು ಎದುರಿಸ್ತಾ ಇದ್ದಾರೆ.
ಮುಂದಿನ ನಮ್ಮ ಈ ನೆರವನ್ನು ಪಡ್ಕೊಳ್ಳುವವರು ಶೋಭಾ ಕಕ್ಕರೆಬೆಟ್ಟು ಮನೆ ಉಜಿರೆ ಗ್ರಾಮ ಅವರು. ಅವರ ಮನೆಯವರು ಇದ್ದರೆ ತಾವು ದಯಮಾಡಿ ವೇದಿಕೆಗೆ ಆಗಮಿಸಿ. ಅವರ ತಾಯಿಗೆ ಮಾರಕವಾದಂಥ ಕ್ಯಾನ್ಸರ್ ಕಾಯಿಲೆಯಿಂದ ಬಾಧಿತರಾಗಿದ್ದಾರೆ. ಬಹಳ ಸಂಕಷ್ಟವನ್ನು ಎದುರಿಸ್ತಕ್ಕಂಥ ಒಂದು ಕುಟುಂಬ, ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಇದನ್ನು ಮನಗಂಡು ಮನೋಹರ್ ಬಳಂಜ ಅವರು ಅವರ ದಿತಿ ಸಾಂತ್ವನ ನಿಧಿಯ ಒಂದು ಪರಿಹಾರದ ಚೆಕ್ಕನ್ನು ಅವರಿಗೆ ನೀಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಇನ್ನೊಬ್ಬರು ನಮ್ಮ ಸಹೋದ್ಯೋಗಿ ಮಿತ್ರ, ಬಹಳ ದುಃಖಕರವಾಗಿರ್ತಕ್ಕಂಥ ಸನ್ನಿವೇಶ, ಗೋಪಾಲ್ ಅಂಚನ್ ಬಂಟ್ವಾಳ ಅವರು. ದಯಮಾಡಿ ಅವರು ನಮ್ಮ ಸಭೆಯಲ್ಲಿದ್ದಾರೆ, ವೇದಿಕೆಗೆ ಅವರ ಮಿತ್ರರ ಜೊತೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೇವೆ. 25 ವರ್ಷಗಳಿಂದ ಪತ್ರಕರ್ತರಾಗಿ ಸಾಮಾಜಿಕ ಬಂಧುವಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಕ್ರಿಯಾಶೀಲ ಪತ್ರಕರ್ತ, ವಿಜಯ ಕರ್ನಾಟಕ ಸಹಿತ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದವರು. ಮೂಲತಃ ರಂಗಕರ್ಮಿಯಾಗಿ ಸರ್ಕಾರದ ವಿವಿಧ ಯೋಜನೆಗಳನ್ನು ಬೀದಿ ನಾಟಕಗಳ ಮೂಲಕ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನರಿಗೆ ಜಾಗೃತಿಯನ್ನು ಮೂಡಿಸಿರ್ತಕ್ಕಂಥ ಒಬ್ಬ ಪತ್ರಕರ್ತ ತನ್ನ ಕಿಡ್ನಿಯನ್ನು ಕಳೆದುಕೊಂಡು ಬಹಳ ಸಂಕಷ್ಟದ ಜೀವನವನ್ನು ಕಳೆದ 3.5 ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ನಮ್ಮ ಸಹೋದ್ಯೋಗಿಯಾಗಿದ್ದವರು. ಬಹಳ ದುಃಖಕರವಾಗಿರ್ತಕ್ಕಂಥ ವಿಚಾರ. ಮೂಲತಃ ಕಲಾವಿದರಾಗಿ ನಾಟಕ ರಚನೆಕಾರಾಗಿ ಸುಮಾರು 15ಕ್ಕೂ ಹೆಚ್ಚು ನಾಟಕಗಳನ್ನು ಅವರು ರಚಿಸಿದ್ದಾರೆ. ಎಲ್ಲ ನಾಟಕಗಳು ತಲಾ 100ರಂತೆ ಪ್ರದರ್ಶನವನ್ನು ಕಂಡಿರ್ತಕ್ಕಂಥ ನಾಟಕಗಳು. ಸಾಹಿತ್ಯ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿರ್ತಕ್ಕಂಥವ್ರು. ಸುಮಾರು 15 ಪುಸ್ತಕಗಳನ್ನು ಸಾರಸ್ವತ ಲೋಕಕ್ಕೆ ಅವರು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಕಳೆದ 3.5 ವರ್ಷಗಳ ಹಿಂದೆ ಅವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಾಗ ವೈದ್ಯರನ್ನು ಭೇಟಿಯಾಗಿ ಚಿಕಿತ್ಸೆಗೆ ಪರೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ತನ್ನ ಕಿಡ್ನಿ ಕಳೆದುಕೊಂಡಿರುವಂಥದ್ದು ವಿಚಾರ ಗೊತ್ತಾಗ್ತದೆ. ಒಂದು ಕಿಡ್ನಿಯನ್ನು ಈಗಾಗಲೇ ಅವರ ದೇಹದಿಂದ ಬೇರ್ಪಡಿಸಲಾಗಿದೆ. ಒಂದು ಕಿಡ್ನಿಯ ಮೂಲಕ ಕಾರ್ಯನಿರ್ವಹಿಸ್ತಾರೆ. ಅವರು ಹೊಸ ಮನೆಯನ್ನು ಕಟ್ಟುವ ಆಸೆಯ ಮೂಲಕ 20 ಲಕ್ಷ ರೂಪಾಯಿ ಸಾಲವನ್ನು ಮಾಡಿ ಮನೆ ಕಟ್ಟಿದ 3 ತಿಂಗಳಲ್ಲಿ ಅವರಿಗೆ ಈ ಒಂದು ಅನಾರೋಗ್ಯ ಬಾಧಿಸಿದ್ದರಿಂದಾಗಿ ಸುಮಾರು 20 ಲಕ್ಷ ರೂಪಾಯಿ ಸಾಲ, ಜೊತೆಗೆ ಆರೋಗ್ಯ ಚೇತರಿಕೆಗಾಗಿ ಮಾಡಿರ್ತಕ್ಕಂಥ ಸಾಲಗಳು ಸೇರಿ ಸುಮಾರು 40 ಲಕ್ಷ ರೂಪಾಯಿಗಳ ಸಾಲದಿಂದ ಮನೆಯಲ್ಲಿ ವೃದ್ಧ ತಂದೆ ತಾಯಿ ಇದ್ದಾರೆ. 2 ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾರೆ. ಭಾಳ ಸಂಕಷ್ಟದ ಜೀವನವನ್ನು ಎದುರಿಸ್ತಾ ಇದ್ದಾರೆ. ಅವರ 2 ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ತಂದಿದ್ದಾರೆ. ಮಾನ್ಯ ಹರೀಶ್ ಪೂಂಜಾ ಅವರಿಗೆ ಮತ್ತು ಹರೀಶ್ ಕುಮಾರ್ ಅವರಿಗೆ ನೀಡುವವರು ಇದ್ದಾರೆ. ಅವರಿಗೆ ಈ ಸಮಾಜ, ಯಾಕೆ ಅಂತ ಹೇಳಿದರೆ ಈ ಸಮಾಜಕ್ಕೋಸ್ಕರವೇ ತನ್ನ ಬಾಳನ್ನು ಸವಿಸಿರ್ತಕ್ಕಂಥವ್ರು 25 ವರ್ಷಗಳ ಕಾಲ. ಇವತ್ತು ಸಮಾಜವನ್ನೇ ಅವರು ಇವತ್ತು ಆಶ್ರಯಕ್ಕಾಗಿ ಬೇಡ್ತಾ ಇರತಕ್ಕಂಥ ಸಂದರ್ಭವನ್ನು ಅನುಭವಿಸ್ತಾ ಇದ್ದಾರೆ. ಅವರ ಈ ನೋವಿಗೆ ನಾವು ಕೂಡ ಒಂದು ಮರುಗ್ತಾ ಅವರಿಗೆ ಆದಷ್ಟು ಶೀಘ್ರದಲ್ಲಿ ಆರೋಗ್ಯ ಲಭಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತಾ, ಮತ್ತೊಮ್ಮೆ ಈ ದಿತಿ ಸಹಾಯ ನಿಧಿಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಮನೋಹರ್ ಬಳಂಜ ಮತ್ತು ಲಿಖಿತ ದಂಪತಿಯನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಆತ್ಮೀಯರೇ, ನಮ್ಮ ಸಮಾರಂಭವನ್ನು ಉದ್ಘಾಟಿಸಿರ್ತಕ್ಕಂಥ ಮಾನ್ಯ ಶಾಸಕರು ಮಾತನಾಡುವಂಥ ಸಮಯ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಹರೀಶ್ ಪೂಂಜಾ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಸಂದೇಶವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಬೆಳ್ತಂಗಡಿ ತಾಲೂಕಿನ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬೆಳ್ತಂಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ತುಕಾರಾಮ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮೆಸ್ಕಾಂನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹರೀಶ್ ಕುಮಾರ್ ಅವರೇ, ಮಂಜುವಾಣಿ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಭಾಸ್ಕರ್ ಹೆಗ್ಡೆ ಅವರೇ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪುಷ್ಪರಾಜ್ರವರೇ, ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸ್ ಇಂದಾಜೆ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದ ಪುಷ್ಪರಾಜ್ ಶೆಟ್ರೆ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಬಿ ಧರ್ಮಸ್ಥಳ ಅವರೇ, ಮನೋಹರ್ ಬಳಂಜ ಅವರೇ, ಅರವಿಂದ್ ಹೆಬ್ಬಾರ್ರೆ, ಗಣೇಶ್ ಶಿರ್ಲಾಲ್ರವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಭುವನೇಶ್ ಅವರೇ, ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ದಾಂಡೇಲಿಯಿಂದ ಆಗಮಿಸಿ ನಮಗೀಗಾಗಲೇ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಉಪನ್ಯಾಸದ ಜೊತೆಗೆ ಪತ್ರಕರ್ತರ ಸಮಸ್ಯೆಗಳನ್ನು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ ನಮ್ಮ ಊರಿನ ಬೆಳ್ತಂಗಡಿ ತಾಲೂಕಿನವರೇ ಆಗಿರ್ತಕ್ಕಂಥ ಕಾರ್ಯನಿರತ ಪತ್ರಕರ್ತರ ಸಂಘ ದಾಂಡೇಲಿ ಅಧ್ಯಕ್ಷರಾಗಿರ್ತಕ್ಕಂಥ ಸಂದೇಶ್ ಜೈನ್ರವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳೇ, ವಿದ್ಯಾರ್ಥಿಗಳೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ನೇರ ವಿಷಯಕ್ಕೆ ಬಂದು ಬಿಡ್ತೇನೆ. ಭುವನೇಶಣ್ಣ, ನಮ್ಮ ತುಕಾರಾಮಣ್ಣ, ತುಂಬ ವರ್ಷದಿಂದ ಬೆಳ್ತಂಗಡಿ ಪತ್ರಕರ್ತರು ತಮ್ಮದೇ ಆಗಿರ್ತಕ್ಕಂಥ ಸ್ವಂತ ಜಾಗ ಬೇಕು, ಸ್ವಂತ ಭವನ ಬೇಕು ಅಂತ ಹೇಳುವಂಥ ಬೇಡಿಕೆಯಲ್ಲಿ ಮತ್ತು ಅದರ ಹಿಂದೆ ಭಾಳ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಕ್ಕಂಥ ಪರಿಪಾಠ ಮತ್ತು ಅದರ ಹಿಂದೆ ಪ್ರಯತ್ನವನ್ನು ಮಾಡ್ತಾಯಿದ್ರು. ಕುಲಾಲ್ರು ಸ್ಥಾಪಕ ಅಧ್ಯಕ್ಷರು ಈ ನಮ್ಮ ತಾಲೂಕಿನ ಪತ್ರಕರ್ತ ಸಂಘಕ್ಕೆ 2006ರಿಂದ ಅಧ್ಯಕ್ಷರಾಗಿ ಸ್ಥಾಪಕ ಅಧ್ಯಕ್ಷರಾಗಿ ಇರುವಂಥವರು. ಪ್ರಾಯಶಃ ತುಂಬ ಪ್ರಯತ್ನಗಳನ್ನು
ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಪತ್ರಕರ್ತರು ಮಾಡಿಕೊಂಡು ಬರ್ತಾ ಇದ್ದಾರೆ. ಬಹುಶಃ ಈ ಸಲ ಒಂದು ಫೈನಲ್ ಆಗಿ ಒಂದು ಜಾಗ ಮಾಡಿದ್ದಾರೆ ಅಂತ ಹೇಳುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಮಾರು 8 ಲಕ್ಷ ರೂಪಾಯಿ ಪರ್ಚೇಸಿಗೆ ಬೇಕು, ಆಮೇಲೆ ಕಟ್ಟಡಕ್ಕೆ ಬೇಕು ಅಂತ ಕೇಳಿದ್ದಾರೆ. ಈಗಾಗಲೇ ನಮ್ಮ ತುಕರಾಮಣ್ಣನ ಹತ್ರ ಕೇಳಿದಾಗ ಹೇಳಿದರು 8 ಲಕ್ಷ ಐತೆ ಸಂಗ್ರಹ ದಾವುಡು ಅಂತ ಹೇಳಿದ್ದಾರೆ. ಬಹುಶಃ ನಾನು ಇವತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ನಿಮ್ಮ ಪರ್ಚೇಸ್ ಮಾಡಲಿಕ್ಕೆ 2 ಲಕ್ಷ ರೂಪಾಯಿಯನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಪರ್ಚೇಸ್ ಮಾಡುವ ವ್ಯವಸ್ಥೆ ನನ್ನ ವೈಯಕ್ತಿಕ. ಆಮೇಲೆ ಒಂದು ಸಲ ಪರ್ಚೇಸ್ ಮಾಡಿದ ನಂತರ ಹರೀಶಣ್ಣವರು ಇದ್ದಾರೆ. ಯಾಕಂತೇಳಿದರೆ ನನಗಿಂತ ಜಾಸ್ತಿ ಇವತ್ತು ನಿಮಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇರುವಂಥ ಜಾಗದಲ್ಲಿ ಹರೀಶಣ್ಣ ಇದ್ದಾರೆ. ಮೆಸ್ಕಾಮಿನ ನಾನು ತಮಾಷೆಗೆ ಹೇಳ್ತಾ ಇಲ್ಲ, ಮೆಸ್ಕಾಮಿನ CSRನಲ್ಲಿ ಒಂದಷ್ಟು ಖಂಡಿತ ಅವರಿಗೆ ಕೊಡಲಿಕ್ಕೆ ಅವಕಾಶ ಇದೆ, ಅದು ಕೊಡ್ತಾರೆ. ನಿಮ್ಮ ಪರವಾಗಿ ನಾನು ಹರೀಶಣ್ಣನ ಹತ್ರ ಮನವಿಯನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆ ಒಂದು ಸಲ ನೀವು ರಿಜಿಸ್ಟ್ರೇಷನ್ ಆದರೆ ನಾನು ಅವತ್ತು ಹೇಳಿದ್ದೆ MLA ಗ್ರ್ಯಾಂಟಲ್ಲಿ ನಿಮಗೆ 10 ಲಕ್ಷ ರೂಪಾಯಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದೇನೆ. 20 ಫಸ್ಟಿಗೆ 10 ಆಮೇಲೆ 10 ಹೇಳಿದ್ದು. 2 ಹಂತದಲ್ಲಿ 10 ಲಕ್ಷ ರೂಪಾಯಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೇನೆ. ಮತ್ತು MP ಅವರ ಹತ್ರನೂ ಮಾತಾಡಿಸಿ MP ಅವರ ಗ್ರ್ಯಾಂಟು ಮತ್ತು ಬೇರೆ ಬೇರೆ CSR ಎಲ್ಲೆಲ್ಲಿ ಸಿಗ್ತದೆ ಆ CSR ಮೂಲಕ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನನ್ನ ತಾಲೂಕಿನ ಸಂದೇಶನ ಹೇಳಿದ್ರಲ್ಲ, ನನ್ನ ತಾಲೂಕಿನ ಭವನದ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ನಾನು ಒಬ್ಬ ಪತ್ರಕರ್ತನ ರೀತಿಯಲ್ಲಿ ನಿಮ್ಮೊಟ್ಟಿಗೆ ಸಹಕಾರವನ್ನು ಮಾಡುವಂಥ ಕೆಲಸ ಮಾಡ್ತೇನೆ ಎನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡುತ್ತೇನೆ. ಇನ್ನು ಹೆಚ್ಚು ಮಾತಾಡಬಾರ್ದು, ಸ್ವಲ್ಪ ಮಾತಾಡಿ ಕೂತ್ಕೊಳ್ಬೇಕು ಅಂತಿದ್ದೆ. ಆದರೆ ಸಂದೇಶನ ಮಾತಾಡಿದ ನಂತರ ಒಂದಷ್ಟು ನಾನು ಅದಕ್ಕೆ ಪೂರಕವಾಗಿ ಮಾತಾಡದಿದ್ದರೆ ತಪ್ಪು ಸಂದೇಶ ಓದಿತ್ತು ಅಂತ ಮಾತಾಡಬೇಕಾಗ್ತದೆ. ಒಂದು ನಿಜವಾಗ್ಲೂ ಪತ್ರಕರ್ತರ ಸಮಸ್ಯೆಯನ್ನು ಅವರು ನಮ್ಮ ಮುಂದೆ ಇಟ್ಟರು. ನಮಗೆ ಪತ್ರಕರ್ತರು ಅಂತ ಹೇಳಿದಾಗ ನಮಗೆ ಬೇರೆ ರೀತಿಯಾಗಿರ್ತಕ್ಕಂಥ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಬರಲಿಕ್ಕೆ ಸಾಧ್ಯ ಇರ್ತದೆ. ಇವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಜೀವನವನ್ನು ಮಾಡಬೇಕೋ ಆ ರೀತಿಯಾಗಿ ಬದುಕಬೇಕೆನ್ನುವಂಥ ದೃಷ್ಟಿಯಲ್ಲಿ ನಮಗೆ ತೋರಿಕೆಗೆ ಪತ್ರಕರ್ತರು ಕಾಣಬಹುದು ಎನ್ನುವಂಥದ್ದು ಅವರ ತಾತ್ಪರ್ಯ. ಆದರೆ ನಿಜವಾಗೂ ಒಬ್ಬ ಪತ್ರಕರ್ತ ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗೆ ಸರ್ಕಾರ ಕಿವಿಯಾಗಬೇಕು, ಸರ್ಕಾರ ಅದಕ್ಕೆ ಸಹಕಾರ ಕೊಡಬೇಕೆನ್ನುವಂಥದ್ದನ್ನು ಸಂದೇಶನ ಏನು ಹೇಳಿದ್ರ, ಪ್ರಾಮಾಣಿಕವಾಗಿ ನಿಮ್ಮದೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ವಿಧಾನಸಭೆ ಅಧಿವೇಶನದಲ್ಲಿ ಅವಕಾಶ ಸಿಕ್ಕಿದ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾನು ಅದನ್ನು ಸರ್ಕಾರದ ಮುಂದಿಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಸಂದೇಶನ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಪ್ರಾಯಶಃ ಸಮಾಜವನ್ನು ತಿದ್ದುತಕ್ಕಂತಹ, ಸಮಾಜದ ತಪ್ಪುಗಳನ್ನು ಸರಿಪಡಿಸ್ತಕ್ಕಂಥ, ಸಮಾಜದ ಒಳ್ಳೆತನವನ್ನು ತೋರಿಸ್ತಕ್ಕಂಥ ವ್ಯವಸ್ಥೆ ಏನು ಅಂತ ಕೇಳಿದರೆ ಅದು ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾವು ಪತ್ರಿಕೆಯಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಬರುವುದಕ್ಕಿಂತ ಮುಂಚೆ ಕೈಯ ಮೊಬೈಲ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತಿನ ಮಾಹಿತಿಗಳು ತಕ್ಷಣಕ್ಕೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಏನಾದ್ರೂ TV ಚಾನಲಲ್ಲಿ ಬರುವುದಕ್ಕಿಂತ, ಸೆಟಲೈಟ್ ಚಾನಲಲ್ಲಿ ಬರುವುದಕ್ಕಿಂತ ಮುಂಚೆ, ಪತ್ರಿಕೆಯಲ್ಲಿ ಮರುದಿನ ಬರುವುದಕ್ಕಿಂತ ಮುಂಚೆ ಇವತ್ತು ನಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲ್ನಲ್ಲಿ ಬರುವ ಕಾರಣಕ್ಕೋಸ್ಕರ ಪ್ರಾಯಶಃ ಇವತ್ತಿನ ಕಾಲಘಟ್ಟದಲ್ಲಿ ಜೊತೆ ಸ್ಪರ್ಧೆ ಮಾಡಬೇಕಾದಂತಹ ಕಾಲಘಟ್ಟದಲ್ಲಿ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಪ್ರಾಯಶಃ ಸಾಮಾಜಿಕ ಜಾಲತಾಣದ ಜೊತೆಯಲ್ಲಿ ಸ್ಪರ್ಧೆಯನ್ನು ಮಾಡಿಕೊಂಡು ಇನ್ನಷ್ಟು ಎತ್ತರಕ್ಕೆ ಏರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಪ್ರಾಯಶಃ ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮಗಳು ಮತ್ತು ದೃಶ್ಯ ಮಾಧ್ಯಮಗಳು ಯಾವುದನ್ನು ಕಾಪಾಡಬೇಕು ಅಂತ ಹೇಳಿದರೆ, ವಸ್ತುನಿಷ್ಠತೆಯನ್ನು ಕಾಪಾಡಿಕೊಂಡು ಸತ್ಯವನ್ನು ಜನರಿಗೆ ತಿಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಯಾವಾಗ ಜಾಸ್ತಿ ಮಾಡಿಕೊಂಡು ಹೋದಾಗ ಅದನ್ನು ಸಮಾಜ ನಂಬಲಿಕ್ಕೆ ಜಾಸ್ತಿ ಶುರು ಮಾಡ್ತದೆ. ಯಾಕೆಂದರೆ ಇವತ್ತಿನ ಕಾಲಘಟ್ಟದಲ್ಲಿ ವಾಟ್ಸಪ್ಪಲ್ಲಿ ಬಂದದ್ದನ್ನು ಎಲ್ಲಿಯಾದರೂ ನಂಬಿ ಇನ್ನೊಬ್ಬನಿಗೆ ಏನಾದರೂ ಹೇಳಿದರೆ ನಾವು ಮಂಗಾಗುವಂಥ ಪರಿಸ್ಥಿತಿ ಇದೆ. ಇದು ಈ ರೀತಿಯ ಒಂದು ವಿಷಯ ಆಗಿದೆ ಅಂತ ಹೇಳಿ ನಾವು ಬಂತು ಅಂತೇಳಿ ಆ ವಿಷಯವನ್ನು ಎಲ್ಲಿಯಾದರೂ ನಾವು ಇನ್ನೊಂದಕ್ಕೆ ಫಾರ್ವರ್ಡ್ ಮಾಡಿದಾಗ ಅದರ ಇನ್ನೊಂದು ಸತ್ಯತೆಯನ್ನು ಅರಿತುಕೊಳ್ಳಬೇಕಾದ್ರೆ ಇನ್ನೊಂದು ಏನೋ ಆಗಿರ್ತದೆ. ಆದರೆ ಮಾಧ್ಯಮಗಳಲ್ಲಿ ಬಂದದ್ದು ಹಾಗೆಲ್ಲ. ಮಾಧ್ಯಮಗಳನ್ನು ಬಂದದ್ದನ್ನು ಇವತ್ತಿನ ಕಾಲಘಟ್ಟಕ್ಕೂ ಜನ ಇದು ವಸ್ತುನಿಷ್ಠವಾಗಿರ್ತಕ್ಕಂಥ ಸತ್ಯದ ವರದಿ ಅನ್ನುವಂಥದ್ದನ್ನು ಇವತ್ತಿನ ಕಾಲಘಟ್ಟದವರೆಗೂ ಜನ ಒಪ್ಪಿಕೊಳ್ಳುವಂಥ ಒಂದು ಮಾಧ್ಯಮ ಯಾವುದು ಕೇಳಿದರೆ ಅದು ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ. ನಾವು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟು ಅದರ ಪ್ರಯೋಜನಗಳಿದೆಯೋ ಆ ಪ್ರಯೋಜನಗಳ ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮವನ್ನು ಎತ್ತರಕ್ಕೆ ಏರಿಸ್ತಕ್ಕಂಥ ವ್ಯವಸ್ಥೆಗಳು ಆಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಮೊನ್ನೆ ನಾನು 1-2 ಸೀನಿಯರ್ ಜರ್ನಲಿಸ್ಟ್ಸ್ ಜೊತೆ ಬೆಂಗಳೂರಲ್ಲಿ ಮಾತಾಡುವಾಗ ಹೇಳಿದರು, ಇವತ್ತು TRP ನಮ್ಮ TV ಚಾನಲ್ಗಳಿಗೆ TRP ಕೊಡೋದನ್ನು ಈಗ ಸದ್ಯಕ್ಕೆ ನಿಲ್ಲಿಸಿದ್ದಾರೆ ಅಂತ. ಯಾಕೆ ಅಂತ ಕೇಳಿದರೆ, ಇವತ್ತು TRP ಡೈರೆಕ್ಟ್ TV ಚಾನಲಲ್ಲಿ ನೋಡುವುದಕ್ಕಿಂತ ಬದಲು ಆ TV ಚಾನಲನ್ನು ಯೂಟ್ಯೂಬಲ್ಲಿ ನೋಡುವವರ ಸಂಖ್ಯೆ ಜಾಸ್ತಿ ಇದೆ.
ಸೊ ಅದರಿಂದಾಗಿ ಯೂಟ್ಯೂಬಲ್ಲಿ ಎಷ್ಟು ಜನ ನೋಡ್ತಾರೆ, ಟಿ ವಿ ಚಾನೆಲ್ನಲ್ಲಿ ಎಷ್ಟು ಜನ ನೋಡ್ತಾರೆ, ಅದನ್ನು ಎರಡನ್ನೂ ಕ್ಲಬ್ ಮಾಡಿ TRP ಕೊಟ್ಟರೆ ಮಾತ್ರ ಇವತ್ತು ಟಿ ವಿ ಚಾನೆಲ್ಗೆ ನಿಜವಾದ TRP ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದಾಗಿ ಅದನ್ನೆರಡು ಕ್ಲಬ್ ಮಾಡಿಕೊಂಡು TRP ಇನ್ನೂ ಆಗಲಿಲ್ಲ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲಘಟ್ಟ ಎಲ್ಲವೂ ಹಾಗೆ, ಟಿ ವಿಯಲ್ಲಿ ನೋಡೋದನ್ನು ಇವತ್ತು ಮೊಬೈಲಲ್ಲಿ ನೋಡ್ತೇವೆ. ಎಷ್ಟು ಜನರ ಮನೆಯಲ್ಲಿ ಟಿ ವಿ ಆನೇ ಆಗದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕಂತೇಳಿದ್ರೆ ಎಲ್ಲ ಮೊಬೈಲಲ್ಲಿ ಎಲ್ಲಿ ಬೇಕಾದರೂ ಅಲ್ಲಿ ನೋಡುವಂಥ ವ್ಯವಸ್ಥೆಗಳಿರೋದ್ರಿಂದ ಆ ಸ್ಪರ್ಧೆಯಲ್ಲಿ ಪ್ರಾಯಶಃ ಪತ್ರಿಕಾ ಒಂದು ವ್ಯವಸ್ಥೆ, ಪತ್ರಿಕಾ ಮಾಧ್ಯಮ ಇದು ದೃಶ್ಯ ಮಾಧ್ಯಮ ಇನ್ನಷ್ಟು ಎತ್ತರಕ್ಕೆ ಏರಿಸ್ತಕ್ಕಂಥ ನಿಟ್ಟಿನಲ್ಲಿ ಇನ್ನಷ್ಟು ಏನು ಹೇಳ್ತಾರೆ ಸ್ಪರ್ಧಾತ್ಮಕ ಯುಗದಲ್ಲಿ ಈ ಒಂದು ವ್ಯವಸ್ಥೆ ಇದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಪ್ರಾಯಶಃ ಸಂದೇಶನ ಹೇಳಿದ ರೀತಿಯಲ್ಲಿ ಪತ್ರಕರ್ತರಾಗಿ ಬರಲಿಕ್ಕೆ ತುಂಬ ಜನ ಇಲ್ಲಿ ಪತ್ರಿಕೋದ್ಯಮ ಮಾಡುವಂಥ ವಿದ್ಯಾರ್ಥಿಗಳಿದ್ದಾರೆ. ಪತ್ರಿಕೋದ್ಯಮ ಮಾಡುವ ವಿದ್ಯಾರ್ಥಿಗಳಿಗೆ ಇದನ್ನು ಕೇಳಿದರೆ ಪಾಪ ಅವ್ರು ನಾಳೆ ಇದು ಬೇಡವೇ ಬೇಡ ಅಂತ ಓಡಿ ಹೋದರು. ಆದರೆ ನಿಮಗೆ ನಾನು ಇವತ್ತು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ, ಇವತ್ತಿನ ಈ ಕಾಲಘಟ್ಟದಲ್ಲಿ ಯಾವುದೇ ಒಂದು ಪತ್ರಿಕೆ ವರದಿಗಾರರಾಗಿ ಸೇರಿಕೊಳ್ಳಬೇಕಾದಂಥ ವ್ಯವಸ್ಥೆ ಇಲ್ಲ. ಇವತ್ತು ಅನೇಕ ಜನ ತನ್ನ ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡು ತಾನಾಗಿಯೇ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಮಾಜವನ್ನು ಮುನ್ನಡೆಸ್ತಕ್ಕಂಥ ವ್ಯವಸ್ಥೆಗಳು ಸಹ ಇವತ್ತಿನ ಕಾಲಘಟ್ಟಕ್ಕೆ ಇರುವಂಥದ್ದು. ಪ್ರಾಯಶಃ ಆ ಅವಕಾಶಗಳಲ್ಲಿ ಒಳ್ಳೆತನವನ್ನು, ಸಮಾಜವನ್ನು ತಿದ್ದುತಕ್ಕಂಥ, ಸಮಾಜಕ್ಕೆ ಪೂರಕವಾಗಿ ಸಮಾಜಕ್ಕೆ ಸ್ಪಂದನೆಯನ್ನು ಕೊಡತಕ್ಕಂಥ ಈ ರೀತಿಯ ವ್ಯಕ್ತಿಗಳು ಈ ವ್ಯವಸ್ಥೆಯ ಅಡಿಯಲ್ಲೂ ಮುಂದೆ ಬಂದರೆ ಪ್ರಾಯಶಃ ತುಂಬ ಸಾಮಾಜಿಕ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚು ಮಾತಾಡಿದೆ. ಈ ಒಂದು ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ಹಿಂದೆಯೂ ನಿಮ್ಮೊಟ್ಟಿಗೆ ಇದ್ದೆ, ಮುಂದೆಯೂ ನಿಮ್ಮೊಟ್ಟಿಗೆ ಸದಾ ಒಬ್ಬ ಪತ್ರಕರ್ತನಾಗಿ ನಿಮ್ಮೊಟ್ಟಿಗೆ ಸದಾ ಇರ್ತೇನೆ. ಸುನಿಲ್ ಹೆಗಡೆ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಜರ್ನಲಿಸಮ್ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರಾಗಿ ಈಗಾಗಲೇ ಆಯ್ಕೆಯಾಗಿರುವಂಥ ಸುನಿಲ್ ಹೆಗಡೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಒಂದು ಪುಷ್ಪಗುಚ್ಛದ ಗೌರವವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಭಾಸ್ಕರ್ ಹೆಗಡೆ ಅವರಿಂದ ತೆರವಾಗಿರುವಂತಹ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾಗಿ ಈಗಾಗಲೇ ನೇಮಕಗೊಂಡಿರುವಂಥ ಸುನಿಲ್ ಹೆಗಡೆ ಅವರನ್ನು ಗೌರವಿಸ್ತಾ ಇದ್ದೇವೆ. ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತನಾಡುವವರು ಶ್ರೀ ಕೆ ಹರೀಶ್ ಕುಮಾರ್ ಅವರು. ಬೆಳ್ತಂಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ತಾಲೂಕು ಪತ್ರಕರ್ತರ ಸಂಘ ಇದರ ಜಂಟಿ ಆಶ್ರಯದಲ್ಲಿ ನಡೀತಾ ಇರುವಂತಹ ಪತ್ರಿಕಾ ದಿನಾಚರಣೆ, ಇದನ್ನು ಉದ್ಘಾಟನೆಯನ್ನು ಮಾಡಿದವರು ಸನ್ಮಾನ್ಯ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾರ್ ಅವರೇ. ಅಧ್ಯಕ್ಷತೆಯನ್ನು ವಹಿಸಿಕೊಂಡ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಆದ ಸ್ನೇಹಿತರಾದ ತುಕಾರಾಮ್ರವರೇ. ಉಪನ್ಯಾಸವನ್ನು ಬಹಳಷ್ಟು ವಿಸ್ತಾರವಾಗಿ ಜನ ಮುಟ್ಟುವಂತೆ ಹೇಳಿದವರು ಸನ್ಮಾನ್ಯ ಸಂದೇಶ್ ಜೈನ್ರವರು. ನನಗೆ ನಮ್ಮ ಊರಿನವರೇ ಆದರೂ ಅವರ ಪರಿಚಯ ನನಗೆ ಇಷ್ಟವರೆಗೆ ಇರಲಿಲ್ಲ. ನನಗೆ ಅವರ ತಾಯಿ ಬಹಳ ಆತ್ಮೀಯರು. ಅವರು ಈಗ ಪರಿಚಯ ಆದರೂ ನನಗೆ ಇವತ್ತೇ ಅವರದ್ದು. ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಬೆಳಕನ್ನು ಚೆಲ್ಲಿದ್ದಾರೆ. ಸನ್ಮಾನ್ಯ ಶ್ರೀ ಭಾಸ್ಕರ್ ಹೆಗಡೆ ಅವರು ಸಂಪಾದಕರು ಮಂಜುವಾಣಿ ವೇದಿಕೆಯಲ್ಲಿದ್ದಾರೆ. ಜಿಲ್ಲಾ ಅಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಸ್ನೇಹಿತರಾದ ಪುಷ್ಪರಾಜ್ BN ರವರೇ, ಸ್ನೇಹಿತರಾದ ಸನ್ಮಾನ್ಯ ಶ್ರೀನಿವಾಸ್ ಇಂದಾಜೆಯವರೇ, ಸನ್ಮಾನ್ಯ ಪುಷ್ಪರಾಜ್ ಶೆಟ್ಟಿಯವರೇ, ಶಿಬಿ ಅವರೇ, ಮನೋಹರ್ ಬಳೆಂಜರ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರೇ, ಇಲ್ಲಿ ಅನೇಕ ಗಣ್ಯ ಮಹನೀಯರು ಉಪಸ್ಥಿತರಿದ್ದಾರೆ. ನಮ್ಮ ಹಿರಿಯರಾದ ಡಾಕ್ಟ್ರು ಕೂಡ ಇಲ್ಲಿ ಬಂದು ಆಸೀನರಾಗಿದ್ದಾರೆ. ಅನೇಕ ಪತ್ರಕರ್ತರು ಮತ್ತು ಪತ್ರಿಕೋದ್ಯಮದ ಮಕ್ಕಳು ಕೂಡ ಇಲ್ಲಿ ಆಗಮಿಸಿದ್ದಾರೆ ಮತ್ತು ಊರಿನ ಹಿರಿಯ ಬಂಧು ಭಗಿನಿಯರೇ. ಬಹಳಷ್ಟು ಕಡಿಮೆ ಮಾತಾಡಲಿಕ್ಕೆ ಇರುವಂತಹ ಯಾವುದಾದ್ರು ಅವಕಾಶ ನಮಗೆ ಇದ್ದರೆ ಅದು ಪತ್ರಕರ್ತರ ಸಂಘದಲ್ಲಿ. ಯಾಕೆಂದರೆ ಅವರು ಊರಿಗೆ ಹೇಳುವವರು ಅವರೇ, ಬುದ್ಧಿ ಹೇಳುವವರು ಅವರೇ, ಬರೆಯುವವರು ಅವರೇ. ಏನಾದರೂ ಮಾಡೋದಿದ್ದರೆ ಅವರಿಂದಲೇ ಆಗ್ತದೆ, ಸಮಾಜವನ್ನು ಸುಧಾರಿಸುವವರು ಅವರೇ. ಆದ್ದರಿಂದ ನಾವು ಮಾತಾಡಲಿಕ್ಕೇನಿಲ್ಲ, ಅವ್ರು ಏನಾದರೂ ಮಾತಾಡಿದರೆ ನಾವು ಕೇಳ್ಕೊಂಡಿರ್ಬೇಕು ಅಷ್ಟೇ. ಇವತ್ತು ಸನ್ಮಾನ್ಯ ಸಂದೇಶ್ ಜೈನ್ರವರು ಮಾತನಾಡುವಾಗ ನಮಗೆ ಒಂದು ಅರ್ಥ ಆಯಿತು. ಬಹುಶಃ ಪತ್ರಕರ್ತರ ಅನೇಕ ನೋವುಗಳನ್ನು ಹೇಳಿದರು ಅವರು. ನಮಗೆ ಈಗ ಅರ್ಥ ಆಯಿತು, ಪತ್ರಕರ್ತರಿಗೆ ನೋವು ಮಾತ್ರ ಇರುವುದು, ನಲಿವು ಇಲ್ಲ ಅನ್ನುವಂಥದ್ದು. ಆದ್ದರಿಂದ ಅವರ ನಲಿವಿನಲ್ಲಿ ಕೂಡ ಜವಾಬ್ದಾರರಾಗಬೇಕಾದಂಥ ಜವಾಬ್ದಾರಿ ಜನಪ್ರತಿನಿಧಿಗಳಿದ್ದರೆ ಅದು ಇದೆ ಅನ್ನುವಂಥ ಹೆಸರನ್ನು ಹೇಳ್ತಾ ಸನ್ಮಾನ್ಯ ಹರೀಶ್ ಪೂಂಜಾರ್ ಅವರು ಇದಕ್ಕೆ ಜವಾಬ್ದಾರರಾಗ್ತಾರೆ. ನಾನು ಕೌನ್ಸಿಲಿಂದ ರಿಟೈರ್ ಆಗಿದ್ದು ಅವ್ರಿಗೆ ಗೊತ್ತಿಲ್ಲ ಅವರಿಗೆ, ಆದ್ದರಿಂದ ಅಲ್ಲಿ ಧ್ವನಿ ಎತ್ತಲಿಕ್ಕೆ ಆಗೋದಿಲ್ಲ. ಆದರೆ ಹೊರಗೆ ಧ್ವನಿ ಎತ್ತೇನೆ, ಅದರ ಬಗ್ಗೆ ಏನು ಸಂಶಯ ಬೇಡ. ಆದ್ದರಿಂದ ಅವರ ಸಂಕಷ್ಟಗಳನ್ನು ಕೂಡ ನಾವು ಹೋಗಲಾಡಿಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನುವಂಥ ವಿಚಾರವನ್ನು ಹೇಳಿಕೊಂಡು
ಇವತ್ತು ಬಹಳಷ್ಟು ಇತಿಹಾಸ ಇರುವಂಥ ಒಂದು ಸಂಸ್ಥೆ. ಪತ್ರಿಕಾ ರಂಗ ಸುಮಾರು 100 ವರ್ಷಗಳ ಇತಿಹಾಸ ಇದೆ. ಬಹುಶಃ ಪತ್ರಿಕೆ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದೇ ನಮ್ಮ ಜಿಲ್ಲೆಯವರು ಅಥವಾ ಕನ್ನಡಿಗರು ಕೂಡ ಅಲ್ಲ, ಒಬ್ಬ ಜರ್ಮನಿಯವರು, ಬಹುಶಃ ಅನ್ನುವಂಥ ಒಬ್ಬ ಜರ್ಮನ್ ಪತ್ರಕರ್ತ ಮಂಗಳೂರಿನಲ್ಲಿ ಬಂದು ಅವರು ಪ್ರಥಮವಾಗಿ ಮಂಗಳೂರಿನಲ್ಲಿ ಕನ್ನಡ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ತದನಂತರ ಅದು ಇವತ್ತು ಬೆಳ್ತಂಗಡಿಯಲ್ಲಿ ಕೂಡ ಪತ್ರಕರ್ತರ ಸಂಘ ಆಗಿ 20 ವರ್ಷಗಳಿಂದ ಅದನ್ನು ಕಾರ್ಯನಿರ್ವಹಿಸ್ತಾ ಇದೆ. ಕೇವಲ ಪತ್ರಕರ್ತರ ಸಂಘವಾಗಿ ಮಾತ್ರ ಅಲ್ಲ, ಪತ್ರಿಕೆಯವರ ಪ್ರತಿನಿಧಿಗಳ ವಿಚಾರವಾಗಿ ಮಾತ್ರ ಅಲ್ಲ, ಸಾಮಾಜಿಕ ವಿಚಾರಗಳಲ್ಲಿ ಕೂಡ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವತ್ತು ಅನೇಕ ಜನರಿಗೆ ಗೌರವಿಸುವಂಥ ಕಾರ್ಯಕ್ರಮವನ್ನು, ವಿದ್ಯಾರ್ಥಿಗಳಿಗೆ ವೇತನವನ್ನು ನೀಡುವಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ರು. ಮತ್ತು ಅನೇಕ ವರ್ಷಗಳಿಂದ ಸನ್ಮಾನ್ಯ ಮನು ಬಲೇಂಜರವರು ಕೂಡ ಒಂದು ಅವರ ದತ್ತಿ ನಿಧಿಯಿಂದ ಅಶಕ್ತರಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರ ಕುಟುಂಬದಲ್ಲಿ ಆದಂಥ ಒಂದು ಕಷ್ಟಕ್ಕೆ ಅವರು ಅದನ್ನು ನೆನಪಿನಲ್ಲಿಟ್ಟುಕೊಂಡು ಉಳಿದವರ ಕಷ್ಟದಲ್ಲಿ ಕೂಡ ನಾನು ಭಾಗಿಯಾಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಬಹುಶಃ ಒಂದು ಮಾತಿದೆ, ಹಿರಿಯರು ಹೇಳ್ತಾರೆ, ದಾನಂ ಸತ್ಪಾತ್ರಂಗೆ ಅಂತ. ನಾವು ದಾನ ಮಾಡಬೇಕಾದ್ರೆ ಕೂಡ ಅವನು ಆ ದಾನ ತೆಗೊಳ್ಳಿಕ್ಕೆ ಸತ್ಪಾತ್ರನು ಅನ್ನೋದನ್ನು ನೋಡಿ ದಾನ ಮಾಡಬೇಕು. ಇಲ್ಲೇ ಇದ್ದರೆ ಯಾರ್ಯಾರಿಗೋ ದಾನ ಮಾಡಿದರೆ ಅದು ಸುಮ್ಮನೆ ಹಾಳಾಗಿ ಹೋಗ್ತದೆ, ವೇಸ್ಟ್ ಆಗ್ತದೆ ಅನ್ನುವಂಥ ವಿಚಾರ. ಇವತ್ತು ತಾವು ಎಲ್ಲ ಮಾಡಿದಂಥ ಕಾರ್ಯಗಳು ಸತ್ಪಾತ್ರರಿಗೆ ಮಾಡಿದಂಥ ಕಾರ್ಯಗಳು ಹೇಳೋಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇಂಥ ಕೆಲಸ ಇವತ್ತು ಪತ್ರಕರ್ತರ ಸಂಘದಿಂದ ಮತ್ತಷ್ಟು ನಡೆಯಲಿ ಅನ್ನುವಂಥ ವಿಚಾರವನ್ನು ಹೇಳಿಕೊಂಡು, ಪತ್ರಕರ್ತರಿಗೆ ಅನೇಕ ನಿಬಂಧನೆಗಳು ಕೂಡ ಇದ್ದಾವೆ. ಸಮಾಜದ ಒಂದು ಸ್ವಾಸ್ಥ್ಯವನ್ನು ಕಾಪಾಡುವರು. ಡಾಕ್ಟರ್ಗಳು ವೈಯಕ್ತಿಕ ಸ್ವಾಸ್ಥ್ಯವನ್ನು ಕಾಪಾಡಿದರೆ ಪತ್ರಕರ್ತರು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾಗ್ತದೆ. ಅವರು ಬರೆಯುವಂಥ ಒಂದು ಲೇಖನ ಒಂದು ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಮಾಡುವಂಥ ಲೇಖನ ಕೂಡ ಆಗ್ಬೋದು, ಅಥವಾ ಅದೇ ವಿಚಾರವನ್ನು ಅವರು ಸಮಾಜಮುಖಿಯಾಗಿ ಬರೆಯುವ ಮುಖಾಂತರ ಜನರಿಗೆ ಅದನ್ನು ಮನಮುಟ್ಟುವಲ್ಲಿ ಅವರು ಒಂದು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಕೂಡ ಅದು ಯಶಸ್ವಿ ಆಗ್ಬೋದು ಅನ್ನುವಂಥದ್ದು ಕೂಡ ಬಹಳ ಪ್ರಾಮುಖ್ಯ. ಇವತ್ತು ಹಿರಿಯ ಪತ್ರಕರ್ತರು ಅನೇಕರನ್ನು ನಾವು ನೋಡಿದ್ದೇವೆ. ಸುಮಾರು 45-50 ವರ್ಷಗಳ ಹಿಂದೆ ನೋಡಿದ್ದೇವೆ. ಇವತ್ತು ಕೂಡ ಪತ್ರಕರ್ತರನ್ನು ನೋಡ್ತಾ ಇದ್ದೇನೆ. ಬಹುಶಃ ಬೆಳ್ತಂಗಡಿಯ ಪತ್ರಕರ್ತರು ನಮಗೆ ಬಹಳ ಆತ್ಮೀಯರು. ನಾನಿವತ್ತು ಮಂಗಳೂರಿನಲ್ಲಿ ಇದ್ರೂ ಮಂಗಳೂರಿನಲ್ಲಿ ದೊಡ್ಡ ದೊಡ್ಡ ಪತ್ರಕರ್ತರಿದ್ದಾರೆ. ಆದರೆ 9 ವರ್ಷಗಳಿಂದ ನನಗೆ ಅವರ ಹತ್ರ ಆಗದಂಥ ಒಡನಾಟ, ಸ್ನೇಹ, ಪ್ರೀತಿ ಇನ್ನೂ ಕೂಡ ಬೆಳ್ತಂಗಡಿಯ ಪತ್ರಕರ್ತರಲ್ಲಿಯೇ ಇದೆ. ಅವರು ಅನೇಕ ವರ್ಷಗಳಿಂದ ಈ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಈ ಒಂದು ಪತ್ರಕರ್ತರಲ್ಲಿ ಕೂಡ ಅನೇಕ ಬದಲಾವಣೆಗಳನ್ನು ನಾವು ಕಂಡಿದ್ದೇವೆ. ಇಂದಿನ ಪತ್ರಕರ್ತರಿಗೆ ಇಂದಾಜೆ ಅವರು ಹೇಳಿದ ಹಾಗೆ ನ್ಯೂಸನ್ನು ಬೆಂಗಳೂರಿಗೆ ಕಳಿಸ್ಕೊಡುವಂಥದ್ದು, ನಾವು ಬೆಳ್ತಂಗಡಿಯಲ್ಲಿ ಏನಾದರೂ ನ್ಯೂಸ್ ಕೊಡಬೇಕಾದ್ರೆ ಅದನ್ನು ಬರೆದು ಮಂಗಳೂರಿಗೆ ಕೊಂಡೋಗಿ ಮೈಯರಿಗೋ ಉಭಯರಿಗೋ ಆ ಕಾಲದಲ್ಲಿದ್ದರು, ಅವರಿಗೆ ಕೊಂಡೋಗಿ ಅವರ ಮನೆಗೆ ತಲುಪಿಸುವಂಥ ಕೆಲಸ ಇತ್ತು. ಇವತ್ತು ಹಾಗೆ ಅಲ್ಲ. ಪೂಂಜರವರು ಹೇಳೋದು, ಫಿಂಗರ್ ಟಿಪ್ಸಲ್ಲಿ ಇಡೀ ಪ್ರಪಂಚದಲ್ಲಿ ಏನಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ಕೂಡ ಜನರು ಬಹಳಷ್ಟು ನಂಬಿಕೆ ಇರುವಂಥ ಮಾಧ್ಯಮ ಅಂದರೆ ಅದು ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ. ಅವರು ಏನೇ ಸುಳ್ಳು ಬರೆದ್ರೂ ಅದನ್ನು ಸತ್ಯ ಅಂತಲೇ ನಂಬ್ತಾರೆ. ಆದ್ದರಿಂದ ಆ ಸುಳ್ಳನ್ನು ಬರೆಯದೆ ಸತ್ಯವನ್ನು ಬರೆದು ಜನರಿಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕಾದಂಥ ಬಹಳ ದೊಡ್ಡ ಜವಾಬ್ದಾರಿ ಪತ್ರಕರ್ತರದ್ದು. ಅದನ್ನು ಅವರ ಧರ್ಮ ಏನಿದೆ ಅದನ್ನು ಕಾಪಾಡುವಂಥ ಕೆಲಸ ಕೂಡ ಆಗಬೇಕು. ವೈಯಕ್ತಿಕವಾಗಿ ಬರೆಯುವಂಥ ಕೆಲವು ಪತ್ರಕರ್ತರು ಇಲ್ಲ ಅಂತ ನಾವು ಹೇಳುವುದಿಲ್ಲ, ಕೆಲವು ಕಡೆ ಇರ್ತಾರೆ. ಆದರೆ ಈ ನಮ್ಮ ದಿನಪತ್ರಿಕೆಗಳು, ಇಂಥ ರೆಪ್ಯೂಟೆಡ್ ಪತ್ರಿಕೆಗಳು ಏನಿದ್ದಾವೆ ಅದಕ್ಕೂ ಅಂಥ ಪತ್ರಿಕೆಗಳು ಬಹಳಷ್ಟು ವ್ಯತ್ಯಾಸ ಇದೆ. ಅದನ್ನೆಲ್ಲ ನಾವು ಗಮನ ಹರಿಸಬೇಕಾದಂಥ ಜವಾಬ್ದಾರಿ ಪತ್ರಕರ್ತರದ್ದು ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಾ, ಇವತ್ತು ಅವರ ಸಂಘ 20 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇರುವಂಥ ಈ ಸಂದರ್ಭ, ಸ್ವಂತ ಕಟ್ಟಡ, ಸ್ವಂತ ಒಂದು ಜಾಗ ಆಗಬೇಕು ಅನ್ನುವಂತಹ ವಿಚಾರದಲ್ಲಿ ಅವರು ಇವತ್ತು ಮುಂದುವರಿತಾ ಇದ್ದಾರೆ. ಅದು ಬಹಳ ಅಗತ್ಯ ಕೂಡ. ಇವತ್ತು ಸಂಘಟನೆಗಳು ಸಮಾಜದಲ್ಲಿ ಬಹಳಷ್ಟಿದ್ದಾವೆ. ಜಾತಿ ಸಂಘಟನೆಗಳು ಇದ್ದಾವೆ, ವಿವಿಧ ಸಂಘ ಸಂಸ್ಥೆಗಳು ಇದ್ದಾವೆ. ಹಾಗೆ ಪತ್ರಕರ್ತರ ಸಂಘ ಕೂಡ ಒಂದು ಅವರಿಗೆ ನೆಲೆ ಬೇಕು, ಒಂದು ಸೂರು ಬೇಕು ಅನ್ನುವಂಥದ್ದು ಅವರ ಒಂದು ಹಕ್ಕದು. ಅದನ್ನು ಪ್ರಾರಂಭ ಮಾಡಿದ್ದಕ್ಕೆ ಅವರಿಗೆ ನಾನು ಧನ್ಯವಾದವನ್ನು ಕೂಡ ಹೇಳಿಕೊಂಡು, ಇವತ್ತು ನಿಮ್ಮ ಸಂಘದ ವತಿಯಿಂದ ನೀವೇನು ಜಾಗವನ್ನು ಖರೀದಿ ಮಾಡ್ತಾ ಇರುವಂಥ ಸಂದರ್ಭ, ನನ್ನ ವೈಯಕ್ತಿಕವಾಗಿ ನಾನು CSR ಫಂಡ್ ಬಗ್ಗೆ ಪೂಂಜರವರು ಹೇಳಿದರು, ಒಂದು ಕ್ಲಾರಿಫಿಕೇಷನ್. ಯಾಕೆಂದರೆ CSR ಫಂಡ್ ನಾವು ಒಂದು 2 ವರ್ಷದಿಂದ
ಇಲ್ಲ ಪೂಂಜಾರ, ನಮಗೆ ಒಂದು ಸರ್ಕಾರ ಒಂದು 500 ಕೋಟಿ ಬರಬೇಕಾದದನ್ನು ಮನ್ನಾ ಮಾಡಿದಂಥ ಸಂದರ್ಭ ಗೃಹ ಜ್ಯೋತಿದ್ದಲ್ಲ, ಅದು ಬರ್ತಾ ಇದೆ, ನೀವನ್ನು ಕನ್ಫ್ಯೂಸ್ ಮಾಡಿಕೊಳ್ಬೇಡಿ. ಹಿಂದಿನ ಯಾವುದೋ ಪಂಚಾಯತ್ಗಳ ಬಾಕಿಯನ್ನು ಸ್ವಲ್ಪ ಮನ್ನಾ ಮಾಡಿದ್ರಿಂದ 2 ವರ್ಷದಿಂದ ನಮಗೆ ಲಾಭದಲ್ಲಿ ಇಲ್ಲ. ಮೆಸ್ಕಾಂ ಲಾಭದಲ್ಲಿದೆ, ಇನ್ನು 1 ವರ್ಷ 3 ವರ್ಷ ನಮಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಸಿಯರ್ಸ್ ಸಿಗೋದು ಕಷ್ಟ. ನನ್ನ ವೈಯಕ್ತಿಕ ನೆಲೆಯಲ್ಲಿ ನೀವು ಜಾಗ ಪರ್ಚೇಸ್ ಮಾಡುವಾಗ 1 ಲಕ್ಷ ಮತ್ತು ನೀವು ಕಟ್ಟಡ ನಿಮ್ಮ ಮುಗಿದ ಮೇಲೆ ಫರ್ನಿಚರ್ ತಗೊಳ್ಳುವ ಸಂದರ್ಭದಲ್ಲಿ 1 ಲಕ್ಷ ಕೊಡ್ತೇನೆ ವೈಯಕ್ತಿಕವಾಗಿ. ತಮ್ಮ ಸಹಕಾರ ಅನೇಕ ಸಂದರ್ಭಗಳಲ್ಲಿ ನೀವು ನಮ್ಮನ್ನು, ರಾಜಕಾರಣಿಗಳನ್ನು ಮತ್ತು ಎಲ್ಲರನ್ನ ಸರಿದಾರಿಯಲ್ಲಿ ಕೊಂಡೋಗುವಂಥ ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಆ ಕೆಲಸವನ್ನು ನೀವು ಮಾಡಿದ್ದೀರಿ. ನೀವು ಕೆಲವು ಸಲ ಒಳ್ಳೆಯದು ಬರೆಯುವಾಗ ಸಂತೋಷ ಆಗ್ತದೆ, ಏನಾದರೂ ಸ್ವಲ್ಪ ಆಚೆ ಈಚೆ ಬರೆಯುವಾಗ ಸ್ವಲ್ಪ ಬೇಸರ ಆಗುವುದು ಉಂಟು. ಆದರೆ ಅದನ್ನು ಹೇಳಿಕೊಳ್ಳುವಂಥದ್ದಲ್ಲ. ಯಾಕೆಂದರೆ ನಿಮ್ಮ ಒಂದು, ನಾವು ಏನೇ ಭಾಷಣ ಮಾಡಲಿ, ನಾವು ಏನೇ ನಿಮಗೆ ಹೇಳಲಿ, ನಿಮ್ಮ ಪೆನ್ನು, ನಿಮ್ಮ ಪುಸ್ತಕ, ನಿಮ್ಮ ಮಸ್ತಕದಲ್ಲಿ ಏನಿದೆ ಅದನ್ನೇ ಬರೆಯೋದು ಬಿಟ್ಟರೆ ಬೇರೆ ಯಾವುದನ್ನು ನೀವು ಬರೆಯುವುದಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಆದ್ದರಿಂದ ನಿಮಗೆ ನಿಮ್ಮ ಪತ್ರಕರ್ತ ಧರ್ಮ ಏನಿದೆ ಅದನ್ನು ಪಾಲಿಸಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಮುಂದೆ ಕೂಡ ನಿಮ್ಮ ಪಾತ್ರ ಮಹತ್ವದ್ದಾಗಲಿ ಅಂತೇಳಿ ನಿಮಗೆ ಶುಭವನ್ನು ಕೋರಿಕೊಂಡು ನನಗೆ ಒಂದು ಸನ್ಮಾನವನ್ನು ಕೂಡ ಇವತ್ತು ಗೌರವವನ್ನು ಮಾಡಿದ್ದೀರಿ. ಬಹುಶಃ ತಾವೆಲ್ಲ ಆತ್ಮೀಯತೆಯಿಂದ ಕೊಟ್ಟಂತಹ ಗೌರವವನ್ನು ನಿಮಗೆ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಹರೀಶ್ ಕುಮಾರ್ ಅವರು ವೈಯಕ್ತಿಕ ಸಹಾಯವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಮಾನ್ಯ ಶಾಸಕರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾರೆ. ಅವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸಮಾರಂಭ ಮುಕ್ತಾಯವಾಗಿದೆ. ಈಗಾಗಲೇ 2 ಗಣ್ಯ ವ್ಯಕ್ತಿಗಳು, ನಮ್ಮ ಭಾಸ್ಕರ್ ಹೆಗಡೆ ಅವರು ಸಮಯದಾನ ಮಾಡಿದ್ದಾರೆ, ಪುಷ್ಪರಾಜ್ ಶೆಟ್ಟಿ ಅವರು ಸಮಯದಾನವನ್ನು ಮಾಡಿದ್ದಾರೆ. ಜಿಲ್ಲಾಧ್ಯಕ್ಷರಾಗಿರುವಂಥ ಪುಷ್ಪರಾಜ್ BN ಅವರು ನಮ್ಮನ್ನು ಉದ್ದೇಶಿಸಿ ಸಂಕ್ಷಿಪ್ತವಾಗಿ ಮಾತಾಡ್ತಾರೆ. ಆ ಬಳಿಕ ಅಧ್ಯಕ್ಷರ ಮಾತು. ದಯಮಾಡಿ ಕೊನೆಯವರೆಗೆ ತಾವು ಇರಬೇಕು ಅಂತ ವಿನಂತಿ ಮಾಡ್ತೇವೆ. ವೇದಿಕೆಯ ಮೇಲಿರುವಂಥ ಗಣ್ಯರೇ ಹಾಗೂ ವೇದಿಕೆಯ ಮುಂದಿರುವಂಥ ಗಣ್ಯರೇ, ಈ ದಿನಾಚರಣೆಯ ಸಂದರ್ಭದಲ್ಲಿ ಅದರ ಬಗ್ಗೆ ಹೆಚ್ಚು ಮಾತನಾಡದೆ ನನಗೆ ಒಂದೇ ವಿಷಯ, ಈ ಮಾನ್ಯ ಶಾಸಕರು ಮತ್ತು ಮೆಸ್ಕಾಂನ ಅಧ್ಯಕ್ಷರು ಮಾತನಾಡಿದರು. ಹಾಗೆ ಅಧ್ಯಕ್ಷತೆ ವಹಿಸಿದಂಥ ತುಕಾರಾಮರು ಮತ್ತು ವೇದಿಕೆಯಲ್ಲಿ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ, ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಪ್ರೆಸ್ ಕ್ಲಬ್ ಮತ್ತು ಅತಿಥಿಗಳಿದ್ದಾರೆ. ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಒಂದೇ ಕೆಲಸ ಮಾತ್ರ ಬಾಕಿ ಉಳಿದಿದೆ. ನಮ್ಮ ಸಂಘದ ಪದಗ್ರಹಣದ ಸಂದರ್ಭದಲ್ಲಿ, ಬೆಳ್ತಂಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಗ್ರಹಣದ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಅವರು, ನಾನು ಕಟ್ಟಡ ನೀವು ಮಾಡಿ ಅದಕ್ಕೆ ನಾನು ಸಹಾಯ ಕೊಡ್ತೇನೆ ಅಂತ ಹೇಳಿದರು. ಆ ವಾಗ್ದಾನವನ್ನು ಇವತ್ತು ಮತ್ತೆ ಪುನರುಚ್ಚರಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬೆಳ್ತಂಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಒಂದು ಕಟ್ಟಡ ನಿರ್ಮಾಣ ಆದರೆ ಅದು ಸಮಾಜದ ಆಸ್ತಿ. ಅದು ನೀವು ಕೊಡುವ 1 ರೂಪಾಯಿ ಸಹ, ಆ ಸಂಘಕ್ಕೆ ಕೊಡುವಂಥ 1 ರೂಪಾಯಿ ಸಹ ಸಮಾಜದ ಆಸ್ತಿ ಅಂತಲೇ ನಾವು ಪರಿಗಣಿಸ್ತೇವೆ. ಯಾಕೆಂದರೆ ಈಗಾಗಲೇ ಹರೀಶ್ ಕುಮಾರ್ ಅವರು ಮಾತಾಡ್ತಾ ಹೇಳಿದರು, ಪತ್ರಕರ್ತರನ್ನು ಹಿಂದೆ ಹುಡುಕಿಕೊಂಡು ಹೋಗಬೇಕಾಗಿತ್ತು, ಅವರಿಗೆ ಸುದ್ದಿ ಕೊಡಬೇಕು ಅಂತಾದರೆ ಅವರ ಮನೆಗೆ ಹೋಗಬೇಕಾಗಿತ್ತು ಅಂತೇಳಿ. ಈಗ ಎಲ್ಲ ಪತ್ರಕರ್ತರು ಒಂದೇ ಕಡೆ ಸಿಗುವಂಥ ವ್ಯವಸ್ಥೆಗಳು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಇದೆ. ಸಂಘ ಇದೆ, ಪ್ರೆಸ್ ಕ್ಲಬ್ ಇದೆ. ಯಾರೂ ಸಹ ಅಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವುದಾದರೆ ಸಮಯ ನಿಗದಿ ಮಾಡಿ ಸಮಯ ಕೊಡ್ತಾರೆ, ಮಾಡಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ನಾನು ಮತ್ತೆ ಹೇಳ್ತಾ ಇರೋದು, ನೀವು ಕೊಡುವಂಥ 1 ರೂಪಾಯಿ ದೇಣಿಗೆ ಸಹ ಅದು ಸಮಾಜಕ್ಕೆ ಮತ್ತೆ ಕೊಡುವಂಥ ದೇಣಿಗೆ ಅಂತ ನಾವು ಭಾವಿಸ್ತೇವೆ. ಪತ್ರಕರ್ತರ ಭವನ ಆದರೆ ಈ ಸಮಾಜದ ಆಸ್ತಿ, ಅದು ನಿಮ್ಮ ಆಸ್ತಿ, ಅದು ಬೇರೆಯವರ ಸೊತ್ತು, ಯಾರ್ದೋ ಖಾಸಗಿ ಸೊತ್ತು ಅಂತ ನೀವು ಖಂಡಿತ ತಿಳ್ಕೊಳ್ಬಾರ್ದು. ಮಂಗಳೂರಿನಲ್ಲಿ ಪತ್ರಿಕಾ ಭವನ ಇದೆ, ಅದು ಜಿಲ್ಲೆಯ ಆಸ್ತಿ. ಅದು ಶೀಘ್ರದಲ್ಲೇ ಮೂಡಬಿದ್ರೆಯಲ್ಲಿ ಪತ್ರಿಕಾ ಭವನ ಆಗ್ತದೆ, ಪತ್ರಕರ್ತರ ಸಂಘದ್ದು ಒಂದು ನಿರ್ಮಾಣ ಆಗ್ತದೆ ಪತ್ರಿಕಾ ಭವನ, ಅದು ಅಲ್ಲಿ ಆಸ್ತಿ. ಅದು ಮತ್ತು ಅದರಲ್ಲಿ ಏನಾದರೂ ಸ್ವಲ್ಪ ಹಣ ಸಂಗ್ರಹ ಆದರೆ ಯಾರಿಗೆ, ಈಗ ಭಾಳ ಒಂದು ಮಾದರಿ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ತೊಂದರೆ ಇರುವವರಿಗೆ, ನಮ್ಮ ಪತ್ರಕರ್ತರಿಗೆ, ಅವರ ಕುಟುಂಬದವರಿಗೆ, ಮಕ್ಕಳಿಗೆ ಕೊಡುವಂಥದ್ದು ಎಲ್ಲ ಇದೆ. ಅದು ಬಹಳ ಒಳ್ಳೆಯ ಕೆಲಸ ಮತ್ತು ನಾವು ಶ್ಲಾಘನೆ ಮಾಡುವಂಥ ಕೆಲಸ. ಆದರೆ
ನಮ್ಮ ದಾಂಡೇಲಿಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಸಂದೇಶ್ ಜೈನ್ ಅವರು ಈ ದಿನದ ಬಗ್ಗೆ ಉಪನ್ಯಾಸ ನೀಡಿದರು. ದೀಪದ ಬುಡದಲ್ಲಿ ಯಾವಾಗಲೂ ಕತ್ತಲೆ ಅಂತೆ. ಹಾಗೆ ಪತ್ರಕರ್ತರ ವೃತ್ತಿಯನ್ನು ಆರಂಭ ಮಾಡಿದವರ ದಿನಗಳನ್ನು ನೀವು ಗಮನಿಸಿದರೆ ಸಹ ಆ ಕತ್ತಲೆ ಇದೆ. ಆ ಕತ್ತಲೆ ಯಾಕೆ ಇದೆ ಅಂದರೆ ಒಬ್ಬ ಶಿಕ್ಷಕ, ಒಬ್ಬ ಪತ್ರಕರ್ತ ಮತ್ತು ಒಳ್ಳೆಯ ರಾಜಕಾರಣಿ ಇವರೆಲ್ಲರೂ ಸಹ ಪ್ರಜಾಪ್ರಭುತ್ವವನ್ನು ಮುನ್ನಡೆಸಿದಂಥವ್ರು, ಸ್ವಾಭಿಮಾನಿಗಳು, ಇನ್ನೊಬ್ಬರ ಕೈಯ ಹಣಕ್ಕೆ ಯಾವತ್ತೂ ಕೈ ಚಾಚಿದವರಲ್ಲ. ಆದ್ದರಿಂದ ಭಾಳ ಹಿಂದೆ ಹೇಳ್ತಾ ಇದ್ರಂತೆ, ಶಿಕ್ಷಕ ವೃತ್ತಿಯನ್ನು ಮಾಡಿದವರು ಊಟಕ್ಕೆ ಏನು ಮಾಡ್ತಾ ಇದ್ರಿ ಅಂತ, ಪತ್ರಿಕಾ ವೃತ್ತಿಯನ್ನು ಸಹ ಮಾಡಿದವರು ಅವರು ಊಟಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ರಂತೆ. ಪ್ರಶ್ನೆ ಸಮಾಜದಲ್ಲಿ ಯಾಕೆ ಕೇಳ್ತಾ ಇದ್ದರು ಅಂದರೆ ಈಗ ಸಂದೇಶ್ ಜೈನ್ ಅವರು ಅದಕ್ಕೆ ಉತ್ತರವನ್ನು ನೀಡಿದ್ದಾರೆ ಅಂತ ಪರಿಸ್ಥಿತಿ ಇದೆ. ಆದರೆ ಇಲ್ಲಿ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿದ್ದಾರೆ, ಖಂಡಿತವಾಗಿ ಅವರು ನಿರಾಶರಾಗಬಾರ್ದು. ಏಕೆಂದರೆ ಸಾಕಷ್ಟು ಅವಕಾಶ ಇದೆ. ಇವತ್ತು ಸಹ ಪತ್ರಿಕೋದ್ಯಮ MCG ಮಾಡಿದವರು 1 ಲಕ್ಷ ತಿಂಗಳಿಗೆ ಸಂಬಳ ಪಡೆಯುವಂಥವರು ಇದ್ದಾರೆ. ಅದರಿಂದ ನಿರಾಶರಾಗಬೇಕಾಗಿಲ್ಲ. ಅವರು ಸಹ ಸಾಫ್ಟ್ವೇರ್ ಕಂಪನಿಯ MCG ಮಾಡಿದಂಥವ್ರು, MBA ಮಾಡಿದವರ ಲೆವೆಲ್ನಲ್ಲೇ ಇದ್ದಾರೆ, ಕಂಪನಿಯ PROಗಳಾಗಿದ್ದಾರೆ. ಅದು MCG ಮಾಡಿದವರನ್ನೇ ತೆಗೆದುಕೊಳ್ತಾರೆ. ಆದರೆ ವೃತ್ತಿ ಕೌಶಲ್ಯ ಮಾತ್ರ ಅವರಿಗೆ ಬೇಕಾಗ್ತದೆ. ಅಲ್ಲಿ ಕೆಲವು ವೃತ್ತಿಗಳನ್ನು ಮಾಡಬೇಕಾಗ್ತದೆ. ಅದಕ್ಕೆ ಬೇಕಾದಂಥ ಕೌಶಲ್ಯವನ್ನು ಅವರು ರೂಢಿಸ್ಕೊಳ್ಬೇಕಾಗ್ತದೆ. ಅದನ್ನು ನಮ್ಮ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಹೇಳಬೇಕಾಗ್ತದೆ. ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲಿ ಭಾಳಷ್ಟು ಕಾಲೇಜುಗಳಲ್ಲಿ ಪತ್ರಿಕೋದ್ಯಮ ವಿಭಾಗ ಮುಚ್ಚುತ್ತಾ ಇರುವಂಥ ಈ ಸಂದರ್ಭದಲ್ಲಿ ಮತ್ತೆ ನಾವು ಆತ್ಮಾವಲೋಕನ ಮಾಡಬೇಕಾದಂಥ ದಿನ ಇವತ್ತು ಪತ್ರಿಕಾ ದಿನಾಚರಣೆ. ಯಾವ ದಿನ ಪತ್ರಿಕೆ ಆರಂಭ ಆಯಿತು, ಕನ್ನಡದ ಪತ್ರಿಕೆ ಮಂಗಳೂರಿನಲ್ಲಾಯಿತು 1843 ಎಲ್ಲ ಹೇಳ್ತೇವೆ. ದೇಶದಲ್ಲಿ 1780ರಲ್ಲಿ ಪತ್ರಿಕೆ ಆರಂಭ ಆಗಿದೆ. ಅದು ಸಹ ಒಬ್ಬ ವಿದೇಶಿ ವ್ಯಕ್ತಿಯಿಂದ ಆರಂಭ ಆಗಿರುವಂಥದ್ದು. ನಮಗೆಲ್ಲ ಗೊತ್ತಿರುವಂಥ ಚರಿತ್ರೆ, ಆಗಸ್ಟ್ ಹಿಕ್ಕಿ ಅಂತೇಳಿ. ಅವನಿಗೂ ಸಮಸ್ಯೆ ಇದ್ದದ್ದು ಭ್ರಷ್ಟಾಚಾರ. ಇವತ್ತು ನಮ್ಮ ಪತ್ರಿಕೆಯವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದರೆ ಬರೆದರೆ ಅವರಿಗೆ ಸಮಸ್ಯೆಗಳು ಆಗ್ತದೆ. ಅವನಿಗೂ ಸಮಸ್ಯೆಯಾಗಿ 6 ತಿಂಗಳಲ್ಲಿ ಪತ್ರಿಕೆಯನ್ನು ನಿಲ್ಲಿಸಬೇಕಾಯಿತು, ಸೆರೆಮನೆಗೆ ಹೋಗಬೇಕಾಯಿತು. ಇದು ಕಥೆ, ಅದು ಚರಿತ್ರೆ. ಅದು ಆ ಚರಿತ್ರೆಯನ್ನು ಬದಲಾಗಿಲ್ಲ. ಮಂಗಳೂರ ಸಮಾಚಾರ ಅಂತೇಳಿ ಪತ್ರಿಕೆ ಆರಂಭ ಮಾಡಿದಾಗ ಒಂದು ವಿಷಯ ಹೇಳಿದರು. ಇಲ್ಲಿ ಬೆಳಿಗ್ಗೆ ಒಂದು ಸುದ್ದಿ ಆದರೆ ಸಂಜೆ ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಸೇರಿಕೊಂಡು ಗಾಳಿ ಸುದ್ದಿಯಾಗಿ ಅದು ಬೇರೆ ಸುದ್ದಿ ಆಗ್ತದೆ ಅಂತ. ಆ ಸಮಸ್ಯೆ ಇವತ್ತೂ ಇದೆ. ಯಾಕೆ? ಇವತ್ತು ಬೇರೆ ರೂಪಾಂತರ ಆಗಿದೆ. ನಮ್ಮಲ್ಲಿ ಲೆಟರ್ ಪ್ರೆಸ್ಗಳಿಂದ ಹಿಡಿದು ಆಫ್ಸೆಟ್ ಪ್ರಿಂಟಿಂಗ್ನಿಂದ ಹಿಡಿದು ಆನಂತರ ಮುದ್ರಣ ಮಾಧ್ಯಮದಲ್ಲಿ ಸಾಕಷ್ಟು ಬದಲಾವಣೆ ಆಯಿತು. ಡಿಜಿಟಲ್ ತಂತ್ರಜ್ಞಾನಗಳು ಬಂತು. ಈಗ AI ತಂತ್ರಜ್ಞಾನ ಮುಖಾಂತರ ಸುಲಭದಲ್ಲಿ ಈಗಾಗಲೇ ಪತ್ರಿಕೆ ಲೇಔಟನ್ನು ಮಾಡಿದೆ ಅಂತ ChatGPTಯಲ್ಲಿ ನೀವು ಹೇಳಿದರೆ ಅದು ಮಾಡಿಕೊಡ್ತದೆ. ತಪ್ಪುಗಳಿರ್ಬೋದು, ತಿದ್ದಲಿಕ್ಕೆ ನೀವೇ ಬೇಕಾಗ್ತದೆ. ಈ ತಂತ್ರಜ್ಞಾನ ಈ ರೀತಿಯಾಗಿ ಬೆಳೆದಿದೆ. ಆದ್ದರಿಂದ ಇವತ್ತು ಸಹ ಸುಳ್ಳು ಸುದ್ದಿಗೆ ಒಂದು ತಡೆಯನ್ನು ನೀಡುವಂಥದ್ದು, ಸತ್ಯವನ್ನು ಹೇಳುವಂಥ ವಿಷಯ ಮಾಡಬೇಕಾಗ್ತದೆ. ಗಾಂಧೀಜಿಯವರು ಹೇಳ್ತಾರೆ, ಪತ್ರಿಕೋದ್ಯಮ ನೀವು ಯಾಕೆ ಮಾಡಿದ್ರಿ ಅಂತ ಕೇಳಿದ್ದಕ್ಕೆ ಪ್ರಶ್ನೆಗೆ ಒಂದು ಉತ್ತರ ಕೊಡ್ತಾರೆ, ನಾನು ಸತ್ಯವನ್ನು ಹೇಳಬೇಕು, ಸತ್ಯದ ಪ್ರತಿಪಾದನೆಗಾಗಿ ಪತ್ರಿಕೆಯನ್ನು ಆರಂಭ ಮಾಡಿದ್ದೇನೆ ಅಂತ. ಇವತ್ತು ಸಹ ನಾವು ಹೇಳ್ತಾ ಇರೋದು ಅಷ್ಟೇ. ಸಮಾಜದಲ್ಲಿ ವಾಸ್ತವ ಸಂಗತಿ ಏನೋ ಅದನ್ನು ಜನಕ್ಕೆ ತಿಳಿಸಬೇಕು ಅಂತೇಳಿ. ಪತ್ರಿಕೆಗಳು ಪ್ರಜಾಪ್ರಭುತ್ವದ ಜೀವಾಳ, ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ನಾವು ಅದನ್ನು ಕರೆದರೂ ಪ್ರಜಾಪ್ರಭುತ್ವ ಉಸಿರಾಡ್ತಾ ಇರುವುದು ಪತ್ರಿಕೆಗಳಿಂದ. ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೆ ಆದಾಗ ಪತ್ರಿಕೆಗಳು ಸಂಪೂರ್ಣವಾಗಿ ಸಂಪಾದಕೀಯನ್ನು ಬರೆಯದೆ ಖಾಲಿ ಪುಟ ಬಿಟ್ಟಿತ್ತು. ಮುಖಪುಟದಲ್ಲಿ ಕೆಲವು ಸುದ್ದಿಗಳನ್ನು ಹಾಕದೆ ಹಾಗೆ ಮುದ್ರಣ ಮಾಡಿ ಹೊರಗೆ ತಂದರು. ಅದು ಒಂದು ರೀತಿಯ ಪ್ರತಿಭಟನೆ. ಆ ಮೌನ ಪ್ರತಿಭಟನೆ ಇವತ್ತು ಸಹ ಸುಪ್ತವಾಗಿ ನಮ್ಮ ಮಾಧ್ಯಮ ಲೋಕದಲ್ಲಿ ನಡೀತಾ ಇದೆ. ಪತ್ರಿಕೆಗಳು ಧ್ವನಿ ಇಲ್ಲದವರ ಧ್ವನಿ ಆಗಬೇಕು, ಪ್ರಜಾಪ್ರಭುತ್ವ ಸಶಕ್ತವಾಗಿ ಬೆಳೆಸಬೇಕು ಎಲ್ಲ ಹೇಳ್ತೇವೆ. ಆ ಅವಕಾಶಗಳನ್ನು ಈ ಸಮಾಜ ಕೊಟ್ಟಿದೆಯಾ ಅನ್ನೋದನ್ನು ನಾವು ಕೇಳಿಕೊಳ್ಬೇಕಾಗ್ತದೆ. ಅದಕ್ಕೆ ದಾರಿ ಮಾಡಿಕೊಡ್ಬೇಕು. ಇವತ್ತು ಸಹ ನಮ್ಮ ಹರೀಶ್ ಸರ್ ಅವರು ಹೇಳಿದ ಹಾಗೆ ನಂಬಿಕೆ ಇಟ್ಟಿದ್ದಾರೆ. ಹರೀಶ್ ಪೂಂಜಾ ಅವರು ಸಹ ಅದನ್ನು ಪ್ರಸ್ತಾಪ ಮಾಡಿದ್ದರು. ಮಾಧ್ಯಮಗಳು, ಪತ್ರಿಕೆಗಳ ಮೇಲೆ ಜನಕ್ಕೆ ನಂಬಿಕೆ ಇದೆ. ಎಷ್ಟೇ ನೀವು ವಾಟ್ಸಪ್ಗಳಲ್ಲಿ ಸುದ್ದಿಯನ್ನು ಕೊಟ್ಟರೂ ಅಷ್ಟು ಸುಲಭದಲ್ಲಿ ನಂಬೋದಿಲ್ಲ. ನಿನ್ನ ರಜೆ ಅಂತೇಳಿ ಏನೋ ಒಂದು ಸುದ್ದಿ ಎಲ್ಲ ಬಂದರೂ ಸಹ ಅದನ್ನು ಕನ್ಫರ್ಮೇಷನ್ ಮಾಡ್ತಾರೆ.
ಪತ್ರಿಕೆಗಳು ಏನು ಹೇಳ್ತವೆ ಅಂತೇಳಿ, ಮಾಧ್ಯಮಗಳು ಏನು ಹೇಳ್ತವೆ ಅಂತೇಳಿ ಕ್ಲಾರಿಫಿಕೇಷನ್ ಕೇಳ್ತಾರೆ. ಭಾಳ ಮುಖ್ಯವಾದದ್ದು. ಅದರಿಂದ ಸತ್ಯದ ಪ್ರತಿಪಾದನೆಯನ್ನು ಮಾಡುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗ್ತದೆ, ನಿರಂತರವಾಗಿ ಮಾಡಬೇಕಾಗ್ತದೆ. ಎಷ್ಟು ವರ್ಷ ಅಂತ ಇಲ್ಲ, ಎಷ್ಟು ಕಾಲ ಅಂತ ಇಲ್ಲ. ಇನ್ನೊಂದು ಪತ್ರಕರ್ತರ ಸಂಘದ ಬಗ್ಗೆ ನಾನು ಹೇಳಲಿಕ್ಕೆ ಕೊನೆಯದಾಗಿ ಒಂದು ಮಾತು ಹೇಳಿ ನನ್ನ ಕಾರ್ಯಕ್ರಮ ಮುಗಿಸ್ತೇನೆ. ಆರಂಭದಲ್ಲಿ ನಾವು ಇಲ್ಲಿ ಪದಗ್ರಹಣದ ಸಂದರ್ಭದಲ್ಲಿ ಹೇಳಿದೆವು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾದ್ದು ಮುಖ್ಯ ಅಂತೇಳಿ. ನಾವು ಅದಕ್ಕೆ ಕೆಲವು ಆಸ್ಪತ್ರೆಗಳನ್ನು ನಾವು ಸಂಪರ್ಕ ಮಾಡಿದಾಗ ಸಂಪೂರ್ಣವಾಗಿ ಆರೋಗ್ಯ ತಪಾಸಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಿಮಗೆ ಮಾಡ್ತೇವೆ, ಪತ್ರಕರ್ತರು ಬನ್ನಿ ಅಂತ ಹೇಳಿದ್ದೆವು. ಆಗ ನಾವು ಕೇಳಿದ್ದು ಕೇವಲ ಪತ್ರಕರ್ತರಿಗೆ ಮಾತ್ರ ಅಲ್ಲ, ನಮ್ಮ ಕೆಲವೊಂದು ನಿಮಗೆ ಸಾಧ್ಯ ಆದರೆ ಉಳಿದ ಜನಗಳಿಗೆ ಸಹ ಅದನ್ನು ಮಾಡಿ ಅಂತೇಳಿ. ನಾವು ಕಣ್ಣಿನ ಶಿಬಿರ ಮಾಡುವಾಗ ಪತ್ರಕರ್ತರಿಗೆ ಅದ್ರ ಜೊತೆಗೆ ಜನರುಗಳಿಗೆ ಸಹ ಮಾಡ್ತೇವೆ. ಮಂಗಳೂರಿನಲ್ಲಿ ಪ್ರತಿ ತಿಂಗಳ 2ನೇ ಮಂಗಳವಾರ ಒಂದು BP ಶುಗರ್ ಟೆಸ್ಟ್, ಒಂದು ಸಾಮಾನ್ಯ ವೈದ್ಯಕೀಯ ತಪಾಸಣೆಯನ್ನು ಮಾಡ್ತೇವೆ. AJ ಆಸ್ಪತ್ರೆಯವರು ಬಂದು ನಮ್ಮ ಪತ್ರಿಕಾ ಭವನದಲ್ಲಿ ಮಾಡ್ತಾರೆ. ಅದು ಉಚಿತವಾಗಿ, ಕೇವಲ ಪತ್ರಕರ್ತರಿಗೆ ಮಾತ್ರ ಮಾಡೋದಿಲ್ಲ, ಅವತ್ತು ಯಾರು ಬರ್ತಾರೆ ಅವರೆಲ್ಲರಿಗೂ ಮಾಡ್ತೇವೆ. ಈ ಕೆಲಸವನ್ನು ನಾವು ಇತ್ತೀಚೆಗೆ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮಲ್ಲಿ ಕಳೆದ 2ನೇ ತಾರೀಕಿನಿಂದ 10 ದಿನದಿಂದ ಈ ಶಿಬಿರ ನಡೀತಾ ಇದೆ. ನಾಡ್ದು 15 ದಿನವರೆಗೆ ಇದೆ ಶ್ರೀನಿವಾಸ್ ಕಾಲೇಜು ಮುಖದಲ್ಲಿ. ಆ ಚಿಕಿತ್ಸೆಯನ್ನು ಉಚಿತವಾಗಿ ಅವರು ಮಾಡ್ತಾಯಿದ್ದಾರೆ. ಸಾಕಷ್ಟು ಪತ್ರಕರ್ತರು ಅವರ ಕುಟುಂಬದ ಸದಸ್ಯರಿಗೆ ಉಚಿತವಾಗಿ ಸಂಪೂರ್ಣ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮಗೆ ಕೆಲವೊಂದು ಸಂದರ್ಭದಲ್ಲಿ ನಾವು ನಮ್ಮವರನ್ನು ಕಳೆದುಕೊಂಡಿದ್ದೇವೆ. ಯಾಕೆಂದರೆ ಈಗಾಗಲೇ ಸಂದೇಶ್ ಜೈನ್ ಅವರು ಹೇಳಿದ ಹಾಗೆ ಕಾರ್ಯಕ್ರಮಗಳಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಸರಿಯಾಗಿ ಊಟದ ಹೊತ್ತಿನಲ್ಲಿ ಊಟ ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಲಿ ಸುದ್ದಿ ಕೊಡಬೇಕು, ಅಷ್ಟು ಹೊತ್ತಿಗೆ ಆ ಕಾರ್ಯಕ್ರಮಕ್ಕೆ ನಿಲ್ಲಬೇಕು, ಅಲ್ಲಿ ಸ್ವಲ್ಪ ತಡ ಆಗ್ತದೆ, ನಾವೆಲ್ಲವನ್ನು ಮರೆತು ಬಿಡ್ತೇವೆ. ಏನೋ ತೊಂದರೆ ಆದಾಗ ಯಾರೋ ಮುಂದೆಯೋ ನಮ್ಮ ಕುಟುಂಬದಲ್ಲಿ ಸಮಸ್ಯೆ ಇದೆ, ಹಣ ಬೇಕು ಅಂತ ಕೇಳಲಿಕ್ಕೆ ಆಗೋದಿಲ್ಲ. ಈ ಪರಿಸ್ಥಿತಿಯಲ್ಲಿ ಸ್ವಾಭಿಮಾನದಲ್ಲಿ ಬದುಕ್ತಾ ಇರುವಂಥ ಪತ್ರಕರ್ತರು ಈ ಜಿಲ್ಲೆಯಲ್ಲಿದ್ದಾರೆ. ಕೇರಳದಲ್ಲಿ, ತಮಿಳುನಾಡಿನಲ್ಲಿ, ದೇಶದ 1-2-3 ರಾಜ್ಯದಲ್ಲಿ ಪತ್ರಕರ್ತರಿಗೆ ಸ್ವಲ್ಪ ಸ್ಥಿತಿ ಚೆನ್ನಾಗಿದೆ. ಅವ್ರು ಹೇಳ್ತಾ ಇರೋ ಹಾಗೆ ನಿವೃತ್ತಿಯ ನಂತರ ಅವರಿಗೆ ನಿವೃತ್ತಿ ವೇತನ ಬರ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲೇ ಕೇಳಿದರೆ ಮಾಸಾಸನ ಎಷ್ಟು ಜನಕ್ಕೆ ಬರ್ತಾ ಇದೆ ಅಂತ ಕೇಳಿದರೆ ನಮ್ಮ ಹತ್ರ ಉತ್ತರ ಇಲ್ಲ. ಏನೋ ಪ್ರಾವಿಡೆಂಟ್ ಫಂಡಿನಿಂದ ಬರ್ತಾ ಇರುವಂಥ 2,500 3,000 ಮಾತ್ರ ಕೆಲವರಿಗೆ ಬರ್ತಾ ಇದೆ, ಹೊರತಾಗಿ 10-15 ಸಾವಿರ ಯಾರಿಗೂ ಬರ್ತಾ ಇಲ್ಲ. ಸತ್ಯ ಸಂಗತಿ ಇದು. ವಿಧಾನಸೌಧದಲ್ಲಿ ಚರ್ಚೆ ಆಗಬೇಕು. ನಾನು ಹೇಳಿದೆ, ಪತ್ರಕರ್ತ ಕೆಲಸ ಸಮಾಜದ್ದು, ಪತ್ರಿಕಾ ಭವನ ಸಮಾಜದ್ದು ಅಂತೇಳಿ. ಆ ದೃಷ್ಟಿಯಿಂದ ವಿಧಾನಸೌಧದಲ್ಲಿ ಈ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ನಾವು ಸಂಘಟನೆ ವತಿಯಿಂದ ಅದನ್ನು ಕೇಳ್ತಾ ಇರುವಂಥದ್ದು. ಒಂದು ಸಂಘ ಚೆನ್ನಾಗಿ, ಪತ್ರಿಕರ್ತರ ಸಂಘ ಒಂದು ಊರಿನಲ್ಲಿ, ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಕೆಲಸ ಮಾಡಿದರೆ ಆ ಇಡೀ ಊರಿಗೆ ಉಪಕಾರ ಆಗ್ತದೆ, ಜನಕ್ಕೆ ಸಹಾಯ ಆಗ್ತದೆ, ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಅದಕ್ಕೆ ಕೆಲವು ಉದಾಹರಣೆಗಳನ್ನು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ, ನಾನು ಅದನ್ನು ಮತ್ತೆ ಪ್ರಸ್ತಾಪ ಮಾಡೋದಿಲ್ಲ. ತುಕಾರಾಮರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕೆಲಸ ಈ ತಾಲೂಕಿನಲ್ಲಿ ನಡೀತಾ ಇದೆ. ನನಗೊತ್ತು ಒಳ್ಳೆಯ ಸಂಪನ್ಮೂಲದ ಕ್ರೋಢೀಕರಣ ಮಾಡ್ತಾಯಿದ್ದಾರೆ. ಈಗಾಗಲೇ ಘೋಷಣೆಯನ್ನು ಸಹ ನಮ್ಮ ಹರೀಶ್ ಸರ್ ಅವರು ಮಾಡಿದ್ದಾರೆ, ಹರೀಶ್ ಪೂಂಜಾ ಅವರು ಮಾಡಿದ್ದಾರೆ. ಖಂಡಿತ ಇಲ್ಲಿರುವಂಥ ಭಾಳಷ್ಟು ಜನ ನಾವು ಹಿಂದೆ ಸಹ ಗಮನಿಸಿದ್ದೇವೆ, ಅವ್ರಿಗೇನು ಕಷ್ಟ ಆಗಲಿಕ್ಕಿಲ್ಲ, ಸರ್ಕಾರ ಸಹಾಯ ಮಾಡ್ಬೋದು ಅನ್ನುವಂಥ ನಂಬಿಕೆ ನಮ್ಮದು. ಇಷ್ಟೊತ್ತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸ್ತೇನೆ. ಕೃತಜ್ಞತೆಗಳು ಸರ್. ವಂದನೆಗಳು ಮಾನ್ಯ ಜಿಲ್ಲಾಧ್ಯಕ್ಷರಿಗೆ. ಇದೀಗ ಸಭೆಯ ಅಧ್ಯಕ್ಷತೆ ನೆಲೆಯಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂಥ ತುಕಾರಾಮ್ ಅವರು ಮಾತಾಡ್ತಾರೆ. ಆ ಬಳಿಕ ಶಿಬಿ ಧರ್ಮಸ್ಥಳ ಅವರು, ಸೆಕ್ರೆಟರಿ ಅವರು ಧನ್ಯವಾದವನ್ನು ಸಲ್ಲಿಸ್ತಾರೆ. ಬೆಳ್ತಂಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ ಬೆಳ್ತಂಗಡಿ ಇದರ ವತಿಯಿಂದ ಇವತ್ತು ಪತ್ರಿಕೆ ದಿನಾಚರಣೆಯನ್ನು ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಪೂಂಜಾ ಉದ್ಘಾಟಿಸಿ ಶುಭಾರೈಸಿದ್ದಾರೆ. ಹಾಗೆ ವೇದಿಕೆಯಲ್ಲಿರುವಂತಹ ಉಪನ್ಯಾಸವನ್ನು ನೀಡಿದಂಥ ದಾಂಡೇಲಿ ಕಾರ್ಯನಿರತ ಪತ್ರಿಕಾ ಸಂಘದ ಅಧ್ಯಕ್ಷರಾದ ಸಂದೇಶ್ ಜೈನ್ ರವರೇ, ಕರ್ನಾಟಕ ವಿಧಾನ ಪರಿಷತ್ ಮಾಜಿ ಶಾಸಕರು, ಮಂಗಳೂರು ಮೆಸ್ಕಾಂ ಇದರ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರೇ, ಮಂಜುವಾಣಿ ಮಾಸಪತ್ರಿಕೆ ಸಂಪಾದಕರಾದಂಥ ಭಾಸ್ಕರ್ ಹೆಗ್ಡೆಯವರೇ, ಜಿಲ್ಲಾ ಅಧ್ಯಕ್ಷರಾದ ಪುಷ್ಪರಾಜ್ BN ಅವರೇ, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶ್ರೀನಿವಾಸ್ ನಾಯಕ್ ಇಂದಜವರೇ, ಅಧ್ಯಕ್ಷರ ತಾಲೂಕು ಪತ್ರಿಕಾ ಸಂಘದ ಪುಷ್ಪರಾಜ್ ರೇವಟವರೇ, ಉಪಾಧ್ಯಕ್ಷರಾದ CB ಹಾಗೂ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಹಾಗೂ ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ಪತ್ರಿಕೋದ್ಯಮ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಟ್ಟಡವನ್ನು ಶಿಲಾನ್ಯಾಸ ಜಾಗವನ್ನು ನೋಡಿದೆವು. ಶಿಲಾನ್ಯಾಸ ಮಾಡಿಯೇ ಪತ್ರಿಕಾ ದಿನಾಚರಣೆ
ಹಮ್ಮಿಕೊಳ್ಳುವಂತ ಆಯಿತು. ಆದರೆ ದಾಖಲೆ ಪತ್ರಗಳು ಪೂರ್ಣಗೊಳ್ಳದಿಂದ ಶೀಘ್ರವಾಗಿ ನಾವು ಅದನ್ನು ಶಿಲಾನ್ಯಾಸ ಕಟ್ಟವನ್ನು ಮಾಡುತ್ತೇವೆ. ಈಗಾಗಲೇ ಶಿಲಾನ್ಯಾಸಕ್ಕೆ ಜಾಗಕ್ಕೆ ನಿವೇಶನಕ್ಕೆ ಈಗಾಗಲೇ ಶಾಸಕರು 2 ಲಕ್ಷ ಮತ್ತು ಮೆಸ್ಕಾಂ ಅಧ್ಯಕ್ಷರು ಹರೀಶ್ ಕುಮಾರ್ ಸಹ 1+1 2 ಲಕ್ಷ ನೀಡ್ತಾರಂತೆ ನಮಗೆ ಹೇಳಿದೆ. ಅವರಿಬ್ಬರಿಗೂ ತುಂಬುರದ ಕೃತಜ್ಞತೆ ಬಯಸ್ತೇನೆ. ಹಾಗೂ ಎಲ್ಲ ದಾನಿಗಳಿಗೂ ದಾನಿಗಳಲ್ಲಿ ನಾವು ಅವರೊಟ್ಟಿಗೆ ಹೋಗ್ತೇವೆ. ಕೆಲವರು ದಾನಿಗಳು ನಮಗೆ ಸಹಕಾರ ನೀಡುತ್ತಿರುತ್ತೆ. ಖಂಡಿತ ನೆಕ್ಸ್ಟ್ ಪತ್ರಿಕಾ ದಿನಾಚರಣೆ ಆಗುವಾಗ ನಮ್ಮ ಸ್ವಂತ ಕಟ್ಟಡದಲ್ಲಿ ನಾವು ಪತ್ರಿಕಾ ದಿನಾಚರಣೆ ಆಚರಿಸಬೇಕಂತ ಪ್ರಯತ್ನ ಇದೆ. ಇದೆಲ್ಲ ಸದಸ್ಯರು ಇದ್ದಾರೆ. ಎಲ್ಲ ಒಗ್ಗಟ್ಟಾಗಿ ನಮ್ಮ ಪತ್ರಕರ್ತರು ಹಾಗೂ ನಮಗೆ ಬೆಳ್ತಂಗಡಿ ನಾಯಕರು ಬಹಳ ನಮಗೆ ಒಂದು ರೀತಿಯ ಸಹಾಯ ಮಾಡುವ ರೀತಿಯಲ್ಲಿ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಖಂಡಿತವಾಗಿ ಆದಷ್ಟು ಬೇಗ ಈ ಪತ್ರಿಕಾ ಭವನವನ್ನು ನಿರ್ಮಿಸಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮ್ಮ ಅಧ್ಯಕ್ಷರಿಗೆ ಇದೀಗ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ. ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬೆಳ್ತಂಗಡಿಯ ಜನಪ್ರಿಯ ಶಾಸಕರಾದ ಮಾನ್ಯ ಹರೀಶ್ ಪೂಂಜಾ ಅವರು ತೆರಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಶುಭ ಹಾರೈಸಿದ ಬೆಳ್ತಂಗಡಿ ತಾಲೂಕಿನ ಹಿರಿಯ ರಾಜಕಾರಣಿ, ಮೆಸ್ಕಾಂ ಮಂಗಳೂರು ಇದರ ಅಧ್ಯಕ್ಷರು ಆಗಿರುವ ಆತ್ಮೀಯರು ಆಗಿರುವ ಕೆ ಹರೀಶ್ ಕುಮಾರ್ ಅವರಿಗೆ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ತುಕಾರಾಂ ಬಿ ಅವರು, ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ನಮ್ಮ ಹಿರಿಯರು, ಆತ್ಮೀಯರು, ನಮಗೆ ಎಲ್ಲ ಮಾರ್ಗದರ್ಶಕರು ಆಗಿರುವಂತಹ ಪುಷ್ಪರಾಜ್ BN ರವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದು ಇದೀಗ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರುವ ಇಡೀ ಜಿಲ್ಲೆಯ ಪತ್ರಕರ್ತರೆಲ್ಲರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಾ ಅವರ ಯಾವುದೇ ಸಮಸ್ಯೆ ಇರಲಿ ಜೊತೆಗಿದ್ದು ಸಹಕರಿಸುವಂತಹ ಶ್ರೀನಿವಾಸ್ ನಾಯಕ್ ಇಂದಾಜಿ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ಪುಷ್ಪರಾಜ್ ಶೆಟ್ಟಿ ಅವರು ಈ ವರ್ಷ ಒಂದು ಹೊಸ ಕಟ್ಟಡವನ್ನು ಕಟ್ಟಬೇಕು ಎಂಬ ಹೊಸ ಕನಸಿನೊಂದಿಗೆ ಇಡೀ ತಂಡವನ್ನು ಕಟ್ಟಿಕೊಂಡು ಮುನ್ನಡೆಯುತ್ತಾ ಇದ್ದೇವೆ. ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮಗೆ ನನ್ನ ಬಾಲ್ಯದ ಸ್ನೇಹಿತ, ನನ್ನ ಕಾಲೇಜು ದಿನಗಳ ಸ್ನೇಹಿತ ಸಂದೇಶ್ ಅವರು, ನಾವು ಜೊತೆಯಾಗಿ ಕಾಲೇಜ್ ಕಲಿತದ್ದು. ಸಂದೇಶ್ ಅವರು ದಾಂಡೇಲಿಗೆ ಹೋಗಿ ಪತ್ರಕರ್ತರಾಗಿ ಉತ್ತಮ ಕಾರ್ಯವನ್ನು ನೆರವೇರಿಸಿ ಇವತ್ತು ಆಗಮಿಸಿ ಒಂದು ಹಲವಾರು ವಿಚಾರಗಳನ್ನು ಇಲ್ಲಿ ರಾಜಕೀಯ ಮುಖಂಡರುಗಳ ಮುಂದೆ, ಸಾರ್ವಜನಿಕರ ಮುಂದೆ ಇಟ್ಟಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ಭಾಸ್ಕರ್ ಹೆಗ್ಡೆ ಅವರು ನನ್ನ ಗುರುಗಳವರು. ನನಗೆ 3 ವರ್ಷ ಪತ್ರಿಕೋದ್ಯಮದ ಬಗ್ಗೆ ಹೇಳಿಕೊಟ್ಟವರು. 100 ಮಂದಿ, 1000 ಮಂದಿ ವಿದ್ಯಾರ್ಥಿಗಳನ್ನು ರೂಪಿಸಿ ಬೆಳೆಸಿದವರು ಭಾಸ್ಕರ್ ಹೆಗ್ಡೆ ಅವರು. ಅವರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ತಾಲೂಕು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಬಳಂಜ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಒಂದೇ ಮಾತಿನಲ್ಲಿ, ತಡವಾಗಿದೆ, ಒಂದೇ ಮಾತಿನಲ್ಲಿ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಮಗೆ ಸಹಕರಿಸಿದ ಎಲ್ಲ ದಾನಿಗಳಿಗೂ, ನಮ್ಮನ್ನು ಸದಾ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿರುವ ಬೆಳ್ತಂಗಡಿ ತಾಲೂಕಿನ ಎಲ್ಲ ಜನತೆಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಹಕರಿಸಿದಂಥ ನಮ್ಮ ಪ್ರಸಾದ್ ಅವರ ಸುಪುತ್ರಿ ಖುಷಿ ಅವರು ವೇದಿಕೆಗೆ ಆಗಮಿಸಿ ಹರೀಶ್ ಕುಮಾರ್ ಅವರಿಂದ ಒಂದು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಪ್ರಸಾದ್ ನಮ್ಮ ಸದಸ್ಯರು ಸಂಘದ, ಅವರ ಸುಪುತ್ರಿ ಖುಷಿ ಅವರು ಖುಷಿಯಿಂದ ಈ ಗೌರವವನ್ನು ಸ್ವೀಕರಿಸಬೇಕು. ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಮತ್ತು ಲಯನ್ಸ್ ಭವನವನ್ನು ನಮಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಲಯನ್ಸ್ ಬಂಧುಗಳಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಪ್ರೀತಿಯ ವಂದನೆಗಳು. ನಮಸ್ಕಾರ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ
ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವಕಡೆ ಹೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ಲ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಇದೀಗ ದೇರ್ಲಕಟ್ಟೆಯಲ್ಲಿ ತನ್ನ 22ನೇ ಶಾಖೆಯನ್ನು ಆರಂಭಿಸಿರುವ ಸಂಭ್ರಮದಲ್ಲಿ ವಿಶೇಷ ಬ್ಯಾಂಕಿಂಗ್ ಸೇವೆಗಳನ್ನು ನೀಡುತ್ತಿದೆ. ವಿದೇಶದಲ್ಲಿರುವ ಭಾರತೀಯರಿಗಾಗಿ ಎನ್ಆರ್ಐ ಬ್ಯಾಂಕಿಂಗ್ ಸೌಲಭ್ಯ, ನಮ್ಮೆಲ್ಲ ಗ್ರಾಹಕರಿಗಾಗಿ ಸುಲಭ ಖಾತೆ ತೆರೆಯುವಿಕೆ, ಆಕರ್ಷಕ ಬಡ್ಡಿ ದರಗಳು ಹಾಗೂ ಸುರಕ್ಷಿತ ಹಣಕಾಸು ವ್ಯವಹಾರಗಳು. ನಿಮ್ಮ ಅಮೂಲ್ಯ ದಾಖಲೆಗಳು ಮತ್ತು ಆಭರಣಗಳ ಸುರಕ್ಷತೆಗಾಗಿ ಲಾಕರ್ ಸೌಲಭ್ಯ ಹಾಗೂ ಇನ್ನಿತರ ಸೌಲಭ್ಯಗಳು. 114 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಇಂದೇ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 7090701105, ಟೋಲ್ ಫ್ರೀ ಸಂಖ್ಯೆ 1800-123-2966. ಷರತ್ತುಗಳು ಅನ್ವಯ. In my world of cinema, all I had was a dream and where I wanted to be, and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಆರೋಗ್ಯದ ಬಗ್ಗೆ ಯಾವುದೇ ರಾಜಿ ಇಲ್ಲ, ಏಕೆಂದರೆ ನಿಮ್ಮ ಆರೋಗ್ಯವೇ ನಮ್ಮ ಆದ್ಯತೆ. 27 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಬಂದಿರುವ ಬೆನಕಾ ಹೆಲ್ತ್ ಸೆಂಟರ್ ಇಂದು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸೇವೆ ನೀಡುತ್ತಿರುವ ಪ್ರಮುಖ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. 130 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಯಾಗಿರುವ ಬೆನಕಾ ಹೆಲ್ತ್ ಸೆಂಟರ್ ರೋಗಿ ಸುರಕ್ಷತೆ ಮತ್ತು ಗುಣಮಟ್ಟದ ಆರೈಕೆಯಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿ NABHನಿಂದ ಸತತ 3ನೇ ಬಾರಿ ಮಾನ್ಯತೆ ಪಡೆದ ಹೆಮ್ಮೆಯ ಆಸ್ಪತ್ರೆಯಾಗಿದೆ. ಅನುಭವ ಸಂಪನ್ನ ತಜ್ಞ ವೈದ್ಯರ ತಂಡ, 24x7 ತುರ್ತು ಚಿಕಿತ್ಸಾ ವಿಭಾಗ, ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಗಳು, ಸುಧಾರಿತ ಪ್ರಯೋಗಾಲಯ ಸೇವೆಗಳು, ಡಿಜಿಟಲ್ ಡಯಾಗ್ನೋಸ್ಟಿಕ್ ಸೌಲಭ್ಯಗಳು, ಫಾರ್ಮಸಿ ಮತ್ತು ಸಮಗ್ರ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಸಾಮಾನ್ಯ ಆರೋಗ್ಯ ತಪಾಸಣೆಯಿಂದ ಹಿಡಿದು ವಿಶೇಷ ಚಿಕಿತ್ಸೆಗಳವರೆಗೆ ಪ್ರತಿಯೊಬ್ಬ ರೋಗಿಗೂ ವೈಯಕ್ತಿಕ ಕಾಳಜಿ, ಗುಣಮಟ್ಟದ ಚಿಕಿತ್ಸೆ ಮತ್ತು ಮಾನವೀಯ ಸೇವೆಯನ್ನು ನೀಡುವುದು ನಮ್ಮ ಬದ್ಧತೆ. ನಿಮ್ಮ ಕುಟುಂಬದ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿ ಬೆನಕಾ ಹೆಲ್ತ್ ಸೆಂಟರ್, ಮುಖ್ಯ ರಸ್ತೆ, ಉಜಿರೆ. ಸಂಪರ್ಕಿಸಿ 08256236742. ಬೆನಕಾ ಹೆಲ್ತ್ ಸೆಂಟರ್ 27 ವರ್ಷಗಳ ವಿಶ್ವಾಸ, ಗುಣಮಟ್ಟದ ಆರೈಕೆಯ ಭರವಸೆ.